ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಃ ಸದಾ. ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವನಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ಅಸ್ತಿ ಸ್ವಸ್ತರುಣೀ ಕರಾಗ್ರವಿಕಲತ್ಕಲ್ಪಪ್ರಸೂನಾಪ್ಲುತಂ ವಸ್ತು ಪ್ರಸ್ತುತ ವೇಣುನಾ ಜಲಹರಿ ನಿರ್ವಾಣ ನಿರ್ವ್ಯಾಕುಲಂ. ಸ್ರಸ್ತಸ್ರಸ್ತ ನಿಬದ್ಧನಿ ವಿವಿಲಸದ್ಗೋಪೀ ಸಹಸ್ರಾವೃತಂ ಹಸ್ತನ್ಯಸ್ತನತಾಪವರ್ಗಮಖಿಲೋ ದಾರಂ ಕಿಶೋರಾಕೃತಿಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾ ಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಅಪ್ರಮೇಯನ ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ, ವಿಶೇಷವಾಗಿ ಈ ಯತಿರಾಜ ಮಠದಲ್ಲಿ ಪ್ರತಿ ವರ್ಷವೂ ನಡೆಯುವಂತೆ ಇವತ್ತಿನಿಂದ 7 ದಿನಗಳ ಕಾಲ ಭಾಗವತದ ಚಿಂತನೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಪೂಜ್ಯ ಗುರುಗಳು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಮಳೂರಿನಲ್ಲಿ ನೀವು ಬಂದು ಭಾಗವತ ಹೇಳಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲ ಆಲೋಚನೆ ಬಂದಿದ್ದು, ಹೇಗೆ 8 ದಿನಗಳ ಕಾಲ ಬೆಂಗಳೂರು ನಗರವನ್ನು ಬಿಡುವುದು, ಇಲ್ಲಿ ಬಂದಿರೋದು ಅನ್ನೋದು ಮೊದಲ ಆಲೋಚನೆ ಬಂದಿತ್ತು. ಆಮೇಲೆ ಮನಸ್ಸಲ್ಲಿ ಬಹಳ ದಿನದಿಂದ ಒಂದು ಹೃದಯದಲ್ಲಿ ಒಂದು ಭಾವ ಇತ್ತು, ಯಾವುದಾದರೂ ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ಭಾಗವತವನ್ನು ಓದಿ ಹೇಳಬೇಕು, ವ್ರತದಲ್ಲಿದ್ದು ಹೇಳಬೇಕು ಅನ್ನೋದು ಬಹಳ ದಿನಗಳಿಂದ ಇದ್ದಿದ್ರಿಂದ
ಆ ಒಂದು ಇಚ್ಛೆ ಆ ಅಪ್ರಮೇಯನು ಈಡೇರಿಸಿದಾನೆ, ಆ ಕೃಷ್ಣ ಪರಮಾತ್ಮನು ಈಡೇರಿಸಿದಾನೆ. ಅಂತಹ ಅಪ್ರಮೇಯನಿಗೂ ಹಾಗೂ ಆ ಬೆಣ್ಣೆ ಕೃಷ್ಣನಿಗೂ ಕೂಡ ಮತ್ತು ಶ್ರೀನಿವಾಸ ದೇವರಿಗೂ ವೈಕುಂಠ ನಾರಾಯಣನಿಗೂ ಮತ್ತೆ ಮತ್ತೆ ಅವನ ಚರಣ ಕಮಲಗಳಲ್ಲಿ ವಂದನೆಯನ್ನ ಸಲ್ಲಿಸುತ್ತಾ, ನಮಸ್ಕಾರವನ್ನ ಸಲ್ಲಿಸುತ್ತಾ, ಎರಡನೇ ಆಲೋಚನೆ ಬಂದಿದ್ದೇನು ಅಂದ್ರೆ, ದಿನಕ್ಕೆ 5 ಗಂಟೆ ಭಾಗವತವನ್ನ ಹೇಗಪ್ಪ ಹೇಳೋದು? ಸಾಮಾನ್ಯವಾಗಿ ಭಾಗವತ ಅಂದ್ರೆ 1 ಗಂಟೆ ಹೇಳುವಂಥದ್ದು ರೂಢಿ ಇದೆ, 1 ರಿಂದ 1.5 ತಾಸು. ಮೊನ್ನೆ ಒಂದು ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಒಬ್ಬರ ಮನೆಯಲ್ಲಿ 2.5 ತಾಸು ಹೇಳಿದ್ವಿ. ಆದ್ರೆ 5 ಗಂಟೆಗಳ ಕಾಲ ಉಪನ್ಯಾಸ ಅಂತ ಹೇಳಿದಾಗ ಅದು ಒಂದು ಆಲೋಚನೆ ಬಂತು. ಹೇಗೆ ಹೇಳೋದು ಈ 5 ಗಂಟೆ ಉಪನ್ಯಾಸವನ್ನ ಅಂತ ಆದಾಗ, ಕೇಳೋಕ್ಕೆ ಭಕ್ತರು, ಅವರಿಗೆ ಆ ಮಟ್ಟಿನ ಒಂದು ಆಸನ ಸಿದ್ಧಿ, ಕುಳಿತುಕೊಳ್ಬೇಕಲ್ಲ, ಹೇಗೆ ಹೇಳೋದು ಅಂತ ಹೇಳಿದಾಗ ಮತ್ತಿದನ್ನು ಹೇಳಿದೆ ಅವರಿಗೆ. 2.5 ಗಂಟೆ ಒಂದು ಹೊತ್ತಿಗೆ ತುಂಬಾ ಜಾಸ್ತಿ ಸ್ವಾಮಿ, ಒಂದು 2 ಗಂಟೆ 1.25 ರಿಂದ 2 ತಾಸು ಹೇಳ್ತೇನೆ ಅಂತ ಹೇಳಿದೆ. ಇಲ್ಲ, ನಾನು ಕುಳಿತಿರ್ತೇನೆ, ಅಪ್ರಮೇಯ ಕುಳಿತುಕೊಂಡು ಕೇಳ್ತಿರ್ತಾರೆ, ನೀವು ಹೇಳಿ ಸಾಕು ಅಂತ ಹೇಳಿದ್ರು. ನೀವು ಅಪ್ರಮೇಯ ಕೇಳ್ತಿರ್ತಾನೆ, ಕೃಷ್ಣ ಕೇಳ್ತಿರ್ತಾನೆ, ಮತ್ತು ನಾನು ಕುಳಿತಿರ್ತೇನೆ, ನೀವು ನನಗೆ ಹೇಳಿ ನೀವು ಭಾಗವತವನ್ನ ಅಂತ ಹೇಳಿ. ಆದ್ರಿಂದ ಆ ಕೃಷ್ಣನ ಅನುಗ್ರಹದಿಂದ ಈ 7 ದಿನಗಳ ಕಾಲ ಆ ಕೃಷ್ಣ ಪರಮಾತ್ಮನೇ ಮುಂದೆ ನಿಂತು ಈ ಭಾಗವತವನ್ನ ಹೇಳಿಸ್ಕೊಳ್ಬೇಕು ಅಂತ ಹೇಳ್ತಾ, 19ನೆಯ ವರ್ಷ ಅಂತ ಹೇಳಿದ್ರು. 19 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿಯೇ ಭಾಗವತವನ್ನ ತಾವೆಲ್ಲರೂ ಕೂಡ ಕೇಳಿರ್ತೇವೆ. ಭಾಗವತದಲ್ಲಿ ಬಹಳಷ್ಟು ಎಲ್ಲ ಘಟ್ಟಗಳನ್ನು ಕೂಡ, ಎಲ್ಲವನ್ನು ಕೂಡ ನೀವುಗಳು ಶ್ರವಣ ಮಾಡಿಯೇ ಇರ್ತೀರ. ಆದರೂ ಪ್ರತಿಯೊಬ್ಬ ವಿದ್ವಾಂಸರು, ಪ್ರತಿಯೊಬ್ಬ ಹಿರಿಯರು ಬಂದಾಗ ಅವರದೇ ರೀತಿಯಾದಂತಹ ಒಂದು ವ್ಯಾಖ್ಯಾನಗಳನ್ನ ಅವರುಗಳು ಮಾಡಿರ್ತಾರೆ. ಪುರಾಣದ ಹೆಸರೇ ಹಾಗೆ ಹೇಳುತ್ತೆ. ಏನು ಅಂದ್ರೆ, ಎಷ್ಟು ಸಲಿ ಕೇಳಿದರೂ ಕೂಡ ಇದು ನಮಗೆ ಹೊಸದು ಅಂತಲೇ ಅನಿಸತ್ತೆ. ಇದು ಹೊಸದು 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 ಅಂತಲೇ ಅನಿಸತ್ತೆ. ಅದಕ್ಕೆ ಇದನ್ನ ಪುರಾಣ ಅಂತ ನಾವುಗಳು ಹೇಳ್ತೇವೆ. ಅದರಲ್ಲೂ ಭಾಗವತವನ್ನ ಹೇಳಿ ಅಂತ ಹೇಳಿದಾಗ, ಭಾಗವತ ಜಗತ್ತಲ್ಲಿ ಎಷ್ಟು ಪ್ರಚಲಿತ ಇದೆಯೋ, ಗ್ರಂಥದ ಮಟ್ಟಿಗೆ ನಾವು ತೆಗೆದುಕೊಂಡಾಗ ಅಷ್ಟು ಸುಲಭವಾಗೇನಿಲ್ಲ ಇದು. ಈಗ ನಾವು ರಾಮಾಯಣ, ಭಾರತ ಇವೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಅತ್ಯಂತ ಸುಲಭ ಸಂಸ್ಕೃತದೊಳಗೆ ಇರುವಂತಹ ಘಟ್ಟಗಳು, ಭಾಗಗಳು. ಸಾಮಾನ್ಯವಾಗಿ ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳೇ ಹೆಚ್ಚಾಗಿ ಇಟ್ಟುಕೊಂಡಿದೆ. ಈ ಭಾಗವತದಲ್ಲಿ ಏನಾಗಿದೆ ಅಂದ್ರೆ, ಇದರಲ್ಲಿ ಉಪಯೋಗಿಸುವ ಸಂಸ್ಕೃತವೂ ಕೂಡ ತುಂಬಾ ಆರ್ಷೇಯವಾದಂತಹ ಒಂದು ಸಂಸ್ಕೃತ. ವೇದಗಳೊಳಗೆ ಉಪಯೋಗಿಸುವಂತಹ ಏನು ಸಂಸ್ಕೃತದ ಶೈಲಿ ಇದೆ, ಅದನ್ನ ಇದರಲ್ಲಿ ಉಪಯೋಗಿಸಿರುವಂಥದ್ದು ಆಗಿದೆ. ಇವತ್ತೊಂದು ಪುರಾಣದ ಪರಿಚಯವನ್ನ ಈ ಮೊದಲ ಉಪನ್ಯಾಸದಲ್ಲಿ ನಾವುಗಳು ಶ್ರವಣಿಸಿ, ನಂತರ ನಾವುಗಳೆಲ್ಲರೂ ಕೂಡ ಮುಂದಿನದನ್ನ ಸಂಜೆಯ ಉಪನ್ಯಾಸದಿಂದ ಒಂದೊಂದು ಘಟ್ಟವನ್ನು ನೋಡ್ಕೊಂಡು ಹೋಗೋಣ. ನನ್ನ ಮಟ್ಟಿಗೆ ಸುಮಾರು 32.5 ಗಂಟೆಗಳ ಕಾಲ ಉಪನ್ಯಾಸ. 32.5 ಗಂಟೆಗಳ ಕಾಲ ಉಪನ್ಯಾಸ ಇದು. ಇಷ್ಟು ಅಖಂಡವಾಗಿ ಭಾಗವತ ಹೇಳ್ತಿರೋದು ಕೂಡ ಇದು ನಾನು ಮೊದಲನೇ ಸಲ. ನಾನು ಕೂಡ ಮೊದಲನೇ ಸಲ ಬೇಕಾದಷ್ಟು ಹೇಳಿದ್ದೇನೆ. ಒಂದು 10 ವಾರಕ್ಕೆ ಒಂದು 14 ಗಂಟೆ 15 ಗಂಟೆ. 14 ಗಂಟೆನೇ ದೊಡ್ಡದು. ಅಂಥದ್ರೊಳಗೆ 32.5 ಗಂಟೆಗಳ ಕಾಲದ ಈ ಅವಧಿಯನ್ನ ಹೇಳ್ತಿರೋದು ಇದೇ ಮೊದಲು. ನಾನು ಕೂಡ ಆ ಕೃಷ್ಣನು ಏನು ಹಿಂದಿನಿಂದ ಇಲ್ಲಿ ಆಂಜನೇಯರು ಕುಳಿತಿದ್ದಾರೆ, ಅಲ್ಲಿ ಕೃಷ್ಣನು ಕುಳಿತಿದ್ದಾನೆ, ಅಲ್ಲಿ ಅಪ್ರಮೇಯನ್ನು ನೋಡ್ತಿದ್ದಾನೆ. ಅವನ ಸನ್ನಿಧಾನದಲ್ಲಿ ಏನು ತಿಳಿಯತ್ತೆ ಮತ್ತು ಆ ಸಂದರ್ಭದಲ್ಲಿ ಏನು ನೆನಪಿಗೆ ಕೊಟ್ಟು ನನಗೆ
ನಿಮ್ಮೊಂದಿಗೆ ಹೇಳಿಸಿಕೊಳ್ತಾನೆ ಆ ಭಾಗವತವನ್ನ ನಾವೆಲ್ಲರೂ ಕೂಡ ಆ ಪುರಾಣವನ್ನ ನಾವು ಶ್ರವಣ ಮಾಡೋಣ. ನೋಡಿ, ಭಾಗವತ ಸಂಸ್ಕೃತದಲ್ಲಿ ಈ ಭಗ ಅಂದ್ರೆ 6 ಅಂತ ಅರ್ಥ. 6 ಗುಣಗಳಿಗೆ ಭಗಗುಣಗಳು ಅಂತ ಹೇಳ್ತಾರೆ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು. ಈ 6 ಗುಣಗಳು ಯಾರೊಳಗೆ ಪರಿಪೂರ್ಣವಾಗಿದೆಯೋ ಅವನನ್ನ ನಾವು ಭಗವಾನ್ ಅಂತ ಕರಿತೇವೆ. ಅದು ಹೇಗಿರ್ಬೇಕು? ಪರಿಪೂರ್ಣವಾಗಿರ್ಬೇಕು. ಅವನನ್ನ ನಾವು ಭಗವಾನ್ ಅಂತ ಕರಿತೇವೆ. ಅಂತಹ ಭಗವಾನ್, ಭಗವಂತನಿಗೆ ಸಂಬಂಧಪಟ್ಟಂಥದ್ದು ಈ ಭಾಗವತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಇತಿಹಾಸ, ಒಂದು ಕಾವ್ಯ, 18 ಪುರಾಣಗಳು, 18 ಪುರಾಣಗಳು. ಇತಿಹಾಸ ಭಾರತ, ಮಹಾಭಾರತ, ಕಾವ್ಯ ರಾಮಾಯಣ, ಆದಿಕಾವ್ಯ, ಹಾಗೂ ಪುರಾಣಗಳು ಒಟ್ಟು 18 ಮಹಾಪುರಾಣ. ಈ ಪುರಾಣಗಳಲ್ಲಿ ನಮಗೆ ವಿಶೇಷವಾಗಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೇವೆ, ಅವರುಗಳು ಮಾಡಿದಂತಹ ಲೋಕೋಪಕಾರವನ್ನೇ ಈ 18 ಪುರಾಣಗಳಲ್ಲಿಯೂ ಕೂಡ ನಮಗೆ ತಿಳಿಸಿದ್ದಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ, ಭವಿಷ್ಯತ್, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೈವೈವರ್ತ ಪುರಾಣ, ವಾಯು ಪುರಾಣ, ವರಾಹ ಪುರಾಣ, ವಿಷ್ಣು ಪುರಾಣ, ವಾಮನ ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ, ಶಿವಪುರಾಣ, ಗರುಡ ಪುರಾಣ. ಇವು ಒಟ್ಟು 18 ಮಹಾ ಪುರಾಣಗಳು. ಈ ಪುರಾಣಗಳೊಳಗೆ ಈ ಭಾಗವತ ಅನ್ನೋದು ಜಗತ್ತಲ್ಲಿ 2 ಭಾಗವತ ಪ್ರತೀತಿ ಇದೆ. ಒಂದು ದೇವಿ ಭಾಗವತವೂ ಪ್ರತೀತಿ ಇದೆ, ಇನ್ನೊಂದು ನಮ್ಮ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಈ ಮಹಾವಿಷ್ಣು ಹಾಗೂ ವಿಷ್ಣುವಿನ ಭಕ್ತರು ಸಂಬಂಧಪಟ್ಟಂಥದ್ದು. ವಿಶೇಷವಾಗಿ ಕೃಷ್ಣನ ಚರಿತ್ರೆಯನ್ನೇ ಹೇಳುವುದಕ್ಕೆ ಬಂದಂತಹ ಈ ಭಾಗವತವು ನಮಗೆ ಲೋಕದಲ್ಲಿ ತುಂಬಾ ಪ್ರಸಿದ್ಧ ಇರುವಂತಹ ಗ್ರಂಥ. ಅಷ್ಟೂ ಪುರಾಣಗಳಲ್ಲೂ ಒಂದು ಹೇಳ್ತಾರೆ ಒಂದು ಮಾತನ್ನು. ಇದೇ ಭಾಗವತದಲ್ಲಿ ನಮಗೆ ವ್ಯಾಸರ ಒಂದು ಚಿಂತನೆ ಬರುತ್ತೆ. ಅವರು ಅಷ್ಟು ಪುರಾಣಗಳನ್ನ ರಚನೆ ಮಾಡಿ ಇತಿಹಾಸವನ್ನ ರಚನೆ ಮಾಡಿದ್ರು ಕೂಡ ಅವರ ಹೃದಯಕ್ಕೆ ಸಮಾಧಾನ ಆಗಲಿಲ್ಲ. ನಾರದರು ಬಂದು ಅವರನ್ನ ಸಮಾಧಾನಪಡಿಸಿ ಭಗವಂತನ ಭಕ್ತಿ ಮತ್ತು ಗುಣವನ್ನ ತಿಳಿಸುವಂತಹ ಒಂದು ಪುರಾಣವನ್ನ ನೀನು ಹೇಳಪ್ಪ ಅಂತ ಹೇಳಿ ಹೋದ್ರು ಅನ್ನೋದನ್ನ ಆ ನಂತರ ಭಾಗವತದ ರಚನೆ ಆಯಿತು ಅನ್ನೋದು ನಮಗಿಲ್ಲಿ ತಿಳಿದು ಬರುತ್ತೆ. ಹಾಗಂದ್ರೆ ಬಾಕಿ ಪುರಾಣಗಳೊಳಗೆ ಭಗವಂತನ ಭಕ್ತಿಯಾಗಲಿ ಅವನ ವರ್ಣನೆ ಆಗಲಿ ಇಲ್ಲವೇ? ಶಿವಪುರಾಣದಲ್ಲಿ ಇಲ್ಲವೇ? ಬ್ರಹ್ಮಪುರಾಣದಲ್ಲಿ ಇಲ್ಲವೇ ಅಂತ ಕೇಳಿದಾಗ ಎಲ್ಲದರೊಳಗೂ ಇದೆ. ಆದರೆ ಈ ಭಾಗವತವು ಯಾವ ಮಟ್ಟಿಗೆ ನಮಗೆ ಹತ್ತಿರದಲ್ಲಿ ಕುಳಿತುಕೊಂಡು ಉಪದೇಶವನ್ನ ಮಾಡುತ್ತೋ ಆ ಮಟ್ಟಿಗೆ ಇದರಲ್ಲಿರುವಂತ ಭಕ್ತಿ ರಸ ಚಿಮ್ಮುತ್ತಲ್ಲ. ಹೀಗೆ ನಾವು ಹೇಳ್ತೀವಿ, ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿಯಪ್ಪ, ಮುಟ್ಟಿದ್ರೇನೋ ಆಗುತ್ತೆ ಅಂತ. ಹಾಗೆ ನಾವು ಈ ಭಾಗವತ ಗ್ರಂಥವನ್ನ ಮುಟ್ಟಿದ್ರೆ ಸಾಕು, ಅದರಲ್ಲಿ ಎಲ್ಲಿ ಭಕ್ತಿ ರಸ ಚಿಮ್ಮತ್ತೋ ಅನ್ನುವಂತಹ ಭಾವದಿಂದ ಈ ಭಾಗವತವನ್ನ ನಾವುಗಳು ನೋಡ್ತೇವೆ. ಅನಾದಿ ಕಾಲದಿಂದಲೂ ಕೂಡ ಈ ಭಾಗವತದ ಓದುವಿಕೆ ಮತ್ತು ಇದರ ಒಂದು ಸಪ್ತಾಹ ಕ್ರಮದಲ್ಲಿ ಶ್ರವಣ ಮಾಡುವಿಕೆ ನಮಗೆ ನಡೆದುಕೊಂಡೇ ಬರ್ತಾ ಇದೆ. ಈ ಭಾಗವತಕ್ಕೆ ನಮಗೆ ತುಂಬಾ ಪ್ರಾಚೀನವಾದಂತಹ ಟೀಕೆ ಅಂತ ಕೇಳಿಬಿಟ್ರೆ ನಮಗೆ ಶ್ರೀಧರಿ ಟೀಕೆ ಅಂತ ಹೇಳ್ತೇವೆ. ಶ್ರೀಧರ ಮಹರ್ಷಿಗಳು ಋಷಿಗಳವರು, ಋಷಿ ತುಲ್ಯರು. ಅವರು ಅದ್ವೈತ ಪರವಾಗಿ ಇದಕ್ಕೊಂದು ಟೀಕೆಯನ್ನ ಬರೆದಿದ್ದಾರೆ, ಶ್ರೀಧರಿ ಟೀಕೆ ಅಂತ. ಮತ್ತಿನ್ನೊಂದು ವಿಷಯ ನೋಡ್ಕೋಬೇಕು, ಎಲ್ಲಾ ಮತದವರು ಎಲ್ಲಾ ಪಂಥದವರು ಕೂಡ ಭಾಗವತವನ್ನ ನಮ್ಮದಾಗಿಸುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದು ನಮ್ಮದೇ ಗ್ರಂಥ.
ಎಷ್ಟೆಷ್ಟು ಒಂದು ಪರಂಪರೆ ಬಂದಿದೆಯೋ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ನಿಂಬಾರ್ಕ, ಎಷ್ಟೆಷ್ಟು ಭಕ್ತಿ ಪಂಥ, ಚೈತನ್ಯ ಪಂಥ ಎಷ್ಟೆಷ್ಟು ಬಂದಿದೆಯೋ, ಅವರೆಲ್ಲರೂ ಕೂಡ ಪ್ರಯತ್ನವನ್ನ ಏನು ಪಟ್ಟಿದ್ದಾರೆ ಅಂದ್ರೆ ಈ ಭಾಗವತವನ್ನ ತಮ್ಮದಾಗಿಸಿಕೊಳ್ಳೋಕೆ ಪರಿಪೂರ್ಣವಾಗಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ನೋಡಿ, ಈ ಭಾಗವತವನ್ನ ನಾವುಗಳು ಶ್ರವಣ ಮಾಡಬೇಕು ಅಂತ ಕುಳಿತುಕೊಂಡಾಗ, ಅದೇ ರೀತಿಯಾಗಿ ಇದನ್ನ ವಾಚನ ಮಾಡಬೇಕು ಅಂತ ಕುಳಿತುಕೊಂಡಾಗ, ಇದು ನಂತರದ ಒಂದು ಕಥೆಯಲ್ಲಿ ಬರುತ್ತೆ. 7 ದಿನಗಳೊಳಗೆ ಪರೀಕ್ಷಿತ ಮಹಾರಾಜನು ಕೇಳಿದ ಅಂತ ನಮಗೊಂದು ಕಥೆ ಬರುತ್ತೆ. 7 ದಿನದಲ್ಲಿ 7 ದಿನ ಕೇಳ್ದ ಅಂದ್ರೆ ಹೇಗೆ ಕೇಳ್ದ? ಭಾಗವತವೇ ಹೇಳುವಂತೆ ಅವನು ಪ್ರಾಯೋಪವೇಶವನ್ನು ಮಾಡಿದ್ದ. ಶುಕ ಮಹರ್ಷಿಗಳಿಂದ ಹಗಲು ರಾತ್ರಿ 7 ದಿನಗಳು ಕೇಳಿದ ಅಂತ. 24 ಗಂಟೆಗಳು ಇಂಟು 7 ಅನ್ನ ಆಹಾರಾದಿಗಳನ್ನ ಬಿಟ್ಟು ಕೇವಲ ಭಗವತ್ ಚಿಂತನೆಯಲ್ಲಿಯೇ ಕೂಡ ಇರುತ್ತಾ ಅವನು 7 ದಿನಗಳು ಭಾಗವತವನ್ನ ಕೇಳಿದ ಅಂತ. ಯಾಕಂದ್ರೆ ಸಪ್ತಾಹ ವಿಧಿಯನ್ನ ಬಹಳ ಹೊಗಳತ್ತಿಲ್ಲಿ. ಭಾಗವತವು ನಮಗೆ ಸಪ್ತಾಹ ವಿಧಿಯನ್ನ ತುಂಬಾ ಹೊಗಳತ್ತೆ. ಸಪ್ತಾಹ ವಿಧಿ ಅಂದ್ರೆ ಏನು ಅಂದ್ರೆ ಪೂರ್ತಿಯಾಗಿ ವ್ರತದಲ್ಲಿದ್ದು 7 ದಿನಗಳು ಶ್ರವಣವನ್ನ ಮಾಡುವಂಥದ್ದು ಹಾಗೂ ಹೇಳುವಂಥದ್ದು ಅಂತ. ಈ ಕಲಿಕಾಲದಲ್ಲಿ ನಮಗೆ ಆ 7 ದಿನಗಳ ಸಪ್ತಾಹ ಅಂತ ಏನಿದೆ ಪೂರ್ಣವಾಗಿ ನಾವು ಕೇಳಬೇಕು ಅಂತ ಹೇಳುವಂಥದ್ದು ಅದು ಕಷ್ಟ ಸಾಧ್ಯ. ಹಾಗೂ ಈ 7 ದಿನಗಳೊಳಗೆ ಈ ಭಾಗವತದ ಒಂದು 18,000 ಶ್ಲೋಕಗಳನ್ನ 12 ಸ್ಕಂದ ಪರ್ಯಂತವಾಗಿ ನಾವುಗಳು ಹೇಳಿ ಮುಗಿಸ್ತೇವೆ ಅಂತ ಹೇಳೋದು ಕೂಡ ಅದು ಹಾಸ್ಯಾಸ್ಪದ ಅಂತ ಆಗುತ್ತೆ. ಒಟ್ಟು 18,000 ಶ್ಲೋಕಗಳಿರುವಂಥದ್ದು, 12 ಸ್ಕಂದಗಳು. ಕೃಷ್ಣನ ಕಥೆಯನ್ನೇ ನಾವು ದಿನಕ್ಕೆ 6-8 ಗಂಟೆಗಳ ಕೇಳಿ 7 ದಿನದಲ್ಲಿ ಮುಗಿಸೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದೇ 90 ಅಧ್ಯಾಯಗಳ ಕೇವಲ ದಶಮಸ್ಕಂದವೇ ಇರುವಂಥದ್ದು, ಕೇವಲ ದಶಮಸ್ಕಂದವೇ ಇರುವಂಥದ್ದು. ಆದರೂ ಪರಂಪರೆಯಿಂದ ಭಾಗವತದಲ್ಲಿಯೇ ಹೇಳಿರುವಂತೆ ಒಂದು ಶ್ಲೋಕವೋ, ಅರ್ಧ ಶ್ಲೋಕವೋ, ಒಂದು ಶ್ಲೋಕದ ಒಂದು ಪಾದವು ನಿತ್ಯವೂ ನಾವು ಈ ಭಾಗವತವನ್ನ ನಾವು ಕೇಳಿದ್ದಾದ್ರೆ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ನಾವು ಪುನರ್ಜನ್ಮ ನಮಗೆ ಸಿಗೋದಿಲ್ಲ ಅನ್ನುವುದನ್ನ ನಮಗೆ ತಿಳಿಸಿದೆ. ಮತ್ತೆ ನಮ್ಮ ಸಂಸ್ಕೃತಿಯೊಳಗೆ ನಾವುಗಳು ನೋಡಿಕೊಂಡು ಬಂದಾಗ ಶ್ರುತಿ, ಸ್ಮೃತಿ, ಪುರಾಣ. ಪುರಾಣಗಳನ್ನ ನಾವು ಏನಕ್ಕೆ ಅಧ್ಯಯನ ಮಾಡಬೇಕು ಅಂದರೆ ಶ್ರುತ್ಯರ್ಥವನ್ನ ತಿಳಿದುಕೊಳ್ಳಕ್ಕೋಸ್ಕರವೇ ನಾವು ಪುರಾಣಾದಿಗಳನ್ನ ಅಧ್ಯಯನ ಮಾಡಬೇಕು. ವೇದದ ಪರಿಪೂರ್ಣವಾದಂತಹ ಅರ್ಥವನ್ನ ತಿಳಿದುಕೊಳ್ಳಬೇಕು. ನಾವು ವೇದಗಳ ಅರ್ಥ ನಮಗೆ ತಿಳಿಯದೇ ಹೋದರೆ, ವೇದಗಳ ಅರ್ಥ ನಮಗೆ ಹಾಗೆ ತಿಳಿಯೋದಿಲ್ಲ. ಈಗ ನೋಡಿ, ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ಇಂದ್ರೋ ವೃತ್ರಮಹನ್, ಇಂದ್ರನು ವೃತ್ರಾಸುರನನ್ನು ಕೊಂದನು ಅನ್ನುವಂಥ ಒಂದು ವಾಕ್ಯ ಬರುತ್ತೆ. ಇಷ್ಟು ಮಾತ್ರ ಹೇಳಿ ವೇದ ಮುಂದಿನ ಹೇಳ್ಕೊಂಡು ಹೋಗ್ಬಿಡತ್ತೆ. ಈಗ ನಮ್ಮ ಹೃದಯದಲ್ಲಿ ಎಷ್ಟು ಈ ಒಂದು ವಾಕ್ಯವನ್ನ ಕೇಳಿದಾಗ ಸಂಶಯ ಬರುತ್ತೆ, ಯೋಚನೆ ಮಾಡಿ ನೋಡೋಣ. ಇಂದ್ರನು ವೃತ್ರಾಸುರನನ್ನ ಯಾಕೆ ಕೊಂದ? ಫಸ್ಟ್ ಇಂದ್ರ ಅಂದ್ರೆ ಯಾರು, ವೃತ್ರಾಸುರ ಅಂದ್ರೆ ಯಾರು, ಎರಡನೇ ಪ್ರಶ್ನೆ. ವೃತ್ರಾಸುರನನ್ನ ಇಂದ್ರನು ಕೊಲ್ಲುವಂತಹ ಕೆಲಸವನ್ನ ಏನು ಮಾಡಿದ, ಯಾವುದರಿಂದ ಕೊಂದ, ಏತಕ್ಕೆ ಕೊಂದ, ಎಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದ್ರೆ ನಾವು ಪುರಾಣಗಳಿಗೆ ಓಡಿ ಬರಬೇಕು. ನೋಡಿ, ಆ ಒಂದು ವಾಕ್ಯ, ಇಂದ್ರನು ವೃತ್ರಾಸುರನನ್ನು ಕೊಂದನು, ಇಂದ್ರನು ಅಹನ್ ಅಂದ್ರೆ ಕೊಂದನು ಅಂತ ಹೇಳಿದಾಗ ಮೊದಲು ಇಂದ್ರನ ಕಥೆ ಪರಿಪೂರ್ಣ ಗೊತ್ತಾಗಬೇಕು ನಮಗೆ. ವೃತ್ರಾಸುರನು ಮಾಡಿದಂತಹ ಎಲ್ಲಾ ಅಪರಾಧಗಳು ಏನು ಅನ್ನೋದು ಗೊತ್ತಾಗಬೇಕು. ಇಂದ್ರನು ಯಾವುದರಿಂದ ಕೊಂದ? ವಜ್ರಾಯುಧದಿಂದ ಕೊಂದ. ವಜ್ರಾಯುಧ ಹೇಗುಂಟಾಯಿತು? ಅದಕ್ಕೆ ದಧೀಚಿ ಮಹರ್ಷಿಗಳ ಕಥೆ ಗೊತ್ತಾಗಬೇಕು ನಿಮಗೆ. ಒಂದು ವಾಕ್ಯವನ್ನ ತಿಳಿಸುವುದಕ್ಕೆ ಪುರಾಣಗಳೊಳಗೆ 100,000 ಶ್ಲೋಕಗಳೊಳಗೆ ಅದರ ಒಂದು ವಿಸ್ತಾರವನ್ನ ಹೇಳ್ತಾರೆ. ಇದಕ್ಕೋಸ್ಕರ ವ್ಯಾಸರು ಭಾರತದ ಆದಿಯಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ. ಇತಿಹಾಸ ಪುರಾಣಾಭ್ಯ ವೇದ ಸಮುಪ ಬೃಂಹಯೇತ್ ಬಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಹರೇದಿತಿ ಅಂತ. ಏನು? ಇತಿಹಾಸ ಪುರಾಣಗಳೆರಡೂ ಕೂಡ ನನ್ನಿಂದಲೇ ಬಂದಂಥದ್ದಪ್ಪ, ವೇದದಿಂದಲೇ ಹೊರಗಡೆ ಬಂದಂಥದ್ದು. ಯಾರು ಇತಿಹಾಸ ಪುರಾಣಗಳ ಜ್ಞಾನವಿಲ್ಲದೆ, ಇತಿಹಾಸ ಮತ್ತು ಪುರಾಣಗಳ ಜ್ಞಾನವಿಲ್ಲದೆ
ವೇದಗಳಿಗೆ ಅರ್ಥವನ್ನ ಮಾಡ್ತೀನಿ ಅಂತ ಹೊರಟ್ರೆ ವೇದವೇ ಹೆದರುತ್ತಂತೆ. ಯಾಕೆ ಗೊತ್ತಾ? ಇವನು ನನ್ನ ಮೇಲೆ ಕೈ ಮಾಡಿಬಿಡ್ತಾನಪ್ಪ, ಅವುಗಳ ಜ್ಞಾನ ಇಲ್ಲದೆ ನನಗೆ ಅರ್ಥ ಮಾಡಕ್ಕೆ ಹೊರಟಿದ್ದಾನೆ. ಆದ್ರಿಂದ ನಾವೆಲ್ಲರಿಗೂ ಕೂಡ ಈ ಪುರಾಣದ ಜ್ಞಾನ ಅತ್ಯಂತ ಅವಶ್ಯಕತೆಯಿಂದ ಕೂಡಿರುವಂಥದ್ದು ಆಗುತ್ತದೆ. ನೋಡಿ, ಎಷ್ಟು ಜನರು ಈ ಭಾಗವತವನ್ನ ತಮ್ಮದಾಗಿಸಿಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂದ್ರೆ ಹೇಳ್ತೀವಲ್ಲ, ವಿಶುದ್ಧಾದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತ, ದ್ವೈತಾದ್ವೈತ, ಅನೇಕ ವೇದಾಂತ ಶಾಖೆಗಳ ಆಚಾರ್ಯರಿಂದಲೂ ಕೂಡ ಈ ಭಾಗವತಕ್ಕೆ ವ್ಯಾಖ್ಯಾನಗೊಂಡಿದೆ. ಮತ್ತು ಈ ಭಾಗವತವನ್ನ ನಾವು ಸಕಲ ಶಾಸ್ತ್ರಾರ್ಥಗಳ ಸಾರ್ವಭೌಮ ಅಂತ ಹೇಳ್ಬೋದು ಬೇಕಾದ್ರೆ. ಎಷ್ಟೋ ಒಂದು ಸ್ಮೃತಿ, ಇದೊಂದು ಸ್ಮೃತಿ. ಭಾಗವತ ಒಂದು ಪುರಾಣ ಅಷ್ಟೇ ಅಲ್ಲ, ಒಂದು ಸ್ಮೃತಿ. ಯಾವಾಗ ಏನು ಮಾಡಬೇಕು, ಏನು ಮಾಡಿದ್ರೆ ತಪ್ಪು, ಎಲ್ಲವನ್ನೂ ಕೂಡ ನಮಗೆ ಹೇಳಿಕೊಂಡು ಬರುವಂಥದ್ದಾಗತ್ತೆ. ಮೊದಲಿಗೆ ಅದ್ವೈತ ಆಚಾರ್ಯರು, ಅತ್ಯಂತ ದೊಡ್ಡ ಭಕ್ತರು ಆದಂತಹ ಶ್ರೀಧರ ಸ್ವಾಮಿಗಳ ಒಂದು ಭಾಗವತಾರ್ಥ ದೀಪಿಕಾ ಅಂತ, ಭಾಗವತಾರ್ಥ ದೀಪಿಕಾ ಅನ್ನುವಂತಹ ಒಂದು ವ್ಯಾಖ್ಯಾನ ಇದೆ. ಅದೇ ರೀತಿಯಾಗಿ ವಿಶಿಷ್ಟಾದ್ವೈತ ಸಂಪ್ರದಾಯದ ಸುದರ್ಶನ ಸೂರಿಗಳು ಇದಕ್ಕೆ ಶುಭಪಕ್ಷೀಯ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಹಾಗೆಯೇ ವೀರ ರಾಘವಾಚಾರ್ಯರು ಭಾಗವತ ಚಂದ್ರ ಚಂದ್ರಿಕಾ ಅಂತ, ಮತ್ತು ವೆಂಕಟ ಕೃಷ್ಣಮಾಚಾರ್ಯರು ಭಾಗವತ ಚಂದ್ರಿಕಾ ಅಂತ. ಹಾಗೆ ದ್ವೈತ ಮತದ ಒಂದು ಸಿದ್ಧಾಂತದಲ್ಲಿ ಬರುವಂತಹ ನಮಗೆ ಆನಂದ ತೀರ್ಥ ಭಗವತ್ಪಾದರು ಅವರು ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಬರೆದಿದ್ದಾರೆ. ಅದೇ ರೀತಿ ವಿಜಯಧ್ವಜರು ಪದರತ್ನಾವಳಿ ಅಂತ, ನಿಂಬಾರ್ಕ ಮತದವರು ಮತ್ತು ಸಿದ್ಧಾಂತ ಶುಕದೇವಾಚಾರ್ಯರು ಅಂತ ಅವರು ಸಿದ್ಧಾಂತ ಪ್ರದೀಪ ಅಂತ. ಹಾಗೇನೆ ಶುದ್ಧಾದ್ವೈತ ಒಂದು ಮತವನ್ನ ಇವರಿಂದ ಆರಂಭ ಆಯಿತು ಅಂತ ಹೇಳ್ತೇವೆ, ಅವ್ರನ್ನ ವಲ್ಲಭಾಚಾರ್ಯರು ಅಂತ ಹೇಳ್ತೇವೆ. ಅವರು ಅದಕ್ಕೆ ಸುಬೋಧಿನಿ ಅಂತ ಒಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಹಾಗೆ ಗಿರಿಧರಾಚಾರ್ಯರು ಆಧ್ಯಾತ್ಮಿಕ ವ್ಯಾಖ್ಯಾನ ಅಂತ, ಜೀವ ಗೋಸ್ವಾಮಿಗಳು ಸಂದರ್ಭ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನ, ವಿಶ್ವನಾಥ ಚಕ್ರವರ್ತಿಗಳು ಸಾರಾರ್ಥ ದರ್ಶಿನಿ ಅಂತ, ಮತ್ತು ಹರಿಭಕ್ತಿ ರಸಾಯನ ಅಂತ. ಹೀಗೆ ಭಾಗವತಕ್ಕೆ ಅನೇಕ ವ್ಯಾಖ್ಯಾನಗಳು, ಟೀಕೆ ಟಿಪ್ಪಣಿಗಳು ಬೇಕಾದಷ್ಟು ಜನ ಮಾಡಿದ್ದಾರೆ. ಯಾಕೆ ಅಂದ್ರೆ ಭಾಗವತದೊಳಗೆ ಎಷ್ಟು ಜನ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡಿದ್ರೂ ಕೂಡ ಅದರಲ್ಲೇನು ಒಂದು ಸ್ವಲ್ಪವೂ ಕೂಡ ಅದರ ಮಹಿಮೆ ತಗ್ಗುವುದಿಲ್ಲ, ಇನ್ನು ಹೆಚ್ಚಾಗಿದೆ. ಅಷ್ಟು ವ್ಯಾಖ್ಯಾನಗಳು ಈ ಭಾಗವತಕ್ಕೆ ಬಂದಿದೆ. ನೋಡಿ, ಭಾಗವತದೊಳಗಿರುವಂತಹ ವಿಷಯ ಏನು ಅಂತ ನಾವುಗಳು ನೋಡಿಕೊಂಡು ಬರೋದಾದ್ರೆ, ಭಕ್ತಿ, ಜ್ಞಾನ, ವೈರಾಗ್ಯ. ಮುಖ್ಯವಾಗಿ ಭಕ್ತಿ ಮತ್ತು ಜ್ಞಾನವ ಪ್ರಧಾನ. ಭಕ್ತಿ ಏನಕ್ಕೆ ಬೇಕು ನಮಗೆ? ಆ ಭಗವಂತನನ್ನ ಪಡೆದುಕೊಳ್ಳೋಕೆ. ಆ ಭಗವಂತನನ್ನ ಪಡೆದುಕೊಳ್ಳಕ್ಕಾಗಿ ಜ್ಞಾನ ಪ್ರಧಾನವಾಗಿಯೇ ಭಕ್ತಿಯನ್ನ ಹೇಳಿರುವಂಥದ್ದು. ಹಾಗೆಯೇ ವೈರಾಗ್ಯಗಳಿಂದ ಮುಕ್ತಿ, ನಮಗೆಲ್ಲರಿಗೂ ಕೂಡ ಮುಕ್ತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಹೀಗಿದ್ದಾಗ ಆ ಭಕ್ತಿ ಜ್ಞಾನ ವೈರಾಗ್ಯವನ್ನ ನಮಗೆ ತಿಳಿಸುವುದಕ್ಕಾಗಿಯೇ ಈ ಭಾಗವತವು ನಮಗೆ ಬಂದಂಥದ್ದು ಆಗಿದೆ. ಮತ್ತು ಈ ಭಾಗವತವು ಕೃಷ್ಣ ಪರಮಾತ್ಮನ ವಾಂಗ್ಮಯೀ ಮೂರ್ತಿಯಾಗಿದೆ. ಇದೇ ಉದ್ಧವ ಗೀತೆ ಹೇಳ್ತೇನೆ, ಒಂದು ದಿನ ಉದ್ಧವ ಗೀತೆಯನ್ನ ಪೂರ್ಣವಾಗಿ ಅವಧೂತೋಪಾಖ್ಯಾನ ಉದ್ಧವ ಗೀತೆ ಹೇಳ್ತೇನೆ. ಅದರಲ್ಲಿ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಉದ್ಧವ, ನನ್ನ ಒಂದು ಶಕ್ತಿಯನ್ನ ನಾನು ಅಂತರ್ಧಾನ ಮಾಡ್ಕೊಳ್ತಾ ಇದ್ದೀನಪ್ಪ. ನಾನು ಬಂದಂತಹ ನಾನು ಕೆಲಸ ಮುಗೀತು ನನ್ನ ಪ್ರಪಂಚದಲ್ಲಿ, ನಾನಿನ್ ಅಂತರ್ಧಾನ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ. ಹೀಗಿದ್ದಾಗ ಇಡೀ ನನ್ನ ಶಕ್ತಿಯನ್ನ ಎಲ್ಲಿಡ್ಲಿ ಅಂದಾಗ ಭಾಗವತವೇ ಹೇಳುತ್ತೆ, ಸ್ವಕೀಯಂ ಯದ್ ಭವೇತ್ ತೇಜಃ ತಚ್ಚ ಭಾಗವತೆ ಅದಧಾತ್ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇಃ ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಏನು ಇದರ ಒಂದು ಸ್ವಕೀಯಂ ಯದ್ ಭವೇತ್ ತೇಜಃ, ಕೃಷ್ಣ ಪರಮಾತ್ಮನ ಒಂದು ಏನು ಪರಮ ಕಾರುಣಿಕ ಶಕ್ತಿ ಇತ್ತು, ಅವನ ಅನಂತ ಶಕ್ತಿ ಇತ್ತು, ಜ್ಞಾನ ಶಕ್ತಿ ಇತ್ತು, ಎಲ್ಲವನ್ನೂ ಕೂಡ ಭಾಗವತೆ ಅದಧ, ಭಾಗವತದೊಳಗೆ ಕೃಷ್ಣ ಪರಮಾತ್ಮ ಇಟ್ಟುಬಿಟ್ಟು
ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಈ ಭಾಗವತದೊಳಗೆ ಇಟ್ಟವನಾದ. ತಿರೋಧಾಯ ಪ್ರವಿಷ್ಟೋಯಂ, ಅವನು ಜಗತ್ತಿನೊಳಗೆ ಭೌತಿಕ ರೂಪದಿಂದ ಅಂತರ್ಧಾನನಾದಂತೆ. ಆದರೆ ಅಂತರ್ಧಾನನಾದವನು ಶ್ರೀಮದ್ ಭಾಗವತಾರ್ಣವಂ, ಭಾಗವತ ಎಂಬ ಒಂದು ಸಮುದ್ರವನ್ನ ಆ ಕೃಷ್ಣ ಪರಮಾತ್ಮನು ಪ್ರವೇಶವನ್ನು ಮಾಡಿದ. ಇದು ಕೃಷ್ಣನ ವಾಂಗ್ಮಯಿ ಮೂರ್ತಿ. ಹೇಳ್ತಾರೆ ತೇನೇಯಂ ವಾಂಗ್ಮಯಿ ಮೂರ್ತಿ. ಕೃಷ್ಣಂಗೆ ಸಿಗದೆ ಇದ್ದಾಗ ಅರ್ಜುನ ಸಿಕ್ಕ ಗೀತ ಹೇಳ್ದ, ಅರ್ಜುನ ಸಿಕ್ಕಾಗ ಭಗವಂತನು ಗೀತೆ ಹೇಳ್ದ, ಮತ್ತೆ ಅವನಿಗೆ ಅನುಗೀತೆ ಹೇಳ್ದ. ಮಹಾಭಾರತದಲ್ಲಿ ಭೀಷ್ಮ ಸ್ತವರಾಜ ಭೀಷ್ಮನ ಸ್ತೋತ್ರ ಮಾಡ್ದ. ನೋಡಿ, ಇದರೊಳಗಿರುವಂತಹ ಒಂದು ಕೃಷ್ಣನ ಕಥೆ ಏನಿದೆ, ಕೃಷ್ಣನ ಒಂದು 40ರಿಂದ 50 ಭಾಗದ ಕಥೆಯನ್ನ ಇದರೊಳಗೆ ಹೇಳಿ. ಕೃಷ್ಣನ ಇನ್ನೊಂದು 40-50 ಭಾಗ ಭಾರತದಲ್ಲಿ ಬರುತ್ತೆ. ನಿಜವಾದ ಕೃಷ್ಣ ಏನು ಅನ್ನೋದು, ಅವನು ಏನೇನು ಮಾಡ್ದ ಎಲ್ಲವೂ ಕೂಡ ಇದರೊಳಗೆ ಒಂದು ಕೃಷ್ಣನ ಒಂದು ಜೀವನವನ್ನ ಇದರೊಳಗೆ ಬರುವಂತಹ ಉದ್ಧವ, ಅಕ್ರೂರ ಮುಂತಾದಂಥವರೆಲ್ಲರಿಗೂ ಕೂಡ ಹೇಳಿಕೊಂಡು ಅವನು ಉಪದೇಶವನ್ನು ಮಾಡಿಕೊಂಡು ಹೋದ. ನೋಡಿ ಹೇಳ್ತಾರೆ ತೇನೇಯಂ ವಾಂಗ್ಮಯಿ ಮೂರ್ತಿ. ಈ ಭಾಗವತ ಅನ್ನೋದು ಏನದು? ಕೃಷ್ಣ ಪರಮಾತ್ಮನ ವಾಂಗ್ಮಯಿ ಮೂರ್ತಿಯಾಗಿದೆ. ಪ್ರತ್ಯಕ್ಷ ವರ್ತತೆ ಹರೇಹೇ, ಪ್ರತ್ಯಕ್ಷವಾಗಿ ನಾವೆಲ್ಲರೂ ಕೂಡ ಇದನ್ನ ಕಾಣುವಂಥವರಾಗಬೇಕು. ಇದಂ ಭಾಗವತ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತ ಅನ್ನೋದು ಬ್ರಹ್ಮ ಸಂಹಿತೆ, ಆ ಭಗವಂತನನ್ನ ತಿಳಿಸಿಕೊಡುವುದಕ್ಕಿರುವಂತಹ ಒಂದು ಗ್ರಂಥವಾಗಿದೆ. ಆದ್ರಿಂದ ಈ ಭಾಗವತವನ್ನು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಬೇಕು. ನೋಡಿ, ಈಗ ನಿಮಗೆ ಮತ್ತೊಂದು ಅನ್ಸುತ್ತೆ, ಈ ಭಾಗವತದೊಳಗೆ ಪ್ರತಿಪಾದ್ಯವಾಗಿರುವಂತಹ ವಿಷಯ ಯಾವುದು? ಪ್ರತಿಪಾದ್ಯವಾಗಿರುವಂತಹ ವಿಷಯ ಯಾವುದು ಅಂತ ಕೇಳಿದ್ರೆ, ಮೊಟ್ಟ ಮೊದಲಿಗೆ ಭಗವಂತನ ಅವತಾರಗಳ ಕಥೆ. ಭಗವಂತನ ಅವತಾರಗಳ ಕಥೆ, ಮತ್ಸ್ಯ, ವಾಮನ. ನಾವೇನು ಹೇಳ್ತೇವೆ, ನಾವು ಯಾವ ಒಂದು ಅವತಾರ ಅಂತ ಹೇಳ್ತೇವೆ, ಆ ಕ್ರಮದಲ್ಲೇನು ಭಾಗವತದಲ್ಲಿಲ್ಲ. ನಮಗೆ ಮೊದಲಿಗೆ ವಾಮನ ಶುರುವಾಗುವಂಥದ್ದೇ ವರಾಹಾವತಾರದ ಕಥೆಯಿಂದಲೇ ನಮಗಿಲ್ಲಿ ಶುರುವಾಗುತ್ತೆ. ಅವನ ದಶಾವತಾರದಲ್ಲಿ ವರಾಹಾವತಾರದ ಕಥೆಯಿಂದಲೇ ನಮಗೆ ಶುರುವಾಗುತ್ತೆ. ವಾಮನ ಆದ್ಮೇಲೆ ಮತ್ಸ್ಯ ಬರ್ತಾನೆ. ಆ ಕ್ರಮದಲ್ಲೇನಿಲ್ಲ ಭಾಗವತದೊಳಗೆ ಕಥೆ. ಒಂದು ಮತ್ಸ್ಯಾವತಾರ ಬರುತ್ತೆ, ಆಮೇಲೆ ಕೂರ್ಮಾವತಾರ ಬರುತ್ತೆ, ಅವೆಲ್ಲ ಏನಿಲ್ಲ, ನಮಗೆ ಆಮೇಲೆ ಬರುವಂಥದ್ದು, ಕ್ರಮದಲ್ಲೇನಿಲ್ಲ. ಆದ್ರೆ ಇಲ್ಲಿ ಮೊದಲಿಗೆ ಭಗವಂತನ ಅವತಾರದ ಕಥೆಗಳು ಇರುವಂಥದ್ದಾಗುತ್ತದೆ. ಮತ್ತು ಆ ಅವತಾರಗಳೊಳಗೆ ಮಾಡಿದಂತಹ ಭಗವಂತನ ಲೀಲೆ, ಏನೇನು ಲೀಲೆಯನ್ನು ಮಾಡಿದ ಭಗವಂತ ಅನ್ನೋದು ನಮಗೆ ಬರುತ್ತೆ. ಕೇವಲ ಭಗವಂತನ ಲೀಲೆಯ ಅಷ್ಟೇ ಅಲ್ಲ, ಭಗವಂತನ ಭಕ್ತರಾದ ಭಾಗವತೋತ್ತಮರ ಕಥೆ ಬರುತ್ತೆ. ಭಗವಂತನ ಭಕ್ತರಾದಂತಹ ಭಾಗವತೋತ್ತಮರ ಕಥೆ ನಮಗೆ ಇದರೊಳಗೆ ಸಿರುವಂಥದ್ದಾಗುತ್ತೆ. ಮತ್ತು ವಿಶೇಷವಾಗಿ ಭಾಗವತ ಪ್ರಧಾನ ಯಾವುದು ಅಂತ ನೀವೆಲ್ಲರೂ ಕೇಳಿದ್ರೆ, ಲೀಲಾ ನಾಟಕ ಸೂತ್ರಧಾರಿಯಾದಂತಹ, ಜಗತ್ತಲ್ಲಿರುವಂತಹ ಅಜ್ಞಾನ ಎಂಬ ಕತ್ತಲನ್ನ ದೂರ ಮಾಡಿ ಜ್ಞಾನ ಎಂಬ ಒಂದು ಬೆಳದಿಂಗಳನ್ನ ಕರುಣಿಸಿದಂತಹ ಆ ಕೃಷ್ಣ ಪರಮಾತ್ಮನ ಬಾಲಲೀಲೆ ಆಗಬಹುದು, ನವನೀತ ಲೀಲೆ ಆಗಬಹುದು, ಗೋಚಾರಣ ಆಗಬಹುದು, ಮುರಳೀಗಾನ ಆಗಬಹುದು, ಬ್ರಹ್ಮನ ಗರ್ಭಭಂಗ ಆಗಬಹುದು, ಕಾಳೀಯ ದಮನ ಆಗಬಹುದು, ಗಾವಾಗ್ನಿ ಪಾನ ಆಗಬಹುದು, ಗೋಪಿಕಾ ವಸ್ತ್ರಾಪಹರಣ ಆಗಬಹುದು, ರಾಸಲೀಲೆ ಆಗಬಹುದು. ಅವನ ಮಾಹಾತ್ಮ್ಯ ಲೀಲೆಗಳು ಎಲ್ಲವೂ ಕೂಡ ಭಾಗವತದೊಳಗೆ ಬರುವಂಥದ್ದಾಗುತ್ತೆ. ವಿಶೇಷವಾಗಿ ಅವನು ಶಿಶುವಿನಿಂದಲೇ ಶುರು ಮಾಡಿದಂತಹ ಪೂತನ, ತೃಣಾವರ್ತ, ಶಕಟ, ಪ್ರಲಂಬ, ಧೇನುಕ, ಬಕ, ವತ್ಸ, ಕಂಸ ಮುಂತಾದಂತಹ ಅನೇಕ ದಾನವರನ್ನ ಉದ್ಧಾರ ಮಾಡಿದಂಥದ್ದು ಆಗಬಹುದು. ಹಾಗೆ ಈ ಭಾಗವತದೊಳಗೆ ಅದ್ವೈತ ಒಂದು ಪ್ರಧಾನವಾದಂತಹ ಮತ್ತು ವಿಶೇಷವಾಗಿ ಜ್ಞಾನ ಪ್ರಧಾನವಾದಂತಹ ಅನೇಕ ಗೀತೆಗಳು ಬರುತ್ತೆ. ಗೋಪಿಕಾ ಗೀತೆ, ಯುಗ್ಮಗೀತೆ, ಶ್ರುತಿಗೀತೆ, ಭ್ರಮರಗೀತೆ, ವೇಣುಗೀತೆ, ಇವೆಲ್ಲವೂ ಕೂಡ ತತ್ವವೇ ಪ್ರಧಾನ. ಇದರೊಳಗೆ ತತ್ವ ಪ್ರಧಾನವಾಗಿರುವಂತಹ ಎಲ್ಲಾ ಗೀತೆಗಳು ಕೂಡ ನಮಗೆ ಇದರೊಳಗೆ ಬರುವಂಥದ್ದು
ಆಗುತ್ತೆ. ಭಗವಂತನ ಸ್ತೋತ್ರಗಳು ಕುಂತಿ, ಅಕ್ರೂರ, ಉದ್ಧವ, ಮುಚುಕುಂದ, ಎಷ್ಟು ಜನ ಸ್ತೋತ್ರವನ್ನು ಮಾಡ್ತಾರೆ ಭಗವಂತನ. ಆ ಎಲ್ಲ ಸ್ತೋತ್ರಗಳು ಕೂಡ ಇದರೊಳಗೆ ಬರುವಂಥದ್ದಾಗುತ್ತೆ. ಮತ್ತಿನ್ನೇನು ಬರುತ್ತೆ ಭಾಗವತದಲ್ಲಿ ಅಂತ ಕೇಳಿದ್ರೆ ನೋಡಿ, ಭಗವಂತನ ನಾಮದ ಶಕ್ತಿಯನ್ನ ಹೇಳುವಂತಹ ಮತ್ತು ವಿಶೇಷವಾಗಿ ಅವನ ನಾಮದ ಒಂದು ಬಲವೆಂದಿದ್ದರೆ ಸಾಕಪ್ಪ, ಎಂತಹ ಪಾಪಾದಿಗಳನ್ನ ನಾವು ಮಾಡಿದ್ದರೂ ಕೂಡ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ಸಾಕ್ಷಾತ್ತಾಗಿ ವಿಷ್ಣು ಲೋಕದಿಂದ ಬರುವಂಥವರಾಗ್ತಾರೆ. ಅವರು ಬಂದು ಕರೆದುಕೊಂಡು ಹೋಗ್ತಾರೆ. ಎಲ್ಲಾ ಪಾಪಗಳನ್ನು ಕೂಡ ಆ ಭಗವಂತನ ನಾಮ ಒಂದೇ ನಮ್ಮನ್ನ ಕಳೆದು ಹಾಕತ್ತೆ ಅಂತ ಲೋಕ ಸಂದೇಶವನ್ನು ಕೊಟ್ಟಂತಹ ಅಜಾಮೀಳನ ಉಪಾಖ್ಯಾನ ಆಗಬಹುದು. ಹಾಗೆ ಚಿಕ್ಕ ವಯಸ್ಸಿನಿಂದಲೇ ಭಾಗವತೋತ್ತಮರಾದಂತಹ ಧ್ರುವ ಪ್ರಹ್ಲಾದರ ಚರಿತ್ರೆ ಆಗಬಹುದು. ಹಾಗೂ ಅಸುರನಾಗಿದ್ದರೂ ಕೂಡ, ರಾಕ್ಷಸನಾಗಿದ್ದರೂ ಕೂಡ ಅಸುರತ್ವವನ್ನ ಗೆದ್ದು ರಾಕ್ಷಸತ್ವವನ್ನ ಗೆದ್ದು ದೈವತ್ವವನ್ನು ದೇವತೆಗಳೂ ಕೂಡ ನಾಚಬೇಕು ಇವರ ಮುಂದೆ, ಆ ರೀತಿಯಾದಂತಹ ಗುಣವುಳ್ಳಂತಹ ಒಂದು ನಮಗೆ ಬಲಿ ಮತ್ತು ವೃತ್ರರ ಕಥೆ ನಮಗೆ ಬರುವಂಥದ್ದಾಗತ್ತೆ. ಹಾಗೂ ಏನೂ ಇಲ್ಲದೆ ಇದ್ದರೂ ಕೂಡ ಸಾಕ್ಷಾತ್ತಾಗಿ ಕೇವಲ ಭಗವಂತನನ್ನ ನಂಬಿಕೊಂಡಿದ್ರೆ ಸಾಕಪ್ಪ, ಭಗವಂತನೇ ಓಡೋಡಿ ಬಂದು ನಿನ್ನನ್ನ ಅಪ್ಪಿಕೊಂಡು ಉಪಚಾರವನ್ನ ಮಾಡ್ತಾನೆ ಅಂತ ಹೇಳುವಂತಹ ಸುಧಾಮನ ಕಥೆ ಈ ಭಾಗವತದೊಳಗೆ ನಮಗೆ ಬರುತ್ತೆ. ನಮಗೆ ತಿಳಿದೇ ಇರುವಂತಹ ಒಬ್ಬ ಮಹಾತ್ಮ ಇದ್ದಾನೆ, ಹೇಳ್ತೇನೆ. ಅವನ ಹೆಸರು ರಂತಿದೇವ ಅಂತ. ಇದೇ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಬರುತ್ತೆ ರಂತಿದೇವನ ಕಥೆ. ಅವನು ತಪಸ್ಸು ಮಾಡ್ತಾನೆ ರಂತಿದೇವ, ತುಂಬಾ ಚಿಕ್ಕ ಉಪಾಖ್ಯಾನ. ಭಗವಂತ ಪ್ರತ್ಯಕ್ಷ ಆಗ್ತಾನೆ, ಕೇಳ್ತಾನೆ ರಂತಿದೇವನಿಗೆ, ರಂತಿದೇವ ನಿನ್ ತಪಸ್ಸಿಗೆ ಮೆಚ್ಚಿದ್ದೀನಿ ಕಣ, ನಿಂಗೆ ಏನು ಬೇಕಾದ್ರೂ ಕೇಳ್ಕೊಳ್ಳೋ, ನಾನು ಕೊಡ್ತೀನಿ, ಏನಾದ್ರೂ ಕೇಳು ನಾನು ಕೊಡ್ತೇನೆ ಅಂತ ಹೇಳಿದಾಗ ಆಗ ಆ ರಂತಿದೇವ ಕೇಳ್ಕೊಳ್ತಾನೆ, ಭಗವಂತ ನೀನು ಕೊಡೋದಾದ್ರೆ ಜಗತ್ತಿನಲ್ಲಿ ಎಷ್ಟು ಜನರಿಗೆ ಎಷ್ಟು ಕಷ್ಟಗಳಿದೆಯೋ ಆ ಎಲ್ಲಾ ಕಷ್ಟವನ್ನು ನನಗೇ ಕೊಟ್ಟು ನೀನ್ ಕಷ್ಟವನ್ನು ಜಗತ್ತಿಲಿರೋರೆಲ್ಲರನ್ನೂ ಸುಖವಾಗಿಡು ಅಂತಹ ತ್ಯಾಗಿಯಾದಂತಹ ಆ ರಂತಿದೇವನ ತಾನು ಹಸಿದಿದ್ರೂ ಕೂಡ ಜಗತ್ತು ತೃಪ್ತಿಯಿಂದ ಇರಲಿ ಅಂತ ವರವನ್ನ ಕೇಳಿದಂತಹ ರಂತಿದೇವನ ಕಥೆ ಬರುತ್ತೆ. ಹೀಗೆ ಮತ್ತು ಇಡೀ ಪ್ರಪಂಚದ ಸಾಹಿತ್ಯ ನಿಂತು ಬೆರಗಾಗಿ ನೋಡಬೇಕು, ವಿಶ್ವ ಸಾಹಿತ್ಯವೇ ಬೆರಗಾಗಿ ನೋಡುವಂತಹ ಪುರಂಜನೋಪಾಖ್ಯಾನ ಈ ಭಾಗವತದೊಳಗೆ ಬರುವಂಥದ್ದಾಗುತ್ತೆ. ಹೀಗೆ ಭಾಗವತದೊಳಗೆ ಏನು ಇಲ್ಲ ಏನು ಇದೆ, ಎಲ್ಲವೂ ಇರುವಂಥದ್ದು. ಭಾಗವತ ಒಂದು ಗ್ರಂಥವನ್ನ ನಾವು ಓದಿಕೊಂಡಂಥವರಾದರೆ ನಮಗೆ ಸಕಲ ಶಾಸ್ತ್ರಗಳು ತಿಳಿಯುತ್ತೆ, ಸಕಲ ಸ್ಮೃತಿ ಗ್ರಂಥಗಳು ಗೊತ್ತಾಗುತ್ತೆ, ಸಕಲ ರೀತಿಯಿಂದ ಭಕ್ತರ ಕಥೆಗಳು ಗೊತ್ತಾಗುತ್ತೆ, ಭಗವಂತನು ಎಂಥವನು ಅಂತ ಗೊತ್ತಾಗುತ್ತೆ, ಭಗವಂತನನ್ನ ಪಡೆಯುವ ವಿಧಾನ ಗೊತ್ತಾಗುತ್ತೆ, ಆ ಭಗವತ್ ಚಿಂತನೆಯಲ್ಲಿ ನಿಲ್ಲುವ ಮಾರ್ಗ ಯಾವುದು ಅನ್ನೋದು ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದೇ ಭಾಗವತದಲ್ಲಿ. ಈ ಒಂದೇ ಅಂತಹ ಅತ್ಯಂತ ಉತ್ತಮೋತ್ತಮವಾದಂತಹ ಗ್ರಂಥ ಈ ಭಾಗವತವು ಆದಂಥದ್ದಾಗಿದೆ. ವಿಶೇಷವಾಗಿ ಇಲ್ಲಿ ಆ ಒಂದು ಗೃಹಸ್ಥರಾದಂತಹ ಭಕ್ತ ಶ್ರೇಷ್ಠರಾದಂತಹ ಅಂಬರೀಷ, ಉದ್ಧವ, ಕುಚೇಲ ಮುಂತಾದಂತಹ ಗೃಹಸ್ಥ ಭಕ್ತರ ಕಥೆ ಬರುತ್ತೆ. ಅಕಿಂಚನವಿತ್ತರು, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅವಧೂತರಂತೆ ನಡೆದಂತಹ ಋಷಭದೇವ, ಭರತ ಮತ್ತು ಅವಧೂತ. ಅಲ್ಲಿ ಸಾಕ್ಷಾತ್ ಅವಧೂತ ಅಂದ್ರೆ ದತ್ತರೇ ಅಂತ ಹೇಳ್ತಾರೆ. ಇಲ್ಲಿ 11ನೇ ಸ್ಕಂದದಲ್ಲಿ ಬರುವಂತಹ ಆ ಉದ್ಧವನಿಗೆ ಉಪದೇಶ ಮಾಡಬೇಕಾದ್ರೆ ಅಲ್ಲಿ ದತ್ತನೇ ಅಂತ ಹೇಳ್ತಾರೆ. ಅವರ ಕಥೆಗಳು ನಮಗೆ ಇಲ್ಲಿ ಬರುತ್ತಪ್ಪ. ಏನು ಬರೋದಿಲ್ಲ. ಈ ಭಾಗವತ ಅನ್ನುವಂಥದ್ದು ಏನಪ್ಪ ಅಂದ್ರೆ ವೇದ, ಉಪನಿಷತ್ತು ಮತ್ತು ಭಗವದ್ಗೀತೆ. ವೇದಗಳು, ಉಪನಿಷತ್ತು ಮತ್ತು ಭಗವದ್ಗೀತೆ, ಈ 3 ಗ್ರಂಥಗಳಿಗೆ ಯಾರಾದರೂ ಒಂದು ಭಾಷ್ಯವನ್ನ ಬರೆದಿದ್ರೆ,
ವ್ಯಾಖ್ಯಾನವನ್ನ ಬರೆದಿದ್ರೆ ಅವರು ಈ ಭಾಗವತದ ರೂಪದಿಂದ ಬರೆದಿದ್ರು ಅಂತ ಹೇಳ್ಬಹುದು. ಸಮಸ್ತ ಭಗವದ್ಗೀತೆಗೆ, ವೇದಗಳಿಗೆ, ಉಪನಿಷತ್ತಿಗೆ, ಈಗ ನಾವು ಹೇಳಿದ್ದೇವೆ ಶ್ರೀಮದ್ ಆಚಾರ್ಯರು ನಮಗೆ ಏನ್ ಮಾಡಿದ್ರು, ಆ ಒಂದು ಗೀತೆಗೆ ವ್ಯಾಖ್ಯಾನವನ್ನು ಕೊಟ್ಟರು, ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದ್ರು ಅಂತೆಲ್ಲ ಹೇಳ್ತೇವೆ. ಹಾಗೆ ಈ ಮೂರಕ್ಕೂ ಒಂದು ವ್ಯಾಖ್ಯಾನ ರೂಪ, ವೇದಗಳಿಗೂ, ಉಪನಿಷತ್ತಿಗೂ ಮತ್ತು ಗೀತೆಗೂ ಒಂದು ಭಾಷ್ಯ ರೂಪದಿಂದ ಈ ಭಾಗವತ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲಪ್ಪ. ಅಂತಹ ಒಂದು ದಿವ್ಯ ಭಾಗವತದ 18,000 ಶ್ಲೋಕ ಹಾಗೂ 12 ಸ್ಕಂದ, 12 ಸ್ಕಂದದಲ್ಲಿ ವಿಸ್ತಾರವಾಗಿರುವಂತಹ ಈ ಭಾಗವತವನ್ನ ನಾವೆಲ್ಲರೂ ಕೂಡ ಕೇಳೋದಕ್ಕೆ ಹೊರಟಿದ್ದೀರಾ. ಬಹಳ ಬಹಳ ಸಂತೋಷ. ವಿಶೇಷವಾಗಿ ಈ ಒಂದು ತೀರ್ಥಕ್ಷೇತ್ರದಲ್ಲಿ ಹೇಳ್ತಾ ಇರುವಂಥದ್ದು, ಅಪ್ರಮೇಯನ ಸನ್ನಿಧಾನದಲ್ಲಿ ನಮಗೆ ಹೇಳ್ತಾ ಇರುವಂಥದ್ದು ನಮಗೆ ಬಹಳ ಒಂದು ಅಪ್ರಮೇಯನ ಅನುಗ್ರಹದಿಂದಲೇ ಅವನೇ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಭಾವಿಸಿ ಯಥಾಮತಿಯಾಗಿ ಈ ಭಾಗವತವನ್ನ ಆರಂಭ ಮಾಡೋಣ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ಜಗದ್ಗುರು, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಏನೋ ಆ ಮೊದಲಿಗೆ ನಾರಾಯಣನಿಗೆ ನಮಸ್ಕಾರ, ಅದೇ ರೀತಿಯಾಗಿಯೇ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ, ದ್ವೈಪಾಯನನಿಗೆ ನಮಸ್ಕಾರ, ಎಲ್ಲರಿಗೂ ಕೂಡ ನಮಸ್ಕಾರವನ್ನ ನಾವುಗಳು ಮಾಡಿಕೊಂಡು ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ, ಶ್ರೀಕೃಷ್ಣಾಯ ವಯಂ ನಮಃ, ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನು ಎಂಥವನು? ಸತ್ ಚಿತ್ ಆನಂದ ಸ್ವರೂಪದವನು. ಸಚ್ಚಿದಾನಂದ ರೂಪಾಯ, ಯಾವಾಗಲೂ ಇರುವವನವನು, ಯಾವಾಗಲೂ ಚಿದ್ರೂಪನು, ಅರಿವಿನ ಗಟ್ಟಿಯವನು, ಆನಂದ ಸ್ವರೂಪದವನು. ಅವನು ಎಂಥವನು? ವಿಶ್ವ ಉತ್ಪತ್ತ್ಯಾದಿಹೇತವೇ, ಜಗತ್ತನ್ನ ಸೃಷ್ಟಿ ಮಾಡಿದನಷ್ಟೇ ಅಲ್ಲ, ಜಗತ್ತನ್ನ ಕಾಪಾಡುವವನೂ ಕೂಡ ಅವನೇ ಆಗಿದ್ದಾನೆ. ನಾವು ಜಗತ್ತನ್ನ ಬರೀ ಸೃಷ್ಟಿ ಮಾಡಿದಾನೆ ಅಂದ್ರೆ ಅಲ್ಲ, ಅವನೇನವನು? ಜಗತ್ತನ್ನ ಕಾಪಾಡುವವನು ಆಗಿದ್ದಾನೆ. ಬ್ರಹ್ಮ ದೇವಾನ ಪ್ರಥಮ ಸಂಬಭೂವ, ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಬರೀ ಪರಮಾತ್ಮನು ಜಗತ್ತನ್ನ ಸೃಷ್ಟಿ ಮಾಡಿದ ಅಷ್ಟೇ ಅಲ್ಲ, ಸೃಷ್ಟಿ ಮಾಡಿದದರ ಜೊತೆಗೆ ಇಡೀ ಜಗತ್ತನ್ನ ಅವನು ಕಾಪಾಡಿದವನಾಗಿದ. ಅಂತಹ ಪರಮಾತ್ಮನು ಅವನೇನ್ ಮಾಡ್ತಾನೆ? ತಾಪತ್ರಯ ವಿನಾಶಾಯ, ನಮ್ಮೆಲ್ಲರ ಒಂದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈಹಿಕ ಎಲ್ಲಾ ತಾಪತ್ರಯಗಳನ್ನು ಕೂಡ ನಾಶ ಮಾಡುವಂತಹ ಆ ಕೃಷ್ಣ ರೂಪನಿಗೆ, ಕೃಷ್ಣ ಸ್ವರೂಪನಿಗೆ ನಾವುಗಳು ನಮಸ್ಕಾರವನ್ನ ಮಾಡ್ತಾ ಇದ್ದೇವೆ. ನಮಗೆ ಎಲ್ಲಾ ಪುರಾಣಗಳನ್ನು ಕೂಡ ಹೇಳಿದಂಥದ್ದು ರೋಮಹರ್ಷಣಿಗಳು. ಅಂದ್ರೆ ಅವರನ್ನೇ ನಾವು ಸೂತರು ಅಂತ ಕರೀತೇವೆ. ವ್ಯಾಸರ ಶಿಷ್ಯರು. ಮತ್ತೊಮ್ಮೆ ಸೂತರ ವಿಚಾರದಲ್ಲಿ ಹೇಳ್ತೇನೆ ನಿಮಗೆಲ್ಲರಿಗೂ ಕೂಡ. ಸೂತರ ಒಂದು ಯಾರು, ಏನು, ಹೇಗೆ, ಅವರ ಜೀವನ ಹೇಗಿತ್ತು, ಕೊನೆಗೆ ಅವರ ಮರಣ ಹೇಗಾಯಿತು, ಇನ್ನೊಮ್ಮೆ ಹೇಳ್ತೇನೆ. ಆದರೆ ಇಷ್ಟು ಮಾತ್ರ ತಿಳ್ಕೊಳ್ಳಿ, ವ್ಯಾಸರಿಂದ ಪರಿಪೂರ್ಣವಾಗಿ 18 ಪುರಾಣಗಳನ್ನು ಕೂಡ ಶ್ರವಣ ಮಾಡಿದಂತಹ ದೊಡ್ಡ ಭಗವದ್ಭಕ್ತರು ಹೆಸರು ರೋಮಹರ್ಷಣ ಅಂತ ಹೆಸರು. ಏನಕ್ಕೆ ಹೆಸರು ಆ ತರ? ಅವರು ಭಾಗವತ ಕಥೆಯನ್ನ ಹೇಳೋದಕ್ಕೆ ಕುಳಿತುಕೊಂಡರೆ ನಮ್ಮೆಲ್ಲರ ಒಂದು ರೋಮಾಂಚನ ಆಗ್ತಾ ಇತ್ತು. ರೋಮಹರ್ಷಣ ಕೇವಲ ಭಾಗವತಲ್ಲ, ಯಾವುದೇ ಪುರಾಣಗಳನ್ನು, ಎಲ್ಲಾ ಪುರಾಣಗಳು ಕೂಡ ಶ್ರವಣ ಆಗಿರುವಂಥದ್ದು ನೈಮಿಷಾರಣ್ಯದಲ್ಲಿ. ನೀವು ನೋಡಿ, ಎಲ್ಲಾ ಒಂದು ಇದನ್ನ ಎಂಥದ್ದನ್ನ ಯಾವುದನ್ನಾದ್ರೂ ತಗೊಳ್ಳಿ, ನೀವು ಒಂದು ಗಣಪತಿ ಕಥೆಯನ್ನ ತಗೊಳ್ಳಿ, ಒಂದು ಗೌರಿ ಕಥೆಯನ್ನ ತಗೊಳ್ಳಿ, ಅವು ಯಾವ ಕಥೆಯನ್ನ ಹೇಳಬೇಕಾದ್ರೂ ಕೂಡ ನೈಮಿಷಾರಣ್ಯದಲ್ಲಿರುವಂತಹ ಶೌನಕಾದಿ ಋಷಿಗಳಿಗೆ ಸೂತ ಮಹರ್ಷಿಗಳು ಹೀಗೆ ಹೇಳಿದರು ಅಂತ ನಾವು ಕಥೆಯನ್ನ ಆರಂಭ ಮಾಡ್ತೇವೆ. ಅಂದ್ರೆ
ದೊಡ್ಡ ಸತ್ರವನ್ನ ಮಾಡ್ತಾ ಇದ್ರು ಶೌನಕಾದಿ ಋಷಿಗಳು. ವರ್ಷಗಳ ಗಟ್ಟಲೆ ನಡೆಯುವಂತಹ ಯಜ್ಞ ಸತ್ರ ಅಂತ. ಬೆಳಗಿನ ಹೊತ್ತು ಯಜ್ಞ ಮುಗಿದ್ರೆ ಸಂಜೆಯ ಸಂದರ್ಭದಲ್ಲಿ ಏನ್ ಮಾಡಬೇಕು, ಅಲ್ಲಿರುವಂಥವ್ರು ಎಲ್ಲರೂ ಯಜಮಾನರೇ ಇರ್ತಾರೆ, ಯಾರು ಋತ್ವಿಜರಿರೋದಿಲ್ಲ. ಆಗ ಸೂತ ಮಹರ್ಷಿಗಳನ್ನು ಕರೆದು ವ್ಯಾಸಪೀಠವನ್ನ ಕೊಟ್ಟು ನೀವು ನಮಗೆ ಪುರಾಣಗಳ ಜ್ಞಾನವನ್ನ ಮಾಡಿಸಬೇಕು ಅಂತ ಹೇಳಿದಾಗ ಅದೇ ರೀತಿಯಾಗಿಯೇ ನಮಗೆ ಸೂತ ಪುರಾಣಿಕರು ಎಲ್ಲಾ ಪುರಾಣಗಳನ್ನು ಕೂಡ ಹೇಳಿದಂಥವರು ಹೇಳ್ತಾರೆ. ನೈಮಿಷೇ ಸೂತಮಾಸೀನಂ ಅಭಿವಾದ್ಯ ಮಹಾಮತಿಂ ಕಥಾಮೃತ ರಸಾಸ್ವಾದ ಕುಶಲಃ ಶೌನಕೋ ಬ್ರವೀತೆ. ಮತ್ತಿನ್ನೇನು ಅಂದ್ರೆ, ಒಮ್ಮೆ ಆ ಒಂದು ಭಗವತ್ ಕಥಾಮೃತದೊಳಗೆ ರಸಾಸ್ವಾದವನ್ನ ಅನುಭವಿಸಿದರೊಳಗೆ ಅತ್ಯಂತ ಕುಶಲ ಮತಿಗಳಾದಂತಹ ಮುನಿವರರಾದಂತಹ ಶೌನಕರು, ಯಾರು ಭಗವಂತನ ಕಥೆಯನ್ನ ರಸ ಆಸ್ವಾದನೆಯನ್ನ ಮಾಡುವುದರೊಳಗೆ, ಈ ಕಥೆಯನ್ನ ಹೇಳ್ತೇನೆ ಅಂದ್ರೆ ಕೇಳಕ್ ಆಸ್ವಾದನೆ ಮಾಡಕ್ ಇರ್ಬೇಕಲ್ಲ, ಕೆಲವರೆಲ್ಲ ಆಸ್ವಾದನೆ ಮಾಡಕ್ ಇಲ್ಲ ಅಂದ್ರೆ ಕಥೆ ಹೇಗೆ ಹೇಳಿ ನಾನು. ಆದ್ರಿಂದ ಅಂತಹ ಆಸ್ವಾದನೆಯನ್ನ ಮಾಡುವುದರೊಳಗೆ ಮೊಟ್ಟ ಮೊದಲಿಗರು ಯಾರಪ್ಪ ಅಂದ್ರೆ ಶೌನಕರನ್ನು. ಅವರು ನೈಮಿಷಾರಣ್ಯದಲ್ಲಿದ್ದಂತಹ ವಿರಾಜಮಾನರಾಗಿದ್ದಂತಹ ಮಹಾಮತಿಗಳಾಗಿದ್ದಂತಹ ಸೂತ ಪುರಾಣಿಕರಿಗೆ ಈ ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರು ಶೌನಕರು ಹೇಳ್ತಾರೆ, ಅಜ್ಞಾನಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭ ಸೂತ ಆಖ್ಯಾಹಿ ಕಥಾಸಾರಂ ಮಮ ಕರ್ಣ ರಸಾಯನಂ. ಅಜ್ಞಾನಧ್ವಾಂತ, ನೀವುಗಳು ಮಹರ್ಷಿಗಳೇ ನೀವು ಎಂಥವರು ಅಂದರೆ ಅಜ್ಞಾನ ಎಂಬ ಒಂದು ಅಂಧಕಾರವನ್ನ ನಾಶ ಮಾಡುವುದರೊಳಗೆ ಕೋಟಿ ಸೂರ್ಯರಿಗೆ ಸಮರಾದಂಥವರು. ಒಂದು ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಎಷ್ಟು ಬೆಳಕು ಬರುತ್ತೋ ಹಾಗೆ ಅಜ್ಞಾನ ಎಂಬ ಒಂದು ಕತ್ತಲೆಯನ್ನ ನಾಶ ಮಾಡುವುದರೊಳಗೆ ನೀವುಗಳು ಕೋಟಿ ಸೂರ್ಯರಿಗೆ ಸಮರಾದಂಥವರಾಗಿದ್ದೀರಾ. ಸೂತ ಮಹರ್ಷಿಗಳೇ, ನೀವು ಏನು ಮಾಡಬೇಕು ಅಂದ್ರೆ, ನೀವು ನಮ್ಮ ಒಂದು ಈ ಕರ್ಣಕ್ಕೆ ಅಮೃತವನ್ನ ಕೊಡುವಂಥವರಾಗಿ, ಸಾರಗರ್ಭಿತವಾದಂತಹ ಕಿವಿಗೆ ಅತ್ಯಂತ ರಸವನ್ನ ಉಂಟು ಮಾಡು, ಕರ್ಣಾಮೃತವನ್ನ ಉಂಟು ಮಾಡುವಂತಹ ಒಳ್ಳೆಯ ಕಥೆಯನ್ನ ಹೇಳಿ ಅಂತ ಹೇಳಿದಾಗ ಶೌನಕರು ಹೇಳಿದ್ದಾರೆ, ಇಹ ಘೋರೇ ಕಲೌ ಪ್ರಾಯಃ ಜೀವಶ್ಚ ಅಸುರತಾಂ ಗತಃ ಕ್ಲೇಶಾಕ್ರಾಂತಸ್ಯ ತಸ್ಯೈವ ಶೋಧನೆ ಕಿಂ ಪರಾಯಣಂ. ಇಹ ಘೋರೇ ಕಲೌ ಪ್ರಾಯಃ ಜೀವಃ ಚ ಅಸುರತಾಂ ಗತಃ. ಎಂಥ ಮಾತು ನೋಡಿ. ಕಲಿಯುಗದೊಳಗೆ ಇಹ ಘೋರೆ ಅಂತ ಹೇಳ್ತಿದ್ದಾರೆ. ಇದು ಹೇಳಿದಂಥದ್ದು ಯಾವಾಗ ಅಂದ್ರೆ, ಪೂರ್ಣ ಈ ಪುರಾಣ ಶ್ರವಣ ಎಲ್ಲವೂ ಕೂಡ ಕಲಿಯುಗದ ಆರಂಭದಲ್ಲಿ ಆದಂಥದ್ದು. ಶೌನಕಾದಿ ಋಷಿಗಳಿಗೆ ಹೇಳಿದ್ದು ಅಂತ, ಕಲಿಯುಗದ ಆರಂಭದಲ್ಲಿ. ಈ ಕಲಿಯುಗದೊಳಗೆ ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ, ಜೀವಶ್ಚ ಅಸುರತಾಂ ಗತಃ, ಎಲ್ಲ ಜೀವರುಗಳು ಕೂಡ ಒಂದು ಆಸುರಿ ಪ್ರವೃತ್ತಿಯನ್ನ ಹೆಚ್ಚೆಚ್ಚಾಗಿ ಬೆಳೆಸಿಕೊಂಡಂಥವರಾಗಿದೆಯಪ್ಪ. ಬಹಳ ಹೆಚ್ಚೆಚ್ಚು ಆಸುರಿ ಪ್ರವೃತ್ತಿಯನ್ನು ನಾವುಗಳು ಬೆಳೆಸಿಕೊಂಡಿದ್ದೇವೆ ನೋಡಿ. ಹಿಂದೆ ಸತ್ಯಯುಗ ಅಂತ ಒಂದಿತ್ತಂತೆ. ಆ ಯುಗದಲ್ಲಿ ಯಾರ್ಯಾರಿದ್ರು? ಹರಿಶ್ಚಂದ್ರ, ಮಾಂಧಾತ, ಸೌಭರಿ ಮುಂತಾದಂತಹ ದೊಡ್ಡ ದೊಡ್ಡ ಮಹರ್ಷಿಗಳಿದ್ರು. ಆ ಒಂದು ಯುಗದಲ್ಲಿ ದೇವತೆಗಳು ಹುಟ್ಟುದು, ರಾಕ್ಷಸರು ಹುಟ್ಟುದು. ದೇವತೆಗಳದ್ದೇ ಒಂದು ಲೋಕ ಇತ್ತು, ರಾಕ್ಷಸರದ್ದೇ ಒಂದು ಲೋಕ ಇತ್ತು. ಹಾಗೆ ಆ ಯುಗ ನಡೆದು ಹೋಯಿತು. ಸತ್ಯಯುಗ ಆದಮೇಲೆ ಬಂದಂಥದ್ದು ರಾಮನ ಯುಗ. ಸತ್ಯಯುಗ ಆದ್ಮೇಲೆ ಬಂದಂಥದ್ದು ಯಾರ ಯುಗ? ರಾಮನ ಯುಗ. ಆ ಒಂದು ರಾಮನ ಯುಗದಲ್ಲಿ ಏನಾಯ್ತಪ್ಪ ಅಂದ್ರೆ, ದೇವತೆಗಳು ಮತ್ತು ರಾಕ್ಷಸರು ಭೂಮಿಯ ಮೇಲೆ ಹುಟ್ಟಿದ್ರಂತೆ. ಆದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಸಮುದ್ರ ಇತ್ತಂತೆ. ಆ ದೊಡ್ಡ ಸಮುದ್ರ ಇದ್ದಾಗ ಆ ಸಮುದ್ರಕ್ಕೆ ಏನಾಗ್ತಿತ್ತು, ಯಾವಾಗೋ ಒಂದು ಸಲಿ ಘರ್ಷಣೆ ಆಯ್ತು, ಯುದ್ಧ ಆಯ್ತು. ಆ ನಂತರ ಅವ್ರ ಪಾಡಿಗೆ ಅವರಿದ್ರು, ನಮ್ಮ ಪಾಡಿಗೆ ನಾವುಗಳು ಇದ್ದುಕೊಂಡು ಕಾಲ ಕಳೆದವರು. ಇದು ತ್ರೇತಾಯುಗದಲ್ಲಿ ನಡೀತು, ರಾಮನ ಯುಗದಲ್ಲಿ ನಡೀತು.
ನಂತರ ಕೃಷ್ಣನ ಯುಗ ಬಂತಂತೆ. ದೇವತೆಗಳು ಮತ್ತು ರಾಕ್ಷಸರಿಬ್ಬರೂ ಕೂಡ ಒಂದೇ ಮನೆಯಲ್ಲಿ ಹುಟ್ಟಿದ್ರಂತೆ. ಒಂದೇ ಮನೆಯಲ್ಲಿ ಹುಟ್ಟಿದ್ರಂತೆ. ಹುಟ್ಟಿ ಏನಾಯ್ತು? ಒಂದೇ ಮನೆಯಲ್ಲಿ ಹುಟ್ಟಿದಂಥವ್ರಿಗೆ ಏನಾಯ್ತು ಅಂದ್ರೆ, ಅವರು ನಿತ್ಯ ಘರ್ಷಣೆ ಆಗ್ತಾ ಇತ್ತು. ಜಗಳ 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 ಘರ್ಷಣೆ ಆಗ್ತಿತ್ತು. ಆದರೆ ಭಗವಂತನು ಧರ್ಮದ ಪರವಾಗಿದ್ದ. ಆಗ ಏನಾಯ್ತು? ಧರ್ಮ ಜಗತ್ತಲ್ಲಿ ಉಳಿದಂಥದ್ದಾಯಿತು. ಆ ನಂತರ ಏನಾಯ್ತಪ್ಪ ಅಂದ್ರೆ ಕಲಿಯುಗ ಬಂತಂತೆ. ಆಗಲೂ ನೋಡಿ ಬೇರೆ ಬೇರೆನೇ ಇತ್ತು. ದ್ವಾಪರ ಯುಗದಲ್ಲೂ ದೇವತೆಗಳೇ ಬೇರೆ, ರಾಕ್ಷಸರೇ ಬೇರೆ, ಹೀಗೆ ಬೇರೆ ಬೇರೆಯೇ ಇತ್ತು. ನಂತರ ಕಲಿಯುಗ ಬಂತು. ಕಲಿಯುಗದ ಮಹಾತ್ಮೆಯನ್ನ ಏನಂತ ಹೇಳೋಣಪ್ಪ, ಏನಂತ ಹೇಳೋಣ? ಒಬ್ಬ ಮನುಷ್ಯನಲ್ಲಿಯೇ ದೇವತೆಗಳು ರಾಕ್ಷಸರಿಬ್ಬರೂ ಕೂಡ ಕುಳಿತಿದ್ದಾರೆ. ಒಬ್ಬ ಮನುಷ್ಯನಲ್ಲಿ ಒಂದು ಮನಸ್ಸು, ಹೇಳೋ ಭಾಗವತಕ್ಕೆ ಹೋಗೋ ಸಮಯ ಆಯ್ತು, ಮತ್ತೆ ಅವ್ರು ಟೆಲಿಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ, ಹೋಗಪ್ಪ ಅಂತ ಒಂದು ಮನಸ್ಸು ಹೇಳಿದ್ರೆ, ಹೋದ್ರೆ 7 ದಿನ ಅಲ್ಲೇ ಇರ್ಬೇಕಲ್ಲಪ್ಪ, ಇನ್ನೊಂದಷ್ಟು ದಿನ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಹೋಗು ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ. ಹೋಗೋ, ಎದ್ದೇಳೋ, ವಿಷ್ಣು ಸಹಸ್ರನಾಮ ಹೇಳೋ, ಸಂಧ್ಯಾ ವಂದನೆ ಮಾಡೋ, ಸಂಧ್ಯಾಕಾಲ ಅಂತ ಒಂದು ಮನಸ್ಸು ಹೇಳಿದ್ರೆ, ಅಯ್ಯೋ ಇದ್ದಂಥದ್ದು ಇದ್ದೇ ಇದೆಯಪ್ಪ, ಮುಂದೊಂದು ದಿನ ನೋಡೋಣ ಅಂತ ಹೇಳಿ ಇನ್ನೊಂದು ಮನಸ್ಸು ನಮಗೆ ಎಳೆಯುತ್ತೆ. ಹೀಗೆ ಏನಾಗತ್ತೆ ಅಂದ್ರೆ, ಒಬ್ಬ ಮನುಷ್ಯನಲ್ಲಿಯೇ ಆ ದೈವಿ ಪ್ರವೃತ್ತಿಯೂ ಇದೆ, ರಾಕ್ಷಸಿ ಪ್ರವೃತ್ತಿಯೂ ಇದೆ. ಯಾವ ಒಂದು ಒಬ್ಬ ಮನುಷ್ಯನು ಆ ಒಂದು ತಮೋ ಗುಣವನ್ನ ಮೆಟ್ಟಿ ನಿಲ್ಲುವಂಥವನಾಗ್ತಾನೋ ಅವನು ದೇವತಾ ಮನುಷ್ಯನಾಗ್ತಾನೆ. ನಮ್ಮಲ್ಲಿರುವ ಎಲ್ಲರಲ್ಲೂ ಇದೆ, ಒಳ್ಳೆ ಗುಣವೂ ಇದೆ, ಕೆಟ್ಟ ಗುಣವೂ ಇದೆ. ಯಾರೊಬ್ಬರೂ ಕೂಡ ಕೇವಲ ಒಳ್ಳೆ ಗುಣದಲ್ಲಿರುವಂಥವ್ರು ಯಾರೂ ಇಲ್ಲ. ಯಾಕಂದ್ರೆ ಗುಣತ್ರಯಗಳಿಂದಲೇ ಈ ಶರೀರ ಆಗಿರುವಂಥದ್ದು, ಸತ್ವ ರಜ ತಮ. ಒಂದಷ್ಟು ತಮೋ ಗುಣ ಹೆಚ್ಚಿದೆ ಅಷ್ಟೇ. 99 ಭಾಗ ತಮೋ ಗುಣದಲ್ಲೇ ಇದ್ದೇವೆ ನಾವೆಲ್ಲರೂ. ಇನ್ನೊಂದು 90 ಭಾಗ, ಆ ಒಂದು ಭಾಗದಲ್ಲಿ 90 ಭಾಗ ರಜೋಗುಣ. ಕೆಲಸ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮಾಡ್ಬೇಕು. ಈ ಸತ್ವಗುಣ ಆಗಾಗ ಬಂದು ಹೋಗ್ತಾ ಇರುತ್ತೆ. ಸತ್ವಗುಣದಲ್ಲಿ ಇರಲ್ಲ ನಾವು. ಸತ್ವಗುಣದಲ್ಲಿ ಒಂದಷ್ಟೊತ್ತು ಇದ್ರೆ ನಮ್ಮ ಮನಸ್ಸು ನಿಜವಾಗ್ಲೂ ಬ್ರಹ್ಮಾನಂದವನ್ನು ಅನುಭವಿಸ್ಬಿಡುತ್ತೆ. ಸತ್ವಗುಣದಲ್ಲಿ ನಾವು ಇರೋದಿಲ್ಲ. ಆದ್ರಿಂದ ಹೇಳುವಂಥದ್ದೇನು ಇಲ್ಲಿ ಹೇಳ್ತಾರೆ, ನೀವು ಯಾರು ಸೂತ ಮಹರ್ಷಿಗಳೇ? ನಮ್ಮೆಲ್ಲರಲ್ಲೂ ಕೂಡ ಈ ನಮ್ಮಲ್ಲಿರುವಂತಹ ರಾಕ್ಷಸಿ ಪ್ರವೃತ್ತಿಯನ್ನ, ತಮೋ ಗುಣವನ್ನ ನೀವುಗಳು ನಾಶ ಮಾಡುವಂಥವರಾಗಬೇಕು. ನೀವುಗಳು ನಾಶ ಮಾಡಿ ಮಂಗಳವನ್ನ ಉಂಟು ಮಾಡಿ. ನಮಗೆ ಆ ಒಂದು ಬುದ್ಧಿ ಏನಾಗಿದೆ ಅಂದ್ರೆ, ಏನನ್ನ ತಿಳ್ಕೊಳ್ಬೇಕು ಅನ್ನೋದನ್ನ ತಿಳಿದೆ ಕೆಲಸವನ್ನ ಮಾಡ್ತಾ ಇದೆಯಪ್ಪ. ಆದ್ರಿಂದ ಒಳ್ಳೆದು ನನಗೆ ತಿಳಿಸಿಕೊಡಿ. ಹೇಗೆ? ಶ್ರೇಯಸಾಂ ಯತ್ ಭವೇ ಶ್ರೇಯ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ ಶ್ರೇಯಸಾಂ ಯದ್ ಭವೇತ್ ಶ್ರೇಯ. ನೀವೇನ್ ಹೇಳಬೇಕು ಇವರಿಗೆ? ಯಾವುದು ಮಂಗಳವೋ ಆ ಮಂಗಳದೊಳಗೆ ಮಂಗಳವನ್ನ ಹೇಳಬೇಕು. ಯಾವುದು ನಮಗೆ ಶ್ರೇಯಸ್ಕರವೋ ಶ್ರೇಯಸ್ಸಿನೊಳಗೆ ಶ್ರೇಯಸ್ಸನ್ನ ಹೇಳಬೇಕು. ಪಾವನಾನಾಂಚ ಪಾವನಂ, ಯಾವುದು ಪವಿತ್ರವೋ ಆ ಪವಿತ್ರ ತಮವನ್ನ, ಅತ್ಯಂತ ಪವಿತ್ರವಾಗಿರುವುದನ್ನ ನೀವು ನನಗೆ ತಿಳಿಸುವಂಥವರಾಗಬೇಕು. ಏನಾಗಬೇಕು? ಕೃಷ್ಣ ಪ್ರಾಪ್ತಿಕರಂ ಶಶ್ವತ್. ನಮಗದರಿಂದ ಕೃಷ್ಣ ಪರಮಾತ್ಮನು ನಮಗೆ ಸಿಗುವಂಥವನಾಗ್ಬಿಡ್ಬೇಕು. ಕೃಷ್ಣ ಪರಮಾತ್ಮನು ನಮಗೆ ಸಿಗುವಂಥವನಾಗ್ಬಿಡ್ಬೇಕು. ಅದನ್ನ ನೀವು ನನಗೆ ತಿಳಿಸಿಕೊಡಿ. ಮತ್ತೆ ನೀವು ಹೇಳುವಂಥದ್ದೇನು? ಯೋಗಿಗಳಿಗೂ ದುರ್ಲಭವಾಗಿರಬೇಕು, ದೇವತೆಗಳು ಕೂಡ ಅದನ್ನ ಪಡಿಬೇಕು ಅಂತ ಪ್ರಯತ್ನವನ್ನ ಪಡ್ತಿರಬೇಕು. ಅಂಥದ್ದನ್ನ ನೀವು ನಮಗೆ ಹೇಳಿ ಅಂತ ಹೇಳಿದಾಗ ಸೂತ ಮಹರ್ಷಿಗಳು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಹೀರೇಣ ಭಾಷಿತಂ. ನಾವೆಲ್ಲರೂ ಹೇಗಿದ್ದೇವೆ ಗೊತ್ತಾ? ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ. ಆಹಾ, ಏನು ಅಂದ್ರೆ ನೋಡಪ್ಪ, ಈ ಮನುಷ್ಯನು ಪರಿಪೂರ್ಣವಾಗಿ ಏನಾಗ್ಬಿಟ್ಟಿದೆಯಪ್ಪ?
ಅಂದ್ರೆ ಕಾಲ, ಮೃತ್ಯು ಅನ್ನುವಂತಹ ವ್ಯಕ್ತಿ ದೊಡ್ಡದಾಗಿ ಬಾಯಿ ತೆಗೆದಿದ್ದಾನಂತೆ. ಆ ಬಾಯಿ ತೆಗೆದಾಗ ಅದರೊಳಗೆ ನಾವು ಹೋಗಿ ಕುಳಿತುಕೊಂಡಿದ್ದೇವೆ. ನಾವು ಅದರೊಳಗೆ ಹೋಗಿ ಏನ್ ಮಾಡ್ಬಿಟ್ಟಿದ್ದೇವೆ? ಕುಳಿತುಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಇನ್ನೊಂದು ಏನು ಅಂದ್ರೆ, ಆ ಒಂದು ಯಾವಾಗ ಆ ಮೃತ್ಯು ಒಮ್ಮೆ ಹಿಂಗ್ ಬಾಯಿ ಅಂತಾನೆ ಗೊತ್ತಿಲ್ಲ ನಮಗೆ. ಬಾಯೊಳಗಿದ್ದೇವೆ, ಎರಡು ಹಲ್ಲುಗಳ ಮಧ್ಯೆ ನಾವಿದ್ದೇವೆ, ಯಾವಾಗ ಹಲ್ಲನ್ನು ಹೀಗೆ ಅಂತಾನೆ ಗೊತ್ತಿಲ್ಲ. ಅಂತಹ ಮೃತ್ಯುವಿನ ದವಡೆಯೊಳಗೆ ಇರುವಂಥವರನ್ನ ಉದ್ಧಾರ ಮಾಡುವುದಕ್ಕಾಗಿಯೇ ವ್ಯಾಸಪುತ್ರರಾದಂತಹ ಶುಕ ಮಹರ್ಷಿಗಳು ಈ ಒಂದು ದೊಡ್ಡ ಶಾಸ್ತ್ರವನ್ನ ನಮಗೆ ಕೊಟ್ಟಿದ್ದಾರೆ. ಆ ಶಾಸ್ತ್ರದ ಹೆಸರೇ ಶ್ರೀಮದ್ ಭಾಗವತ. ಆ ಶಾಸ್ತ್ರದ ಹೆಸರೇನು? ಶ್ರೀಮದ್ ಭಾಗವತ. ಅಂತಹ ಭಾಗವತದ ಕಥೆಯನ್ನ ನಾನು ನಿನಗೆ ತಿಳಿಸುವವನಾಗ್ತೇನಪ್ಪ, ತಿಳಿಸುವವನಾಗ್ತೇನೆ. ಈ ಭಾಗವತ ಅಂದ್ರೆ ಏನು? ಏತಸ್ಮಾತ್ ಅಪರಂ ಕಿಂಚಿತ್ ಮನಃಶುದ್ಧೈ ನ ವಿದ್ಯತೆ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇ. ಏನು? ಏತಸ್ಮಾತ್ ಅಪರಂ, ಇದಕ್ಕಿಂತಲೂ ಶುದ್ಧ ಪವಿತ್ರವಾದಂಥದ್ದು, ಇದಕ್ಕಿಂತಲೂ ಪಾವನವಾದಂಥದ್ದು. ಹಾಗೂ ನಮ್ಮ ಮನಸ್ಸು ತುಂಬಾ ಶುದ್ಧಿ ಆಗಬೇಕಲ್ಲ, ಏನು ಮಾಡಬೇಕು? ಇದಕ್ಕಿಂತಲೂ ಕೂಡ ಮನಸ್ಸನ್ನ ಶುದ್ಧಿ ಮಾಡುವಂತಹ ಗ್ರಂಥವನ್ನ ನಾನು ಇದುವರೆಗೂ ಕೂಡ ನೋಡಿಲ್ಲಪ್ಪ, ನೋಡಿಲ್ಲ. ಏತಸ್ಮಾದ್ ಅಪರಂ ಕಿಂಚಿತ್ ಮನಃಶುದ್ಧೈ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೆ. ನೋಡಿ, ನೀವೆಲ್ಲರೂ ಕೂಡ ಹಿಂದಿನ ಜನ್ಮದೊಳಗೆ ಒಂದು ತುಂಬಾ ದೊಡ್ಡ ಪುಣ್ಯದ ಗಂಟನ್ನ ಬ್ಯಾಗಲ್ಲಿ ಹಾಕೊಂಡು ಬಂದಿದ್ದೀರ. ಅದಕ್ಕೋಸ್ಕರವೇ ನಿಮಗೆ ಈ ಭಾಗವತವನ್ನ ಕೇಳುವ ಪುಣ್ಯ ಈಗ ಕಾಲದಲ್ಲಿ ಸಿಕ್ಕಿದೆ. ಭಾಗವತವನ್ನ ಕೇಳಿದ್ರೆ ಪುಣ್ಯ ಅನ್ನೋದು ಬೇರೆ ಪ್ರಶ್ನೆ. ಭಾಗವತವನ್ನ ಕೇಳುವುದಕ್ಕೇನೆ ಪುಣ್ಯ ಬೇಕಂತೆ. ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೆ. ಈ ಭಾಗವತವು ನಮಗೆ ಸಿಗುವಂಥದ್ದಾಗತ್ತಪ್ಪ, ಸಿಗುವಂಥದ್ದಾಗತ್ತೆ. ಈ ಭಾಗವತವನ್ನ ಹೇಳ್ತೇನೆ ಅಂತ ಶುಕ ಮಹರ್ಷಿಗಳು ಕುಳಿತುಕೊಂಡಾಗ ಏನಾಗ್ಬಿಡ್ತಂತೆ ಅಂದ್ರೆ, ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿದಂಥದ್ದು. ನಂತರ ಹೇಳ್ತೇನೆ ಪರೀಕ್ಷಿತ ಯಾರು, ಅವನಿಗೆ ಹೇಗೆ ಈ ಭಾಗವತವನ್ನ ಕೇಳಕ್ಕೆ ಬಂತು ಅಂತ. ಈ ಭಾಗವತವನ್ನ ಹೇಳಕ್ಕೆ ಕುಳಿತಾಗ ಏನಾಗುತ್ತೆ ಅಂದ್ರೆ, ದೇವತೆಗಳು ಅಮೃತದ ಒಂದು ಭರಣಿಯನ್ನ ಹಿಡ್ಕೊಂಡು ಬಂದ್ರಂತೆ ಕೈಯಲ್ಲಿ, ಅಮೃತದ ಕಳಶ. ಆ ಅಮೃತದ ಕಳಶವನ್ನ ಹಿಡಿದುಕೊಂಡು ಬಂದಾಗ ಶುಕ ಮಹರ್ಷಿಗಳಿಗೆ ಹೇಳಿದ್ರಂತೆ, ಮಹರ್ಷಿಗಳೇ, ನೀವು ಈ ಭಾಗವತವನ್ನ ಏತಕ್ಕೆ ಕೊಡ್ತಾ ಇದ್ದೀರಾ? ನೀವು ಈ ಭಾಗವತವನ್ನ ಏತಕ್ಕೆ ಹೇಳ್ತಿದ್ದೀರಾ? ಪರೀಕ್ಷಿತನಿಗೆ ಶಾಪ ಒದಗಿದೆ, ಋಷಿ ಶಾಪ ಒದಗಿದೆ. ಆ ಋಷಿ ಶಾಪದಿಂದ ಮುಕ್ತಿಗೊಳಿಸಲು ನೀವು ಈ ಭಾಗವತವನ್ನ ಹೇಳ್ತಾ ಇದ್ದೀರಿ ಅಲ್ವೇ? ಹೌದು. ಅವನಿಗೆ ಏನಂತ ಶಾಪ ಆಗಿದೆ? ಇನ್ನು 7 ದಿನದಲ್ಲಿ ಅವನಿಗೆ ಮೃತ್ಯು ಬರುತ್ತೆ ಅಂತ ಶಾಪ ಆಗಿದೆ. ಒಂದು ಕೆಲಸ ಮಾಡೋಣ, ನಮ್ಮ ಕೈಯಲ್ಲಿ ಅಮೃತದ ಭರಣಿ ಇದೆ, ಅಮೃತದ ಕಳಶ ಇದೆ, ಅದನ್ನ ನಾವು ಕೊಟ್ಟು ಬಿಡ್ತೇವೆ. ಈ ಅಮೃತವನ್ನ ನೀವು ಪರೀಕ್ಷಿತನಿಗೆ ಕೊಟ್ಟು ಬಿಡಿ. ನೀವು ಪರೀಕ್ಷಿತನಿಗೆ ಕೊಡಬೇಕು ಅಂದುಕೊಂಡಂತಹ ಆ ಭಾಗವತ ಅಮೃತವನ್ನ ನಮಗೆ ಕೊಡಿ ಅಂತ ದೇವತೆಗಳು ಬಂದು ಕೇಳಿದ್ರು. ಭಾಗವತದ ಅಮೃತವನ್ನ ನೀವು ನನಗೆ ಕೊಡಿ, ನಾವು ಈ ಅಮೃತವನ್ನ ಪರೀಕ್ಷಿತನಿಗೆ ಕೊಟ್ಟು ಬಿಡ್ತೇವೆ, ಅವನ ಆನಂದವಾಗಿರ್ಲಿ ಅಂತ ಹೇಳಿದಾಗ, ಆಗ ಶುಕ ಮಹರ್ಷಿಗಳು ಹೇಳ್ತಾರೆ, ನೋಡಿ ಎಷ್ಟು ಚೆನ್ನಾಗಿದೆ. ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹ ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾಂ ಜಹಾಸಃ. ದೇವತೆಗಳಿರ, ಕ್ವ ಸುಧ, ಎಲ್ಲಿಯ ಅಮೃತ, ಎಲ್ಲಿಯ ಭಾಗವತ. ಎಲ್ಲಿಯ ಅಮೃತ, ಎಲ್ಲಿಯ ಭಾಗವತ. ಭಾಗವತ ಅನ್ನುವಂಥದ್ದು ರಕ್ತದ ಮಣಿ. ನಿಮ್ಮ ಕೈಯಲ್ಲಿರುವಂತಹ ಅಮೃತ ಗಾಜಿನ ಮಣಿ. ಗಾಜಿನ ಮಣಿಗೂ ರತ್ನದ ಮಣಿಗೂ ನೀವು ಹೋಲಿಸ್ತಾ ಇದ್ದೀರಲ್ಲಪ್ಪ, ಹೋಲಿಸ್ತಾ ಇದ್ದೀರಲ್ಲ. ನೀವು ಕೊಡುವಂತಹ ಅಮೃತವನ್ನ ಕುಡಿದ್ರೆ ಪರೀಕ್ಷಿತನ ಮೃತ್ಯು ಒಂದಷ್ಟು
ಎಷ್ಟು ಮುಂದಕ್ಕೆ ಹೋಗುತ್ತೆ, ಅವನು ಮೃತ್ಯುವನ್ನ ಗೆದ್ದವನಾಗೋದಿಲ್ಲ. ಈಗ ನಮ್ಮ ಲೆಕ್ಕದಲ್ಲಿ ದೇವತೆಗಳು ತುಂಬಾ ದಿನ ಬದುಕೋರು, ನಾವ್ ಹೇಳ್ತೀವಿ ಸಾವೇ ಇಲ್ಲಪ್ಪ ಅಂತ. ಹೇಗೆ ಈಗ ನೋಡಿ, ಸೊಳ್ಳೆಗಳ ದೃಷ್ಟಿಯೊಳಗೆ ನಾವೆಲ್ಲ ಅಮೃತರು ಗೊತ್ತಾ ನಿಮಗೆ? ಸೊಳ್ಳೆಗಳು 7 ದಿನ ಬದುಕುತ್ತೆ. ಇವು ಏನಪ್ಪ ಮನುಷ್ಯರು ಸಾಯೋದೇ ಇಲ್ಲ. ಅವರ 7 ದಿನದ ದೇವತಾ ಒಂದು ಜೀವನದ ಪ್ರಮಾಣಕ್ಕೆ ನಾವುಗಳು 70-80 ವರ್ಷ ಬದುಕುತ್ತೇವೆ. ನಮ್ಮ ಒಂದು ಜೀವಿತ ಪ್ರಮಾಣ ದೊಡ್ಡದಾಗೋಯ್ತು ಅಲ್ವೇ? ಹಾಗೆ ನಮ್ಮ ಲೆಕ್ಕದಲ್ಲಿ ಏನಾಗ್ಬಿಡ್ತದೆ, ದೇವತೆಗಳು ತುಂಬಾ ದೊಡ್ಡವರಾಗ್ತಾರೆ. ದೇವತೆಗಳು ತುಂಬಾ ಹೆಚ್ಚು ದಿನ ಬದುಕೋರು ಅಂತಷ್ಟೇ. ಜ್ಞಾನ ಇಲ್ಲದೆ ಹೋದರೆ ಎಲ್ಲರೂ ಕೂಡ ಇಲ್ಲಿಗೆ ಬರಲೇಬೇಕು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ ನೋರ್ಜುನ. ಆ ಜ್ಞಾನ ಇಲ್ಲದೆ ಹೋದ್ರೆ ಎಲ್ಲರೂ ಇಲ್ಲಿಗೆ ಬರಲೇಬೇಕು, ಏನು ಮಾಡಕ್ಕಾಗುದು. ಆಗ ಹೇಳಿಬಿಡ್ತಾರಂತೆ. ಅಷ್ಟೇ ಅಲ್ಲ, ಎಂಥದ್ದು ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೌ ಪಠನಾ ಶ್ರವಣ ಸದ್ಯ ವೈಕುಂಠ ಫಲದಾಯಕ. ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, ಕೇಳಿಕೊಳ್ಳ್ರಿ. ಭಾಗವತ ಅಂದ್ರೆ ಸುಮ್ಮನೆ ಅಲ್ಲ, ಇದು ಮೇನಿರೇ ಭಗವದ್ರೂಪಂ. ಸಾಕ್ಷಾತ್ತಾಗಿ ಭಾಗವತವನ್ನ ಭಗವದ್ರೂಪ ಅಂತ ನೀವೆಲ್ಲರೂ ಕೂಡ ತಿಳಿದುಕೊಳ್ಳುವವರಾಗಿರಿ. ಭಗವದ್ರೂಪ ಅಂತ ತಿಳಿದುಕೊಳ್ಳಿ. ಪಠನ ಶ್ರವಣ ಸದ್ಯ, ಯಾರು ಈ ಭಾಗವತವನ್ನ ಓದುವವರಾಗ್ತಾರೋ, ಯಾರು ಈ ಭಾಗವತವನ್ನ ಕೇಳುವವರಾಗ್ತಾರೋ, ಸದ್ಯ ವೈಕುಂಠ ಫಲದಾಯಕ, ವೈಕುಂಠ ಫಲವನ್ನ ತಂದುಕೊಡುವಂಥದ್ದಾಗತ್ತೆ. ಅಂಥದ್ರೊಳಗೂ ಕೂಡ ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿದಾಯಕಂ ಸನಕಾದ್ಯೈಹಿ ಪುರಾ ಪ್ರೋಕ್ತಂ ನಾರದಾಯ ದಯಾಪರೈಹಿ. ನೋಡಿ, ಈ ಭಾಗವತವನ್ನ ಬಹಳಷ್ಟು ಜನ ಹೇಳಿದ್ದಾರೆ. ಸನಕಾದಿ ಋಷಿಗಳು ನಾರದರಿಗೆ ಹೇಳಿದ್ದಾರೆ, ಗೋಕರ್ಣನು ಅವರ ಅಣ್ಣನಾದಂತಹ ದುಂದುಕಾರಿಗೆ ಹೇಳಿದ್ದಾರೆ, ಶುಕರು ಪರೀಕ್ಷಿತನಿಗೆ ಹೇಳಿದ್ದಾರೆ, ವ್ಯಾಸರು ಸೂತ ಮಹರ್ಷಿಗಳಿಗೆ ಹೇಳಿದ್ದಾರೆ, ಮೈತ್ರೇಯನು ವಿದುರನಿಗೆ ಹೇಳಿದ್ದಾನೆ. ಬಹಳ ಸ್ತರಗಳೊಳಗೆ ಈ ಭಾಗವತ ಉಪದೇಶ ಆಗುತ್ತೆ. ಬಹಳ ಸ್ತರಗಳೊಳಗೆ ಧರ್ಮರಾಜನು ಬರ್ತಾನೆ. ಅನೇಕ ಜನರಿಗೆ ಭಾಗವತವನ್ನ ಉಪದೇಶವನ್ನ ಮಾಡಿದ್ದಾಗಿದೆ. ಹಿಂದೆ ಸನಕಾದಿ ಋಷಿಗಳು ನಾರದರಿಗೆ ಹೇಳ್ತಾರೆ. ನಾರದರ ಕಥೆ ಮುಂದೆ ಬರುತ್ತೆ, ಏನಕ್ಕೆ ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನುವಂಥದ್ದು. ಅದ್ರಲ್ಲಿ ಹೇಳ್ತಾರೆ, ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿದಾಯಕಂ. ಯಾರು ಈ ಭಾಗವತವನ್ನ ಸಪ್ತಾಹ ಕ್ರಮದೊಳಗೆ ಶ್ರವಣ ಮಾಡುವಂಥವರಾಗ್ತಾರೋ ಸರ್ವಥಾ ಮುಕ್ತಿದಾಯಕಂ, ಅವರೆಲ್ಲರಿಗೂ ಕೂಡ ಮುಕ್ತಿ ಸಿಗುತ್ತದೆ. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಈ ಸಂಸಾರ ಚಕ್ರ ಏನಿದೆ, ನಮ್ಮೆಲ್ಲರಿಗೂ ಕೂಡ ಸಂಸಾರ ಚಕ್ರ ಏನಿದೆ, ಹುಟ್ಟು ಸಾವು ಹಸಿವು ಬಾಯಾರಿಕೆ, ಅದೇ ರೀತಿಯಾಗಿ ಶೋಕ ಮೋಹ, ಇವೆಲ್ಲದರಿಂದ ಅವನು ಬಿಡುಗಡೆ ಹೊಂದುತ್ತಾನೆ ಅಂತ. ಇವೆಲ್ಲದರಿಂದಲೂ ಕೂಡ ಅವನು ಏನಾಗ್ತಾನೆ? ಬಿಡುಗಡೆ ಹೊಂದುವವನಾಗ್ತಾನೆ. ಈ ಒಂದು ಕಲಿಯುಗದೊಳಗೆ ನಮ್ಮೆಲ್ಲರಿಗೂ ಕೂಡ ಇದಕ್ಕಿಂತಲೂ ಅತ್ಯಂತ ಪರಮ ಪ್ರೇಮಕಾರಿಯಾದಂತಹ ಒಂದು ಭಾಗ ಈ ಭಾಗವತಕ್ಕಿಂತಲೂ ಕೂಡ ಅತ್ಯಂತ ಸುಲಭವೂ ಮತ್ತು ನಮ್ಮ ಮನಸ್ಸನ್ನ ಭಗವಂತನ ವಿಚಾರದಲ್ಲಿ ನಿಲ್ಲಿಸುವಂತಹ ಮಾರ್ಗ ಇನ್ನೊಂದು ಇಲ್ಲಪ್ಪ, ಮತ್ತೊಂದು ಇಲ್ಲ. ಅದಕ್ಕೆ ಯಾಕೆ ಗೊತ್ತಾ? ಸತ್ಯಂ ನಾಸ್ತಿ, ತಪಃ ನಾಸ್ತಿ, ಶೌಚಂ ನಾಸ್ತಿ, ದಯಾ ನಾಸ್ತಿ, ದಾನಂ ನ ವಿದ್ಯತೆ, ಉದರಂ ಭರಿಣೋ ದೇವಾಹ ಜೀವಾಹ ವರಾಕಾಹ ಕೂಟ ಭಾಷಿಣ. ನಾವೆಲ್ಲ ಹೇಗಿದ್ದೀವಿ ಗೊತ್ತಾ? ನಾವೆಲ್ಲ ಸತ್ಯ ಮಾರ್ಗ ಇಲ್ಲ ಗುರುಗಳೇ, ತಪಸ್ಸಿನ ಮಾರ್ಗ ಇಲ್ಲ ಗುರುಗಳೇ, ಒಂದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎಲ್ಲ ಶುದ್ಧವಾಗಿಟ್ಕೊಂಡು ಇಲ್ಲ ಗುರುಗಳೇ, ದಯಾಗುಣ ಇಲ್ಲ ಗುರುಗಳೇ, ದಾನ ಖಂಡಿತವಾಗ್ಲೂ ಇಲ್ಲ ಗುರುಗಳೇ, ಕೊಡೋದು ಅನ್ನೋದು ಇಲ್ಲವೇ ಇಲ್ಲ, ದಾನ ಅನ್ನೋದು ಖಂಡಿತವಾಗ್ಲೂ ಇಲ್ಲ ಗುರುಗಳೇ. ನಾವೆಲ್ಲ ಹೇಗೆ ಜೀವನ ಮಾಡ್ತಾ ಇದ್ದೇವೆ? ಉದರಂ ಭರಿಣೋ ಜೀವಾಹ, ಅವುಗಳು 4 ಕಾಲುಗಳ ಪ್ರಾಣಿಗಳ ತರಹ ಜೀವನ ಮಾಡಿದ್ರೆ ನಾವುಗಳು 2 ಕಾಲುಗಳ ಪ್ರಾಣಿಗಳ ತರಹ ಜೀವನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಉದರಂ ಭರಿಣಿಗಳಾಗಿದ್ದೇವೆ. ಪರಾಕಾಹ ಕೂಟ ಭಾಷಣ. ಯಾರಾದ್ರೂ ಒಬ್ರು ಕಡೆಗೆ ಮಾತಾಡಕ್ ಸಿಕ್ಕಿಬಿಟ್ರೆ ಯಾರು ವಿಷಯದಲ್ಲಿ ನಾವೇನು ಮಾಡ್ತೇವೆ? ಅವ್ರ ವಿಷಯವನ್ನೇ ಮಾತಾಡ್ಕೊಳ್ತಿರ್ತೇವೆ. ಒಂದ್ ಸಣ್ಣ ತಮಾಷೆ ಹೇಳ್ತೀನಿ ನೋಡ್ಕೊಳ್ಳಿ. ಒಂದ್ 4 ಜನ ಇದೇ ತರ ಒಂದು ಮಳೂರು ಅನ್ನುವಂತ ಒಂದು ಊರು. ಸಂಜೆ ಆದ ತಕ್ಷಣ ಒಂದು ಕಟ್ಟೆ ಮೇಲೆ ಒಂದು 4 ಜನ ಕುತ್ಕೊಳ್ತಾರೆ.
ತುಂಬಾ ಒಂದು ದೊಡ್ಡದಾದಂತಹ ಒಂದು ಸಿಟಿ ಅಲ್ಲ, ಒಂದು ಕಟ್ಟೆ ಮೇಲೆ ಕುತ್ಕೊಳ್ತಾರೆ, 4 ಜನ ಕುತ್ಕೊಂಡು ಮಾತಾಡ್ತಾರೆ. ಅವ್ರ ವಿಷಯ, ಇವ್ರ ವಿಷಯ, ಇವ್ರ ವಿಷಯ, ಅವ್ರ ವಿಷಯ, ಎಲ್ಲಾರು ವಿಷಯ ಮಾತಾಡ್ತಾ ಇದ್ದಾರೆ. ಹಂಗ್ ವಿಷಯ, ಹಿಂಗ್ ವಿಷಯ ಎಲ್ಲ. ಒಬ್ಬ ಹುಡುಗ ಬಂದ, ಅಪ್ಪ ಅಪ್ಪ ಅಮ್ಮ ಊಟ ಕರಿತೀಳೆ ಬಾ, ಅಪ್ಪ ಅಪ್ಪ ಅಮ್ಮ ಊಟ ಕರಿತೀಳೆ, ಏಯ್ ಹೋಗ ಬರ್ತೀನಿ ಅಂತ ಬೈದು ಕಳಿಸ್ತಾರೆ. ಬರ್ತೀನಿ ಒಂದ್ ಸ್ವಲ್ಪ ಹೊತ್ತು. ಮತ್ತೊಂದು 15-20 ನಿಮಿಷ ಆಯ್ತು. ಅಪ್ಪ ಅಪ್ಪ ಅಮ್ಮ ಕಾಯ್ತಾ ಇದ್ದಾಳೆ, ಬಾಪ ಊಟಕ್ಕೆ ಅವ ಕರಿತಾಳೆ ಬಾಪ ಅಂತ. ಮತ್ತೆ ನೋಡಿಗ ಬಂದಿಲ್ಲ ಅಂದ್ರೆ ಹೋಗ ಬರ್ತೀನಿ ಅಂತ ಮತ್ತೆ ಹೇಳಿದ. ಒಂದ್ 20-25 ನಿಮಿಷ ಆಯ್ತು. ಮತ್ತೆ ಬಂದ, ಅಪ್ಪ ಅಪ್ಪ ಅಮ್ಮ ಊಟ ಕರಿತೀಯಾರೆ ಬಾಪ ಅಂತ. ಪಕ್ಕದಲ್ಲಿ 3 ಜನ ಕೂತಿದ್ರಲ್ಲ, ಅವ್ರು ಹೇಳಿದ್ರು, ಅಷ್ಟ್ ಸಲ ಕರಿತೀಯಾರೆ, ಹೋಗೋ ಊಟಕ್ಕೆ ಹೋಗೋ, ಯಾಕ ನಿಂತಿದ್ಯಾ, ಹೋಗೋ ಊಟಕ್ಕೆ ಅಂತ ಹೇಳಿದ್ರು. ಅವ್ನು ಹೇಳಿದ, ನಾನು ಹೋಗಲ್ಲ. ಯಾಕೆ? ನಾನ್ ಎದ್ದು ಹೋದ್ರೆ ನನ್ ಬಗ್ಗೆ ಮಾತಾಡ್ತೀರಾ, ಅದಕ್ಕೆ ಹೋಗಲ್ಲ. ನಾನು ಎದ್ದು ಹೋದ್ರೆ ಏನ್ ಮಾಡ್ತೀರಾ ನೀವು? ನನ್ ಬಗ್ಗೆ ಮಾತಾಡ್ತೀರಾ. ನೀವೆಲ್ಲ ಎದ್ದೋಗ್ರಿ, ನಾನು ಹೋಗ್ತೀನಿ. ನಾವ್ ಎಲ್ಲರೂ 4 ದಿನ ಕುತ್ಕೊಂಡು ಒಳ್ಳೆ ಮಾತಾಡಿದ್ ನೋಡಿದೀರ ನೀವು? ಅವನ ಬಗ್ಗೆ, ಇವನ ಬಗ್ಗೆ, ಅವನ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡ್ತೀವಿ. ನಮ್ಮ ಬಗ್ಗೆ ಅದೆಲ್ಲ. ಯಾಕೆಂದ್ರೆ ಉದರಂಭರಿಣೋ ಜೀವ. ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದೇವೆ? ಉದರಂಭರಿಗಳಾಗ್ಬಿಟ್ಟಿದ್ದೇವೆ ಜೀವನದಲ್ಲಿ. ಹೀಗಾದಾಗ ಏನಾಯ್ತು ಅಂದ್ರೆ, ಈ ಕಲಿಯುಗದೊಳಗೆ ಪರಿಪೂರ್ಣವಾಗಿ ಏನಾಗಬೇಕು? ನಮ್ಮೆಲ್ಲರ ಮನೋವೃತ್ತಿ ಬದಲಾಗಬೇಕು. ಇಲ್ಲಿ ನೋಡಿ, ಭಾಗವತದೊಳಗೆ ಕಲಿಯುಗದೊಳಗಿರುವಂತಹ ಜನರ ಮನಸ್ಸಿನ ಸ್ಥಿತಿಯನ್ನ ಹೇಳಿದೆ. ತುಂಬಾ ಚೆನ್ನಾಗಿ ಹೇಳಿದೆ. ಶೃಣುಷ್ವಾಹಿತ ಬಾಲೆ ಯೋಗೋಯಂ ದಾರುಣಾ ಕಲಿಹಿ ತೇನ ಲುಪ್ತಃ ಸದಾಚಾರಃ ಯೋಗ ಮಾರ್ಗಸ್ತಪಾಂಸಿತ ಜನಾಃ ಅಘಸುರಾಯಂತೆ ಶಾಟ್ಯ ದುಷ್ಕರ್ಮಕಾರಿಣಃ ಇಹ ಸಂತೋ ವಿಷೀದಂತಿ ಪ್ರಹೃಷ್ಯಂತಿ ಸಾಧವ ಧತ್ತೆ ಧೈರ್ಯಂ ತು ಯೋ ಧೀಮಾನ್ ಸಧೀರಃ ಪಂಡಿತೋಥವಾ ಅಸ್ಪೃಶ್ಯಾನ್ ಅವಲೋಕ್ಯೇಯಂ ಶೇಷಭಾರ ಕರೀಧರ ವರ್ಷೇ ಕ್ರಮಾಜ್ಜಾತ ಮಂಗಲಂ ನಾಪಿ ದೃಶ್ಯತೆ. ನೋಡಪ್ಪ, ಮೊದಲನೇದಾಗಿ ದೇವಿ, ಇಲ್ಲಿ ನಾರದರ ಒಂದು ಭಕ್ತಿಯ ಸಂವಾದ ಬರುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. 7 ದಿನ ಉಪನ್ಯಾಸ ಅಂತ ಕೂತಾಗನು ಕೂಡ ಏನ್ ಹೇಳೋದು ಅನ್ನೋದು ಬರುತ್ತೆ. ಒಂದು 8 ಗಂಟೆಗಳ ಕಾಲ ಉಪನ್ಯಾಸ ಅಂದಾಗ ಇದು ಹೇಳಿದ್ರೆ ಸಮಯ ಹೋಗುತ್ತಲ್ಲ ಅಂತ. 30 ಗಂಟೆಗಳ ಉಪನ್ಯಾಸ ಅಂದಾಗೂ ನಮಗೆ ಅದೇ ಬರುತ್ತೆ. ಇದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲಪ್ಪ ಅಂತ. ಈ ಭಾಗವತವೇ ಹಾಗೆ. ಏನ್ ಹೇಳಿದ್ರು ನೋಡಿ, ಇಲ್ಲಿ ಕಲಿಯುಗದ ಒಂದು ಜನರ ಸ್ವಭಾವವನ್ನ ಹೇಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡಪ್ಪ. ಏನು ಅಂದ್ರೆ, ಮೊದಲನೇದಾಗಿ ಈ ಕಲಿಯುಗದ ಜನರಲ್ಲಿ ಸಮಸ್ತ ಸದಾಚಾರಗಳು ಕೂಡ ನಾಶವಾಗ್ತಾ ಇದೆ. ಎಲ್ಲೋ ಅಪರೂಪ ಒಬ್ಬ ಸದಾಚಾರ ನಿಷ್ಠನಾದಂತಹ ಒಬ್ಬರನ್ನ ಕಾಣೋದು. ಇನ್ನೆಲ್ಲರೂ ಕೂಡ ಧರ್ಮಧ್ವಜರೇ. ಧರ್ಮಧ್ವಜ ಅಂದ್ರೆ ಏನು? ನಮ್ಮ ತಲೆ ಮೇಲೆ ಒಂದು ದೊಡ್ಡ ಬಾವುಟ ಹಾಕೊಂಡು ತಿರುಗಾಡು, ನಾನಿಷ್ಟು ಮಡಿವಂತಪ್ಪ, ಇಷ್ಟಿದಪ್ಪ, ಇದಪ್ಪ ಅಂತ. ಪಾಪ ನಮ್ಮ ಹಿರಿಯರು ಫೋನ್ ಮಾಡಿ, ನಿಮಗೇನಾದ್ರು ಪ್ರತ್ಯೇಕವಾಗಿ ವ್ಯವಸ್ಥೆ ಆಗಬೇಕಾ ಊಟ ಗೀಟಕ್ಕೆ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀವೇನು ಮಾಡ್ತೀರಾ ಅದನ್ನ ಹಾಕಿದ್ರೆ ಸಾಕು ಸ್ವಾಮಿ. ಯಾವುದೇ ರೀತಿಯಾದ ಪ್ರತ್ಯೇಕ ವ್ಯವಸ್ಥೆಗಳಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಯಾವುದೂ ಬೇಕಾಗಿಲ್ಲ. ನೀವ್ ಯಾವ್ದ್ರೊಳಗೆ ಕಾಫಿ ಕುಡಿತೀರಾ ಅದೇ ಲೋಟದಲ್ಲಿ ಕೊಟ್ರೆ ಸಾಕು. ನೀವ್ ಯಾಕೆ ಅಂದ್ರೆ, ನಾನು ಹೀಗೆ ಹಾಗೆ ಅಂತೆಲ್ಲ ನಿಮ್ಮ ಎದುರಿಗೆ ತೋರಿಸ್ಕೊಂಡು ನನ್ನ ಅಂತಃಕರಣ ಅಷ್ಟು ಶುದ್ಧವಾಗಿಲ್ಲ ಅಂದ್ರೆ ನಾನು ಭಗವಂತನಿಗೆ ಮಾಡ್ತಿರುವಂತಹ ಮೋಸ. ನಾನು ಹೇಗಿದ್ದೀನಿ ಹಾಗೆ ನೀವು ಸ್ವೀಕಾರ ಮಾಡಿದ್ರೆ ನಾನು ನಿಮ್ಮೊಟ್ಟಿಗೆ ಬರ್ತೀನಪ್ಪ. ಇಡೀ ಜಗತ್ತಿದನ್ನು ಕಲ್ತ್ಕೋಬೇಕು. ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಗೊತ್ತಾ ಜಗತ್ತಲ್ಲಿ? ಅವ್ರು ಏನ್ ಅನ್ಕೊಳ್ತಾರೋ ಅಂತ ಅವ್ರ ಪ್ರಕಾರವಾಗಿ ಜೀವನ ಮಾಡೋದು ನಾವು. ತಪ್ಪು. ನೀನ್ ಹೇಗಿದೆಯಾ ಹಾಗಿದ್ರೆ ಸಾಕಪ್ಪ, ಭಗವಂತ ತೃಪ್ತಿಗೊಳ್ತಾನೆ. ಭಗವಂತ ತೃಪ್ತಿಗೊಳ್ಳೋನಾಗ್ತಾನೆ. ಎಷ್ಟು ಸಲ ನೀನು ಬದಲಾಗಿಸ್ಕೊಳ್ಳುವಂಥವನಾಗ್ತೀಯ ನೋಡಿ. ಜನರು ಅತ್ಯಂತ ಶಠರಾಗ್ತಾರಂತೆ. ಈ ಪಾಪ ಪುಣ್ಯದ ಪ್ರಜ್ಞೆಯನ್ನ ಕಳ್ಕೊಂಡ್ ಬಿಡ್ತಾರಂತೆ ಜನ, ಕಲಿಯುಗದ ಜನ. ಇದು ತುಂಬಾ ದೊಡ್ಡ ಒಂದು ದುಃಖದ ಒಂದು ಸಂಗತಿ. ಪಾಪ ಪುಣ್ಯದ ಪ್ರಜ್ಞೆ ಕಳ್ಕೊಳ್ಳೋದು ಅಂದ್ರೆ ಏನ್ ಗೊತ್ತಾ? ಈಗ ನೋಡಿ, ಯಾವುದೋ ಒಂದು ವಸ್ತುನ ನಾನು ತಗೊಳ್ಬೇಕು ಅಂದ್ರೆ ನನಗೆ ತಕ್ಷಣ ನನ್ನ ಬುದ್ಧಿ ಹೊಳಿಬೇಕು, ಅಯ್ಯೋ ಇದು ಪಾಪ ಅಪ್ಪ, ಬೇರೆಯವರ ವಸ್ತು ಇದು, ನಾನು ಮುಟ್ಟಬಾರ್ದು ಅನ್ನೋದು ಹೊಳಿಬೇಕು. ಆ ಹೊಳೆಯೋದೇ ಇಲ್ಲ, ಅವರು ಮಾಡಿಬಿಡ್ತಾರೆ. ಪಾಪ ಪುಣ್ಯದ ಪ್ರಜ್ಞೆಯನ್ನ ಕಳ್ಕೊಂಡು ಜೀವನವನ್ನ ಸಾಗಿಸ್ತಾರಂತೆ ಯಾರು? ಕಲಿಯುಗದ ಜನರು. ಅದೇ ರೀತಿಯಾಗಿಯೇ ಇನ್ನೊಂದೇನಾಗುತ್ತೆ ಅಂದ್ರೆ,
ಮತ್ತೊಬ್ಬರು ಬಹಳ ಕಷ್ಟದಲ್ಲಿದ್ದಾರೆ ಅಂದ್ರೆ ನಮ್ಮ ಹೃದಯ ಆ ಕಷ್ಟದಲ್ಲಿ ಆನಂದವನ್ನು ಹುಡುಕುತ್ತಂತೆ. ಆ ಕಷ್ಟಕ್ಕೆ ಹೆಂಗೆ ಸ್ಪಂದಿಸಬೇಕು ಅಂತ ಯೋಚನೆ ಮಾಡುವುದಿಲ್ಲ, ಅದರೊಳಗೆ ಆನಂದವನ್ನ ಹುಡುಕುತ್ತಂತೆ. ಮತ್ತಿನ್ನೇನು, ಎಲ್ಲಾ ಸತ್ಪುರುಷರು ತುಂಬಾ ಕಷ್ಟದಲ್ಲಿರ್ತಾರಂತೆ, ಅತ್ಯಂತ ಪಾಪಿಷ್ಠರೆಲ್ಲರೂ ಸುಖವಾಗಿರ್ತಾರಂತೆ. ಕಲಿಯುಗದ ಮಹಾತ್ಮೆ ಅಂತದ್ದು. ಇಷ್ಟೆಲ್ಲ ಮಾಡ್ತೀನಿ ಸ್ವಾಮಿ, ದಿನಾ ಇಲ್ಲಿಂದ ಹೊಳೆಯಿಂದ ನೀರ್ ಎತ್ಕೊಂಡು ಬಂದು ದೇವರಿಗೆ ಅಭಿಷೇಕ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಯಾರು ನಮ್ಮನ್ನ ಗಮನಿಸೋರೇ ಇಲ್ಲ. ಅವ್ನು ನೋಡಿ ಎಂಥ ಪಾಪಿಷ್ಠ, ಎಷ್ಟು ಸಂತೋಷವಾಗಿ ಗಾಡಿ ಮೇಲೆ ಬಂದು ಜಮ್ ಅಂತಿದ್ದಾನೆ. ಎಷ್ಟು ಸಲ ಹೇಳ್ತಾರೆ ಇದನ್ನ ಮಾತನ್ನು. ಏನ್ ಬಂತು ನಾವು ಧರ್ಮ ಮಾರ್ಗದಲ್ಲಿದ್ದು, ಏನ್ ಕೊಟ್ಟ ಭಗವಂತ? ಹಾಗ್ಯಾರು ಅನ್ಕೋಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರೂ ಈ ಊರಲ್ಲಿ ತುಂಬಾ ಜನ ವೈದಿಕರಿದ್ದೀರಾ, ಎಲ್ಲರೂ ವೈದಿಕ ವೃತ್ತಿಯನ್ನ ಅವಲಂಬಿಸಿದವರಿದ್ದೀರಾ, ತುಂಬಾ ಶಾಸ್ತ್ರ ಸಂಪನ್ನರಿದ್ದೀರಾ. ಭಗವಂತ ಗೀತೆಯಲ್ಲಿ ಹೇಳಿರುವ ಮಾತನ್ನು ಒಂದನ್ನ ಸ್ಪಷ್ಟವಾಗಿ ಮನಸ್ಸಲ್ಲಿ ಮಾಡ್ಕೊಳ್ಬಿಡಿ. ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಭಗವಂತ ಯಾರಿಗೆ ಬಹಳಷ್ಟು ಪ್ರಿಯನಾಗಬೇಕು ಅಂತ ಅವನು ಬಯಸ್ತಾನ, ಮೊದಲು ಅವನಿಂದ ಲೌಕಿಕ ಸುಖಗಳನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಎಲ್ಲಾ ಲೌಕಿಕ ಸುಖಗಳನ್ನ ಅವನು ಹಿಂದಕ್ಕೆ ತೆಗೆದುಕೊಳ್ತಾನಂತೆ. ಅಷ್ಟೇ ಅಲ್ಲ, ಎಂಥದ್ದು ಅಂದ್ರೆ ಆ ಒಂದು ಯಾರು ಜಗತ್ತಿನಲ್ಲಿ ತುಂಬಾ ಬುದ್ಧಿವಂತರು ಅಂತ ಕೇಳಿದ್ರೆ, ಯಾರಿಗೆ ತುಂಬಾ ಧೂರ್ತತೆ ಇದೆಯೋ, ಯಾರಿಗೆ ಕೇವಲ ಬುದ್ಧಿಶಕ್ತಿ ಇದೆಯೋ, ಧರ್ಮ ಪ್ರಜ್ಞೆ ಇಲ್ಲವೋ, ಅವರನ್ನೇ ಜಗತ್ತಲ್ಲಿ ಬುದ್ಧಿವಂತರು ಅಂತ ಅನ್ಕೊಳ್ತಾರಂತೆ. ಮತ್ತು ಧರ್ಮ ಮಾರ್ಗವನ್ನ ನಿಂದಿಸುವವರನ್ನ ಅತಿ ಬುದ್ಧಿವಂತರು ಅಂತ ಅನ್ಕೊಳ್ತಾರಂತೆ. ಇದೆಲ್ಲ ಗೊತ್ತಿರಬಹುದು ನಿಮಗೆ ಜಗತ್ತಲ್ಲೀಗ. ಅವ್ರು ಏನೋ ಅಂತಾರ, ಬುದ್ಧಿವಾದಿಗಳು ಅಂತಾನೆ ಹೇಳ್ತಾರಲ್ಲ. ಈ ಟಿವಿ ಚಾನೆಲ್ಗಳಲ್ಲೆಲ್ಲ ಕುತ್ಕೊಂಡು ದೊಡ್ಡ ದೊಡ್ಡದಾಗಿ ಮಾತಾಡ್ತಿರ್ತಾರೆ ಧರ್ಮಗಳನ್ನೆಲ್ಲ. ಅವ್ರನ್ನೆಲ್ಲ ನಾವು ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೇವಂತೆ. ಧರ್ಮವನ್ನ ನಿಂದನೆ ಮಾಡಿದ್ರೆ ಅವ್ನು ಬುದ್ಧಿವಂತರು ಅಂತ ಜಗತ್ತು ತಿಳ್ಕೊಳ್ಳೋದು. ಇದು ಕಲಿಯ ಮಹಾತ್ಮೆ ಆಗಿದೆ. ಇಡೀ ಜಗತ್ತಿನಲ್ಲಿ ಇಂತಹ ಕಲಿಯುಗದೊಳಗೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಶ್ರೇಯಸ್ಸು ಉಂಟಾಗಬೇಕು ಅಂದ್ರೆ ಇರುವಂತಹ ಏಕೈಕ ಮಾರ್ಗ ಯಾವ್ದಪ್ಪ ಅಂದ್ರೆ, ಯತ್ಫಲಂ ನಾಸ್ತಿ ತಪಸ ನಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನ. ಯತ್ಫಲಂ ನಾಸ್ತಿ ತಪಸ. ಯಾವ ಒಂದು ತಪಸ್ಸು, ಜಗತ್ತಿನೊಳಗೆ ತಪಸ್ಸನ್ನ ಮಾಡಿದರೆ ಯಾವ ಫಲವು ನಮಗೆ ಸಿಗೋದಿಲ್ಲ, ಅಂತಹ ತಪಸ್ಸಿನ ಫಲ ಸಿಗುತ್ತಂತೆ. ನ ಯೋಗೇನ ನ ಸಮಾಧಿನ. ಯೋಗ ಮಾರ್ಗದಿಂದ ನಮಗೆ ಸಿಗೋದಿಲ್ವಂತೆ, ಸಮಾಧಿಯಿಂದ ಸಿಗೋದಿಲ್ವಂತೆ. ತತ್ಫಲಂ ಲಭತೆ ಸಮ್ಯಕ್. ಈ ಕಲಿಯುಗದೊಳಗೆ ನಾವೆಲ್ಲರೂ ಕೂಡ ಅತ್ಯಂತ ಪ್ರಭಾವಿಗಳಾಗಬೇಕು, ಅತ್ಯಂತವಾಗಿ ಆನಂದದಿಂದ ಬದುಕಬೇಕು ಅಂದ್ರೆ ಇರುವಂತಹ ಮಾರ್ಗ ಯಾವ್ದಪ್ಪ ಅಂದ್ರೆ ಕಲವು ಕೇಶವ ಕೀರ್ತನ. ಕಲಿಯುಗದೊಳಗೆ ಆ ಕೇಶವನನ್ನ ಸ್ಮರಣೆ ಮಾಡ್ಕೊಂಡಿದ್ರೆ ಸಾಕಂತೆ, ನಮಗೆ ಭಗವಂತನು ನಮಗೆ ಪರಿಪೂರ್ಣವಾಗಿ ಲಭಿಸುವಂಥವನಾಗ್ತಾನಂತೆ. ಯಾಕೆ ಅಂದ್ರೆ ಈ ಜಗತ್ತಿನೊಳಗೆ ನಮಗೆ ಎರಡು ಕಷ್ಟ ಅಂತೆ. ಭಗವಂತನ ದರ್ಶನ ಸಿಗೋದು ಕಷ್ಟ, ಸತ್ಪುರುಷರ ದರ್ಶನ ಸಿಗೋದು ಕಷ್ಟ. ಸಾಧೂನಾಂ ದರ್ಶನಂ ಲೋಕೆ ಸರ್ವಸಿದ್ಧಿಕರಂ ಪರಂ ಸುರರ್ಷೇ ತ್ವಂಹಿ ಧನ್ಯೋಸಿ ಮದ್ಭಾಗ್ಯೇನ ಸಮಾಗತಃ. ಭಕ್ತಿ ಹೇಳ್ತಾರೆ ಮಹರ್ಷಿಗಳೇ, ಜಗತ್ತಿನೊಳಗೊಬ್ಬ ಸತ್ಪುರುಷನು ನಮಗೆ ಸಿಗಬೇಕು ಅಂತ ಆದ್ರೂ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ನಮಗೆ ಸತ್ಪುರುಷರು ಸಿಗೋದಿಲ್ಲ. ಮಹರ್ಷಿಗಳೇ, ನಿಮ್ಮಿಂದ ನನಗೆ ಸತ್ಪುರುಷರ ದರ್ಶನ ಆಗಿದೆ, ನೀವುಗಳು ಆದಂಥವರಾಗಿದ್ದೀರಾ. ಆದ್ರಿಂದ ನಮಗೆ ಈ ಭಕ್ತಿಯನ್ನ ಉಪದೇಶ ಮಾಡಿ ಅಂತ ಹೇಳಿದಾಗ, ಆಗ ಅವರು ವಿಶೇಷವಾಗಿ ಆ ಭಕ್ತಿಗೆ ಏನಾಗುತ್ತೆ ಅಂದ್ರೆ, ಭಕ್ತಿಯ ಕಥೆ ಬರುತ್ತೆ ಮೊದಲಿಗೆ. ಒಬ್ಬ ಹೆಣ್ಣು ಮಗಳು ಅತ್ಯಂತ ತರುಣಿ, ಅವಳು ವೃದ್ಧಳಾದಂತಹ ಇಬ್ಬರನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಗೋಳಾಡ್ತಿರ್ತಾಳೆ. ನಾರದರು ಬಂದು ಕೇಳ್ತಾರೆ, ಅಮ್ಮ ಇವ್ರು ಯಾರು ಅಂತ ಕೇಳಿದಾಗ, ಇವರು ನನ್ನ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅಂತ. ಜ್ಞಾನ ಮತ್ತು ವೈರಾಗ್ಯ ಅನ್ನುವಂಥವ್ರು ಇಬ್ಬರು ನನ್ನ ಮಕ್ಕಳಿವರು. ನಾನು ತರುಣ ವಯಸ್ಸಿನವಳಾಗಿದ್ದೇನೆ, ಆದರೆ ನನ್ನ ಮಕ್ಕಳು ಮುದಿತನದಿಂದ ಬಹಳ ದುಃಖ ಪಡ್ತಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಇವರಿಗೂ ತಾರುಣ್ಯವನ್ನ ತಂದು ಕೊಡಬೇಕು, ಅದನ್ನ ನೀವು ಹೇಳಿ ಅಂತ ಹೇಳಿದಾಗ, ಆ ಒಂದು ನಾರದರು ಅವರಿಗೆ ತಾರುಣ್ಯವನ್ನ ಕೊಡುವಂತಹ ಈ ಭಾಗವತವನ್ನು ಹೇಳಿದರು. ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ಈ ಒಂದು ಭಾಗವತ ಅನ್ನುವಂಥದ್ದು ಏನಿದೆ, ಇದು
ಬ್ರಹ್ಮ ಸಾಕ್ಷಾತ್ತಾಗಿ ಬ್ರಹ್ಮ ಸಂಹಿತೆಯಾಗಿದೆ ಈ ಭಾಗವತ ಅನ್ನುವಂಥದ್ದು. ಬ್ರಹ್ಮ ಸಂಹಿತೆಯಾಗಿರುವಂಥದ್ದು ಇದು. ಭಕ್ತಿ ಜ್ಞಾನ ಇದ್ರೊಳಗೆ ಏನಿದೆ? ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ. ಅದನ್ನ ಸ್ಥಾಪನೆಗೋಸ್ಕರವೇ ಇದನ್ನ ಪ್ರಕಾಶ ಅನ್ನುವಂಥದ್ದು ಆಗಿದೆಯಪ್ಪ. ಆದ್ರಿಂದ ತತ್ತತೆ ವಿಸ್ಮಯಕ್ಕೇನ ಯತಃ ಪ್ರಶ್ನಕರೋ ಭವಾನ್ ಶ್ರೀಮದ್ ಭಾಗವತಂ ಶ್ರಾವ್ಯಂ ಶೋಕ ದುಃಖ ವಿನಾಶನಂ. ಶೋಕ ದುಃಖ ವಿನಾಶನಂ. ನೋಡಪ್ಪ, ಆ ಒಂದು ವ್ಯಾಸರು ಯಾವಾಗ ಆ ಒಂದು ತುಂಬ ದುಃಖದೊಳಗೆ ಇರ್ತಾರೆ, ಆಗ ಏನೂ ಇಲ್ಲ ಅಂತಿದ್ದಾಗ ತಕ್ಷಣವೇ ಏನಾಯ್ತು ಅಂದ್ರೆ, ಆಗ ಇವರು ಬಂದು, ಯಾರು ಬಂದು? ಸಾಕ್ಷಾತ್ತಾಗಿ ನಾರದರು ಬಂದು ವ್ಯಾಸ ಮಹರ್ಷಿಗಳಿಗೆ ಇದನ್ನ ಹೇಳಿ ಹೋದ್ರಪ್ಪ. ಅಂಥದ್ದನ್ನ ನಾನು ನಿನಗೆ ತಿಳಿಸಿಕೊಡುವವನಾಗ್ತೇನೆ. ಮತ್ತಿನ್ನೇನು? ಶ್ರೀಮದ್ ಭಾಗವತಂ ಶ್ರಾವ್ಯಂ ಶೋಕ ದುಃಖ ವಿನಾಶನಂ. ಈ ಭಾಗವತವನ್ನ ನಾವೆಲ್ಲರೂ ಕೂಡ ಶ್ರವಣಿಸಬೇಕಂತೆ. ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಶೋಕ ದುಃಖದಿಂದ ಕೂಡಿದ್ದೇವೆ. ಅತ್ಯಂತ ದುಃಖದಿಂದಲೂ ಶೋಕದಿಂದಲೂ ನಾವುಗಳು ಕೂಡಿದ್ದೇವೆ. ಈ ಶೋಕ ದುಃಖ ಎರಡೂ ನಮ್ಮಿಂದ ನಾಶವಾಗಬೇಕು ಅಂದ್ರೆ ನಾವೇನು ಮಾಡಬೇಕು? ಭಾಗವತವನ್ನ ಕೇಳಬೇಕು. ಭಾಗವತವನ್ನ ಕೇಳಿ. ಬೇರೆ ಇನ್ನೊಂದು ಯಾವ್ದಾದ್ರು ಮಾರ್ಗ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ. ಬೇರೆ ಮಾರ್ಗ ಯಾವುದೂ ಇಲ್ಲ. ಭಾಗವತವನ್ನ ಕೇಳೋದೇ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಮಾರ್ಗ ಆಗಿದೆ. ಮತ್ತೆ ಅದರೊಳಗೂ ಕೂಡ ಭಗವಂತನ ಸನ್ನಿಧಾನದಲ್ಲಿ ಇಂತಹ ತೀರ್ಥಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಭಾಗವತವನ್ನು ಕೇಳ್ತಿದ್ದೀರಾ. ಸತ್ಪುರುಷರ ಮಾರ್ಗದರ್ಶನದಲ್ಲಿ ಒಬ್ಬ ಹಿರಿಯರ ಒಂದು ತಿಳಿದಂತಹ ಜ್ಞಾನಿಗಳ ಮಾರ್ಗದರ್ಶನ ಸಿಗೋದು ಕೂಡ ನಮಗೆ ಭಗವಂತನ ಇಚ್ಛೆಯೇ ಆಗಿದೆ. ನೋಡಿ, ಹೇಳ್ತಾರೆ, ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿಧಾಯ ಹಿ ತದಾ ಉದಯತೆ ವಿವೇಕ. ಭಾಗ್ಯೋದಯೇನ, ಬಹಳ ದಿನಗಳ ಒಂದು ಭಾಗ್ಯೋದಯದಿಂದ ಇಂತಹ ತೀರ್ಥಕ್ಷೇತ್ರಕ್ಕೆ ನಾವುಗಳು ಬರೋದಾಗತ್ತಂತೆ ಮತ್ತು ಸತ್ಪುರುಷರ ಸಂಘ ಸಿಗುತ್ತಂತೆ. ಬಹು ಜನ್ಮ ಸಮರ್ಜಿತೇನ, ಅತ್ಯಂತ ಅನೇಕ ಜನ್ಮಗಳಿಂದ ಕೂಡ ಹಾಕಿದಂತಹ ಪುಣ್ಯಗಳಿಂದ ನಮಗಿಂಥ ತೀರ್ಥಕ್ಷೇತ್ರಕ್ಕೆ ಬರುವಂಥದ್ದಾಗುತ್ತಂತೆ. ಸತ್ಸಂಗಮಂಚ ಲಭತೆ, ತೀರ್ಥಕ್ಷೇತ್ರಕ್ಕೆ ಬರೋದಷ್ಟೇ ಅಲ್ಲ, ಆ ತೀರ್ಥಕ್ಷೇತ್ರದಲ್ಲಿ ಸತ್ಸಂಗ ಸಿಗೋದು ಇನ್ನೂ ಭಾಗ್ಯವಂತೆ. ಮತ್ತಿನ್ನೇನು, ಸತ್ಪುರುಷರು ಸಿಗುವಂಥದ್ದು ಇನ್ನೂ ಭಾಗ್ಯವಂತೆ. ಇದರಿಂದ ಏನಾಗುತ್ತೆ ಗೊತ್ತಾ? ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ, ನಮ್ಮೆಲ್ಲರ ಅಜ್ಞಾನ ನಾಶವಾಗುತ್ತಂತೆ. ಅಂಧಕಾರ, ಹೃದಯದಲ್ಲಿರುವ ಅಜ್ಞಾನದ ಅಂಧಕಾರ ನಾಶವಾಗುತ್ತಂತೆ. ಆಗ ನಮ್ಮ ಹೃದಯದಲ್ಲಿ ವಿವೇಕ ಅನ್ನುವಂಥದ್ದು ಉದಯ ಆಗುತ್ತೆ. ಈ ಭಾಗವತ ಅಂದರೆ ಸಾಮಾನ್ಯ ಅಲ್ಲ ಸ್ವಾಮಿ. ಈ ಭಾಗವತ ಓದಿನ ಒಂದು ಪುಣ್ಯ ಹೇಳ್ತಾರೆ, ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಶಿ. ಅಶ್ವಮೇಧಕ್ಕೆ ಎಷ್ಟು ಪುಣ್ಯ ಸಿಗುತ್ತೋ, ವಾಜಪೇಯಗಳಿಗೆ ಏನು ಪುಣ್ಯ ಸಿಗುತ್ತೋ, ಇಂತಹ ಶುಕಶಾಸ್ತ್ರ ಅಂದ್ರೆ ಭಾಗವತ, ಶುಕ ಮಹರ್ಷಿಗಳು ಹೇಳಿತ್ತು. ಈ ಭಾಗವತವನ್ನು ಓದಿದ್ರೆ ಅಷ್ಟೂ ಪುಣ್ಯಗಳು ಸೇರಿದ್ರೆ ಭಾಗವತ ಶ್ರವಣ ಮತ್ತು ಓದುವಿನ ಒಂದು ಕಲಾ ಅಂಶವೂ ಆಗೋದಿಲ್ವಂತೆ. ಅಷ್ಟು ಪುಣ್ಯ ಅನ್ನೋದು ನಮಗೆ ಸಿಗುವಂಥದ್ದಾಗತ್ತೆ. ಯಾವ ತೀರ್ಥಕ್ಷೇತ್ರಗಳನ್ನು ಸುತ್ತಬೇಕಾಗಿಲ್ಲ ನಾವು. ನ ಗಂಗಾ ನ ಗಯಾ ನ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಮ್ನಯೇ. ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವೂ ಕೂಡ ಭಾಗವತ ಶ್ರವಣದಿಂದಲೇ ಸಿಗತ್ತೆ. ನಿತ್ಯ ನೋಡಿ, ಇದೊಂದು ಪರಿಪಾಠ ಇಟ್ಕೋಬೇಕಂತೆ. ಏನು? ಶ್ಲೋಕಾರ್ಧಂ ಶ್ಲೋಕ ಪಾದಂಬ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಾಂಗತಿಂ. ಗುರುಗಳೇ, ಇಷ್ಟು ಕೇಳ್ಬಿಟ್ರೆ ಸಾಕ ಆಗ್ಬಿಡುತ್ತ? ಶ್ಲೋಕಾರ್ಧಂ ಪೂರ್ತಿ ಕೇಳೋದಲ್ಲಪ್ಪ, ಒಂದು ಶ್ಲೋಕವನ್ನಾದರೂ, ಅರ್ಧ ಶ್ಲೋಕವನ್ನಾದರೂ, ಒಂದು ಪಾದ ಶ್ಲೋಕವನ್ನಾದರೂ ಕೂಡ ಭಾಗವತವನ್ನು ಶ್ರವಣ ಮಾಡುವ ಓದುವ ರೂಢಿಯನ್ನು ನಾವು ಇಟ್ಟುಕೊಂಡಿದ್ರೆ ನಮಗೆ ಭಗವಂತನು ನಮಗೆ ಎಲ್ಲವನ್ನೂ ಕೊಡುವಂಥವನಾಗ್ತಾನೆ.
ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯ ಅಶ್ವಮೇಧಯೋ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ಪಠೇದ್ ಭಾಗವತಂಚಯ. ಏನು ನಿತ್ಯ ಓದ್ಕೊಂಡಿದ್ರೆ ಅಶ್ವಮೇಧ ರಾಜಸೂಯ ಇತ್ಯಾದಿಗಳ ಯಜ್ಞಗಳ ಒಂದು ನಮಗೆ ಸಿಗುವಂಥದ್ದಾಗತ್ತೆ ಇಂತಹ ಭಾಗವತದ ಕಥೆ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತೋದ್ಭವ ಕೋಟಿ ಜನ್ಮ ಸಮುತ್ಥೇನ ಪುಣ್ಯೇನೈವತು ಲಭ್ಯತೆ. ಕೋಟಿ ಕೋಟಿ ಜನ್ಮಗಳ ಒಂದು ಪುಣ್ಯದಿಂದ ಈ ಭಾಗವತವನ್ನು ತಾವೆಲ್ಲರೂ ಕೂಡ ಶ್ರವಣ ಮಾಡುವವರಾಗಿದ್ದೀರಾ. ನೋಡಿ, ಏನು ಗುರುಗಳೇ ಈ ಫಲಶ್ರುತಿ ನೀವು ಕೊನೆ ಹೇಳಬೇಕಿತ್ತಲ್ಲ, ಮೊದಲಿಗೆ ಹೇಳ್ತಾ ಇದ್ದೀರಾ ಇವೆಲ್ಲವನ್ನು ಅಂದರೆ ಈ ಫಲಕ್ಕಾದರೂ ಕುತ್ಕೊಂಡು ಕರೆಕ್ಟಾಗಿ ಕೇಳಿ ಅಂತ. ಚೆನ್ನಾಗಿದೆ, ಸಂಜೆ ಆಯಿತು, ಗಂಟೆ ಹೊಡಿತು, ಕೃಷ್ಣನ ದರ್ಶನಕ್ಕೆ ಹೋಗ್ತೇನೆ, ಅಪ್ರಮೇಯನ ದರ್ಶನಕ್ಕೆ ಹೋಗ್ತೇನೆ ಮಾಡ್ತೇನೆ. ಬೆಳಗ್ಗೆ 10 ಗಂಟೆವರೆಗೂ ನಿಮ್ಮೆಲ್ಲರಿಗೂ ಸಮಯ ಇರುತ್ತೆ. ಎಷ್ಟು ಬಾರಿ ಆದರೂ ಅಪ್ರಮೇಯನ ದರ್ಶನ ಮಾಡಿ, ಎಷ್ಟು ಬಾರಿ ಆದರೂ ಕೃಷ್ಣನ ದರ್ಶನ ಮಾಡಿ. ಸಂಜೆ 7 ಗಂಟೆ ನಂತರ ಮತ್ತೂ ಸಮಯ ಇರುತ್ತೆ, ಮತ್ತು ಆಗ ಎಷ್ಟಳಿಸಲಾರೂ ಹೋಗಿ ಬನ್ನಿ. ಈ ಭಾಗವತದ ಸಂದರ್ಭದಲ್ಲಿ ನೀವುಗಳು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಈ ಭಾಗವತವನ್ನು ಕೇಳಬೇಕು. ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಈ ಭಾಗವತವನ್ನು ಕೇಳಬೇಕು. ಹೇಳ್ತಾರಲ್ಲ, ಯಾಕೆ ಅಂದರೆ ಇದು ಸಾಕ್ಷಾತ್ತಾಗಿ ಕೃಷ್ಣನ ವಾಂಗ್ಮಯಿ ಮೂರ್ತಿಯಾಗಿದೆ. ಸಪ್ತಾಹ ಶ್ರವಣಂತೇನ ಸರ್ವೇಭ್ಯೋಪಿ ಅಧಿಕಂ ಕೃತಂ ಸಾಧನಾನಿ ತಿರಸ್ಕೃತ್ಯ ಕಲೌ ಧರ್ಮೋಯ ಮೀರಿತಃ. ನೋಡಪ್ಪ, ಏನೋ ಈ ಒಂದು ಸಪ್ತಾಹ ಶ್ರವಣವು 7 ದಿನಗಳ ಭಾಗವತ ಶ್ರವಣವು ಅತ್ಯಂತ ದೊಡ್ಡದು ಅಂತ ನೀವೆಲ್ಲರೂ ತಿಳ್ಕೊಳಪ್ಪ. ಈ ಕಲಿಯುಗದೊಳಗೆ ಇದಕ್ಕಿಂತಲೂ ದೊಡ್ಡ ಸಾಧನೆ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಉದಾಹರಣೆ ಯಾರು? ಗೋಕರ್ಣ. ಗೋಕರ್ಣೋಪಾಖ್ಯಾನ ಅಂತ ಶುರುವಾಗಿದೆ. ನೋಡಿ, ಭಾಗವತದ ಆದಿಯಲ್ಲಿ ಬರುವಂತಹ ಒಂದು ಕಥೆ ಇದು. ಭಾಗವತದ ಫಲಶ್ರುತಿ ಪದ್ಮಪುರಾಣದ್ದು ಅಂತ ಹೇಳ್ತಾರೆ. ಆದರೂ ನಮಗೆ ಆರಂಭ ಆದಾಗ ಬರುವಂತಹ ಒಂದು ಗೋಕರ್ಣೋಪಾಖ್ಯಾನ ಮೊದಲನೇ ಕಥೆ. ನೋಡಿಪ್ಪ, ಈ ಗೋಕರ್ಣನು ತುಂಗಭದ್ರಾ ನದಿ ತೀರದಲ್ಲಿ ಒಂದು ಒಳ್ಳೆಯ ಊರಿತ್ತು. ಆ ಊರಲ್ಲಿ ಇವನೆಲ್ಲ ತುಂಗಭದ್ರಾ ನದಿ ತೀರ ನಮ್ಮ ದಕ್ಷಿಣಾತ್ಯ ಇವನು. ಮೊದಲಿಗೆ ಶುರುವಾಗೋದೇ ನಮ್ಮ ದಕ್ಷಿಣ ಭಾರತದ ಕಥೆ ಶುರುವಾಗುತ್ತೆ. ಏನು, ಅಲ್ಲೊಬ್ಬ ಆತ್ಮದೇವ ಅನ್ನುವಂತಹ ಒಬ್ಬ ದೊಡ್ಡದಾದಂತಹ ಒಬ್ಬ ಸಾಧು ಇತ್ತು. ಒಬ್ಬ ವೇದ ಮಾರ್ಗವನ್ನು ತಿಳಿದಂಥವನು ಆತ್ಮದೇವ ಅನ್ನುವಂಥವನು. ಅವನ ಹೆಂಡತಿ ಹೆಸರು ದುಂಧುಲಿ ಅಂತ. ಅವನ ಹೆಂಡತಿ ಹೆಸರು ದುಂಧುಲಿ ಅಂತ. ಅವಳು ತುಂಬಾ ಹಠಮಾರಿ ಹೆಂಗಸಾಗಿದ್ದು, ಗಂಡನನ್ನ ತುಂಬ ಕಟುಕಟು ಶಬ್ದದಿಂದ ತಿವಿದು ಮಾತನಾಡಿಸುವಂಥವಳಾಗಿದೆ. ತುಂಬ ತಿವಿದು ಮಾತನಾಡಿಸುವಂಥವಳು ಆಗಿದೆ. ಆ ಆತ್ಮದೇವನು ಒಳ್ಳೆಯ ಪುರೋಹಿತನೂ ಆಗಿದ್ದ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ, ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿದ್ದ. ಆದರೆ ಏನಾಗುತ್ತೆ ಅಂದರೆ ಅವನಿಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಒಂದು ದುಃಖದಿಂದ ಏನಾಯಿತು ಅಂದರೆ ತನ್ನನ್ನು ತಾನು ನಾಶ ಮಾಡಿಕೊಳ್ತೇನೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ ಅಂತ ಕಾಡಿಗೆ ಹೊರಟು ಹೋಗ್ತಾನೆ. ಕಾಡಿಗೆ ಹೊರಟು ಹೋದಾಗ ಒಂದು ದೊಡ್ಡ ಸರೋವರದ ಬಳಿಗೆ ಬರ್ತಾನೆ. ಆ ದುಃಖದಿಂದ ಏನಾಗ್ತಾನೆ ಅಂದರೆ ಆ ಒಂದು ಎಷ್ಟು ದುಃಖ ಆಗ್ಬಿಡುತ್ತೆ ಅಂದರೆ ನಾನು ಊರಿಗೆ ಹೋಗೋದೇ ಇಲ್ಲ, ನಾನು ನಾಶ ಆಗಬೇಕು, ಇಲ್ಲ ಹಾಗೆ ಅಲ್ಲೇ ಇದ್ದು ಬಿಡ್ತೀನಿ ಅಂತ ದುಃಖದಿಂದ ಆ ಸರೋವರದ ಬಳಿಗೆ ಆ ಆತ್ಮದೇವ ಕುಳಿತಿರ್ತಾನೆ. ಅಲ್ಲಿಗೊಬ್ಬ ಸನ್ಯಾಸಿ ಬರ್ತಾನೆ. ಸನ್ಯಾಸಿ ಬಂದು ನಿಂತಾಗ ಆ ಆತ್ಮದೇವ ಹೋಗಿ ಅವರ ಕಾಲನ್ನು ಹಿಡಿದುಕೊಳ್ತಾನೆ. ಹಿಡಿದುಕೊಂಡಾಗ ಆ ಸನ್ಯಾಸಿ ಕೇಳ್ತಾನೆ, ಯಾಕಪ್ಪ ನೀನು ಅಳ್ತಾ ಇದೀಯಾ? ಅಂತಹ ಚಿಂತೆ ಏನಿದೆ ನಿನಗೆ? ಏನು ಕಾರಣ ನನಗೆ ಹೇಳು ಅಂತ ಹೇಳಿದಾಗ ಅವನೊಂದು ಮಾತು ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ? ಪೂರ್ವ ಜನ್ಮದ ಒಂದು ಪಾಪ ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಒಂದು ಪಾಪದ ಫಲವಾಗಿ ಈ ಜನ್ಮದಲ್ಲಿ ನಾನು 2 ಫಲವನ್ನು ಪಡೆದಿದೆ. ಒಂದು ಕಾಠಿಣ್ಯಳಾದಂತಹ ಹೆಂಡತಿ, ಇನ್ನೊಂದು ಮಕ್ಕಳಿಲ್ಲದಿರುವುದು. ಈ 2 ದುಃಖದಿಂದ ತುಂಬಾ ದುಃಖಪಟ್ಟಿದ್ದೀನಿ. ನನ್ನ ಪ್ರಾಣತ್ಯಾಗ ಮಾಡಬೇಕು ಅಂತ ಇಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಅವನು ತುಂಬ ಹೇಳ್ಕೊಳ್ತಾನೆ. ಆಗ ಆ ಸನ್ಯಾಸಿ ಹೇಳ್ತಾನೆ, ಇಲ್ಲಪ್ಪ, ನಿನ್ನ ಜನ್ಮದಲ್ಲಿ ಆ ಒಂದು ಸಂತಾನದ ಇದಿಲ್ಲಪ್ಪ,
ನಿನ್ನ ಜನ್ಮದಲ್ಲಿ ಏನಿಲ್ಲ, ಆ ಸಂತಾನವು ಆಗುವಂಥದ್ದಿಲ್ಲ. ಆದ್ರಿಂದ ಆ ಸಂತಾನದ ಮಾತನ್ನು ನೀನು ಬಿಟ್ಟು ಬಿಡು. ಯಾಕೆಂದ್ರೆ ನೀನು ಆ ಮೋಹವನ್ನ ಬಿಟ್ಟರೆ ನೀನು ಆನಂದದಿಂದಿರ್ತೀಯ. ಜಗತ್ತಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಮೋಹ ಅನ್ನೋದಿದೆಯಲ್ಲ, ಅದೇ ದುಃಖಕ್ಕೆ ಕಾರಣ. ನೀನು ಮೋಹವನ್ನ ಬಿಟ್ಟುಬಿಟ್ರೆ ನೀನು ಆನಂದವಾಗಿರ್ಬೋದು. ಆ ಮೋಹವನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರೂ ಕೂಡ ಅವನು ಆ ಮೋಹವನ್ನ ಬಿಡಲ್ಲ. ನೀವೇನಾದ್ರೂ ಮಾಡಿ ನನಗೆ ಕೊಡಬೇಕು ಅಂತ ಹೇಳಿದಾಗ ಆಗ್ರಹವನ್ನು ನೋಡಿ ಏನು ಮಾಡ್ತಾನೆ ಅಂದರೆ, ಆಗ ಆ ಸನ್ಯಾಸಿಯು, ಆ ಸಾಧು ಏನು ಮಾಡ್ತಾನೆ, ಒಂದು ಹಣ್ಣನ್ನು ತೆಗೆದು ಅವನು ಕೊಡ್ತಾನೆ. ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತ್ನಿಗೆ ಕೊಡಪ್ಪ ಅಂತ ಹೇಳಿ ಆ ಸಾಧು ಹೊರಟು ಹೋಗ್ತಾನೆ. ಹೀಗೆ ಹೊರಟು ಹೋದಾಗ ಏನಾಗುತ್ತೆ ಅಂದರೆ, ಅವನು ತಂದು ಹಣ್ಣನ್ನು ತನ್ನ ಹೆಂಡತಿಯಾದಂತಹ ದುಂದುಲಿಗೆ ಕೊಡ್ತಾನೆ. ಆ ದುಂದುಲಿಗೆ ಶಾಸ್ತ್ರಪ್ರಜ್ಞೆ ಅನ್ನುವಂಥದ್ದು ಇರೋದೇ ಇಲ್ಲ. ಸ್ವಲ್ಪ ನೀರು. ಆ ದುಂದುಲಿಗೆ ಶಾಸ್ತ್ರಪ್ರಜ್ಞೆ ಅನ್ನೋದು ಇರೋದೇ ಇಲ್ಲ. ಆ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ, ಆ ಹಣ್ಣನ್ನು ತಿನ್ನುವುದನ್ನು ಬಿಟ್ಟು ಅವಳು ಹಣ್ಣು ತಿಂದರೆ ಮಕ್ಕಳಾಗತ್ತೆ, ಇದೊಂದು ಕಡಿಮೆ ಇತ್ತು ಅಂತ ಅಂದುಕೊಂಡು ಏನು ಮಾಡ್ತಾಳೆ, ಅದನ್ನು ತೆಗೆದು ಕೊಟ್ಟಿಗೆಗೆ ಹಾಕಿಬಿಡ್ತಾಳೆ. ಕೊಟ್ಟಿಗೆಗೆ ಹಾಕಿದಾಗ ಆತ್ಮದೇವನ ಮನೆಯಲ್ಲಿ ಒಂದು ಹಸು ಇರುತ್ತೆ. ಆ ಹಸು ಆ ಹಣ್ಣನ್ನು ತಿನ್ನುತ್ತೆ. ಯಾವ ಸಾಧು ಹಣ್ಣನ್ನು ಕೊಟ್ಟಿದ್ನೋ ಆ ಹಣ್ಣನ್ನು ಆ ಹಸು ತಿನ್ನುತ್ತೆ. ಆ ಹಸು ತಿಂದಾಗ ಇತ್ತ ಏನಾಗುತ್ತೆ ಅಂದರೆ, ಆತ್ಮದೇವ ಕೇಳ್ತಾನೆ, ನೀವು ಆ ಒಂದು ಹಣ್ಣನ್ನು ತಿಂದ್ಯಾ ಅಮ್ಮ ಅಂದರೆ, ತಿಂದೆ ಅಂತ ಹೇಳಿಬಿಡ್ತಾನೆ. ಅಷ್ಟೊತ್ತಿಗೊಂದು ಸುದ್ದಿ ಬರುತ್ತೆ, ದುಂದುಲಿಯ ತಂಗಿಯು ಗರ್ಭವತಿ ಆಗಿದ್ದಾಳೆ. ಅವಳೇನು ಮಾಡ್ತಾಳೆ ಅಂದರೆ, ನಾನು ಈ ಕ್ಷಣಕ್ಕೆ ನನಗಿಲ್ಲಿ ತುಂಬ ಆಗ್ತಾ ಇಲ್ಲ, ನನಗೊಬ್ಬರು ನೋಡ್ಕೊಳಕ್ ಬೇಕು, ನಾನು ನನ್ನ ತಂಗಿ ಮನೆಗೆ ಹೋಗ್ತೇನೆ ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ. ತಂಗಿ ಮನೆಗೆ ನಾನು ಹೊರಟು ಹೋಗ್ತೇನೆ ಅಂತ ಹೇಳಿ ಹೊರಟು ಹೋದಾಗ ತಂಗಿ ಹತ್ರ ಬಂದು ಒಂದು ಮಾತನ್ನು ಹೇಳ್ತಾಳೆ, ನೋಡು, ನೀನು ಗರ್ಭವತಿ ಆಗಿದೆಯಾ, ನೀನೆಲ್ಲೂ ಹೊರಗಡೆ ಸುತ್ತಬೇಡ, ನಿನಗೆ ಮಗು ಆಗಲಿ, ಆ ಮಗುವನ್ನು ನನಗೆ ಕೊಟ್ಬಿಡು, ಅದು ನನ್ನ ಮಗು ಅಂತ ನನ್ನ ಗಂಡನ ತೋರಿಸ್ತೀನಿ. ನೋಡಿ, ತಂಗಿ ಒಪ್ಕೊಂಡ್ಬಿಡ್ತಾಳೆ ಅದಕ್ಕೆ. ಆಯ್ತಕ್ಕ, ನಾನು ಹಾಗೆ ಮಾಡ್ತೀನಿ. ಇಬ್ಬರು 9 ತಿಂಗಳು ಒಳಗಿರ್ತಾಳೆ. ಆತ್ಮದೇವನ ಆ ದುಂದುಲಿಯ ತಂಗಿಗೆ ಮಗುವಾಗುತ್ತೆ. ಅದನ್ನು ನನ್ನ ಮಗು ಅಂತ ಹೋಗಿ ದುಂದುಲಿ ಕೊಡ್ತಾಳೆ. ಯಾರಿಗೆ? ಆತ್ಮದೇವನಿಗೆ. ಕೊಟ್ಟಾಗ ಆ ಮಗುವಿಗೆ ದುಂದುಕಾರಿ ಅಂತ ನಾಮಕರಣವನ್ನ ಮಾಡ್ತಾರೆ. ಮಾಡಿದಾಗ ಅವನು ಬಹಳ ಅಂದರೆ ಹುಟ್ಟುತ್ತಾನೆ ಏನಾಗ್ಬಿಡುತ್ತೆ ಅಂದರೆ, ಅವನು ಹುಟ್ಟುತ್ತಾನೆ ತುಂಬ ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತನಾಗ್ತಾನೆ, ಎಲ್ಲ ಆಗ್ತಾನೆ. ಒಂದು ಸ್ವಲ್ಪ ದಿನಗಳು ಕಳೆದ ನಂತರ ಯಾವ ಹಸು ಆ ಒಂದು ಮಾವಿನ ಹಣ್ಣನ್ನು ತಿಂದಿತ್ತು, ಆ ಹಸುವು ಒಂದು ಮಗುಗೆ ಜನ್ಮವನ್ನು ಕೊಡುತ್ತೆ. ಆದರೆ ಆ ಮಗುವಿನ ಕಿವಿಗಳು ಮಾತ್ರ ಹಸುವಿನ ತರಹ ಇರುತ್ತೆ, ಇನ್ನೆಲ್ಲ ಶರೀರ ಪೂರ್ತಿಯಾಗಿ ಮನುಷ್ಯರ ತರಹ ಇರುತ್ತೆ. ಅದಕ್ಕೆ ಆ ಮಗುವಿಗೆ ಗೋಕರ್ಣ ಅಂತ ಹೆಸರಿಡ್ತಾರೆ. ಆ ಮಗು ತುಂಬಾ ಧರ್ಮಿಷ್ಠವಾದಂತಹ ಮಗುವಾಗುತ್ತೆ. ಇತ್ತ ದುಂದುಕಾರಿ ಪರಮ ಅನ್ಯಾಯವನ್ನ ಮಾಡ್ತಾನೆ. ಎಷ್ಟು ಅನ್ಯಾಯವನ್ನು ಮಾಡ್ತಾನೆ ಅಂದರೆ, ಅವನ ಅನ್ಯಾಯವನ್ನ ತಡೆದುಕೊಳ್ಳಕ್ಕಾಗದೆ ಅವರ ಅಪ್ಪ ಅಮ್ಮ ಇಬ್ರು ಕೂಡ ಊರನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಯಾವಾಗ ಮನೆಯನ್ನ ಬಿಟ್ಟು ಹೋದ್ರೋ ಈ ದುಂದುಕಾರಿಯು ಅವನ ಎಲ್ಲಾ ಕೆಟ್ಟ ಕೆಲಸಗಳನ್ನು ಕೂಡ ಮನೆಯಲ್ಲಿಯೇ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಮನೆಯಲ್ಲೇ ತಂದು ಒಂದು 5 ಜನ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡಿರ್ತಾನೆ. ಅವರನ್ನ ಸಾಕೋದಿಕ್ಕಾಗಿ ಬಹಳ ಕೆಟ್ಟ ಕೆಲಸವನ್ನು ಮಾಡ್ತಿರ್ತಾನೆ. ಒಂದು ದಿನ ದುಂದುಕಾರಿ ಏನ್ ಮಾಡ್ತಾನೆ ಅಂದ್ರೆ, ಊರಿನ ಮಹಾರಾಜನ ಸಂಪತ್ತನ್ನೇ ಕೊಳ್ಳೆ ಹೊಡೆದು ಬಿಡ್ತಾನೆ, ಲೂಟಿ ಮಾಡಿಬಿಡ್ತಾನೆ. ರಾಶಿ ಸಂಪತ್ತನ್ನ ಮನೆಗೆ ತಗೊಂಡು ಬರ್ತಾನೆ. ತಂದಾಗ ಇಷ್ಟೊಂದು ಸಂಪತ್ತು ಎಲ್ಲಿತ್ತು ಅಂತ ಕೇಳಿದಾಗ ಆ ದುಂದುಕಾರಿ ಹೇಳ್ತಾನೆ, ನನ್ನ ಮಹಾರಾಜನ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಬಂದಿದ್ದೀನಿ. ಆ ಹೆಣ್ಣು ಮಕ್ಕಳಿಗೆ ಭಯ ಆಗ್ಬಿಡುತ್ತೆ. ಏನು ಭಯ ಆಗುತ್ತೆ ಗೊತ್ತಾ? ಈಗೇನಾದ್ರೂ ಇವನನ್ನು ಬಂದು ಹಿಡ್ಕೊಂಡ್ರೆ ಮಹಾರಾಜ ಸಂಪತ್ತೂ ಕಿತ್ಕೊಂಡು ಹೋಗ್ತಾರೆ ಮತ್ತು ನಮಗೂ ಶಿಕ್ಷೆ ಕೊಡ್ತಾರೆ ಅನ್ಕೊಂಡು, ಇವನಿಗೆ ಜಗತ್ತಿಗೆ ಕಾಣಬಾರದು ಅನ್ಕೊಂಡು ಅವನಿಗೆ ಚೆನ್ನಾಗಿ ಪಾನಮತ್ತರನ್ನಾಗಿ ಮಾಡಿ ಆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವನನ್ನ ಪೂರ್ಣವಾಗಿ ಈ ಕಟ್ಟಿಗೆ ಒಲೆ ಇರುತ್ತಲ್ಲ
ಒಲೆ ಒಳಗವನನ್ನು ಎಸೆದು ಮೇಲೆ ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚಿ ಸಂಪತ್ತನ್ನು ತಗೊಂಡು 5 ಜನ ಓಡಿ ಹೋಗ್ಬಿಡ್ತಾರೆ. ಆ ಓಡಿ ಹೋದಾಗ ಏನಾಗುತ್ತೆ ಅಂದ್ರೆ ಇವನಿಗೆ ಅರ್ಧ ಬೆಂದುಕೊಳ್ತಾನೆ, ಅರ್ಧ ಜೀವ ಹಾಗೆ ಉಳಿದು ಬಿಡುತ್ತೆ. ನರಳಿ 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 ಪ್ರಾಣವನ್ನ ದುಂದುಕಾರಿ ಬಿಡ್ತಾನೆ. ಅವನೊಂದು ಪ್ರೇತನಾಗ್ಬಿಡ್ತಾನೆ. ಇತ್ತ ಗೋಕರ್ಣನು ಪರಮ ಭಾಗವತನಾಗ್ತಾನೆ. ಎಲ್ಲಾ ಕಡೆಗೂ ಸುತ್ತುಕೊಂಡು ಬರ್ತಾನೆ. ಪೂರ್ಣ ಸುತ್ತುಕೊಂಡು ಬಂದು ತನ್ನ ಊರಿನ ತನ್ನ ಮನೆಯ ಕಟ್ಟೆಯ ಮೇಲೆ ಬಂದು ಕುಳಿತಾಗ ಯಾರೋ ಅವನ ಎದುರಿಗೆ ತುಂಬಾ ರೋದನೆ, ದುಃಖ ಪಡುತ್ತಿದ್ದಂತಹ ಒಂದು ಶಬ್ದ ಕೇಳಿಸುತ್ತೆ. ಹಾಗೆ ಕೇಳಿಸಿದಾಗ ಅವನು ತನ್ನ ಕಮಂಡಲದಲ್ಲಿದ್ದಂತಹ ಗಂಗಾ ನದಿಯ ನೀರನ್ನು, ಗಂಗಾಜಲವನ್ನು ಈಗ ಆಕಾಶಕ್ಕೆ ಪ್ರೋಕ್ಷಣೆ ಮಾಡಿದ ಒಂದು ಭಯಾನಕ ರೂಪ ಎದುರಿಗೆ ನಿಲ್ಲತ್ತೆ. ಎದುರಿಗೆ ನಿಂತಾಗ ಯಾರು ನೀನು ಅಂತ ಕೇಳಿದಾಗ ಆಗ ತಕ್ಷಣವೇ ಆ ಪ್ರೇತ ಹೇಳತ್ತೆ, ನಾನು ನಿನ್ನ ಅಣ್ಣ ದುಂದುಕಾರಿಯಪ್ಪ, ಈ ರೀತಿಯಾಗಿ ಕೆಟ್ಟ ಕೆಲಸವನ್ನು ಮಾಡದೆ ಈ ಒಂದು ಜನ್ಮವನ್ನು ನಾನು ಪಡೆದಿದ್ದೇನೆ ಅಂತ ಹೇಳಿದಾಗ ಗೋಕರ್ಣ ಹೇಳ್ತಾನೆ, ನಿನ್ನ ಹೆಸರಿನಲ್ಲಿ ನಾನು ಗಯಾಶ್ರಾದ್ದ ಇತ್ಯಾದಿಗಳೆಲ್ಲ ಮಾಡಿದ್ದೀನಲ್ಲ, ಎಲ್ಲಾ ತೀರ್ಥಕ್ಷೇತ್ರದಲ್ಲೂ ನಿನಗೆ ತರ್ಪಣ ಕೊಟ್ಟಿದ್ದೀನಲ್ಲ, ಆದರೂ ಕೂಡ ನಿನಗೆ ಯಾಕಿನ್ನೂ ಒಂದು ಮುಕ್ತಿ ಸಿಕ್ಕಿಲ್ಲ ಅಂತ ಕೇಳಿದಾಗ ಆಗ ದುಂದುಕಾರಿ ಹೇಳ್ತಾನೆ, 100 ಗಯಾಶ್ರಾದ್ದವನ್ನು ಮಾಡಿದ್ರೂ ನಾನು ಮುಕ್ತಿ ಹೊಂದದೇ ಇರುವಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ. ನನ್ನೆಲ್ಲಾ ಪಾಪಗಳನ್ನೂ ಕೂಡ ಪರಿಹಾರ ಮಾಡುವಂತಹ ಒಂದು ಮಾರ್ಗವನ್ನು ನೀನು ಹುಡುಕು ಅಂತ ಹೇಳಿದಾಗ ತಕ್ಷಣ ಗೋಕರ್ಣನ ಊರಿನ ಎಲ್ಲಾ ಒಂದು ಸಭೆಯನ್ನು ಕರೀತಾನೆ. ಸಭೆಯನ್ನು ಕರೆದಾಗ ಹೀಗೆ ನನ್ನ ಅಣ್ಣನಿಗೆ ಮುಕ್ತಿ ಕೊಡಬೇಕು, ನೀವು ಯಾವುದಾದರೂ ಒಂದು ಮಾರ್ಗವನ್ನು ಹೇಳಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಹೇಳ್ತಾರೆ, ನಿನ್ನ ಅಣ್ಣನಿಗೆ ಮುಕ್ತಿಯೇ ಇಲ್ಲಪ್ಪ, ಅವನಂತಹ ಪಾಪಿಷ್ಠ ಇದ್ದಾನೆ. ಆದರೂ ತಮ್ಮ ಮುಕ್ತಿ ಕೊಡಬೇಕು ಅನ್ಕೊಂಡು ಏನ್ ಮಾಡ್ತಾನೆ, ಗೋಕರ್ಣನು ತನ್ನ ತಪೋಬಲದಿಂದ ಮೇಲೆ ಹೋಗುತ್ತಿದ್ದಂತಹ ಸೂರ್ಯನ ಗತಿಯನ್ನ ತಡೆದು ಬಿಡ್ತಾನೆ. ಆ ಸೂರ್ಯನ ಗತಿಯನ್ನ ತಡೆದಾಗ ಸೂರ್ಯನು ಬಂದು ಕೇಳಿದಾಗ ಏನು ಮಾಡಬೇಕು ಅಂತ ಹೇಳಿದಾಗ ಆಗ ತಕ್ಷಣ ಜಗತ್ತಿನ ಕಣ್ಣಾಗಿರುವಂತಹ ಸೂರ್ಯ ಹೇಳ್ತಾನೆ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಇತಿ ಸೂರ್ಯವಚ ಸರ್ವೈಹಿ ಧರ್ಮರೂಪಂತು ವಿಶ್ರುತಂ. ನೋಡಪ್ಪ, ನಿಮ್ಮ ಅಣ್ಣ ಮುಕ್ತಿ ಆಗಬೇಕು ಅಂದ್ರೆ ಇರುವಂತಹ ಏಕೈಕ ಮಾರ್ಗ ಯಾವುದು ಅಂದ್ರೆ ಭಾಗವತ ಮಾತ್ರವೇ. 7 ದಿನದಲ್ಲಿ ಆ ಭಾಗವತವನ್ನ ಹೇಳಪ್ಪ, ಅವನು ನಿಮ್ಮಣ್ಣ ಮುಕ್ತಿ ಹೊಂದುತ್ತಾನೆ ಅಂತ ಹೇಳಿದಾಗ ಆಗ ಗೋಕರ್ಣನು ಭಾಗವತವನ್ನ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಅವನ ಕಣ್ಣೆದುರಿಗೆ ಒಂದು ಬಿದಿರಿನ 7 ಗಂಟುಗಳಿರುವಂತಹ ಬಿದಿರಿನ ಕೋಲನ್ನು ನಿಲ್ಲಿಸ್ತಾರೆ. ಯಾಕೆಂದ್ರೆ ಎಷ್ಟೋ ಜನ ನಮ್ಮ ಪಿತೃದೇವತೆಗಳು ಎಲ್ಲರೂ ಕೂಡ ಮುಕ್ತಿ ಹೊಂದದೇ ಇರ್ತಾರಂತೆ. ಅವರೆಲ್ಲರೂ ಕೂಡ ಭಾಗವತ ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡು ಕೇಳ್ತಾರೆ ಅಂತ ಎಲ್ಲರೂ ಕೂಡ ಬರ್ತಾರಂತೆ. ದೇವತೆಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಕೇಳ್ಕೊಂಡಿರ್ತಾರಂತೆ, ಭಾಗವತ ಕೇಳಬೇಕು ಅಂತ. ಆಗ ಆ ಬಿದಿರಿನ ಗಂಟನ್ನ ಇಟ್ಟಾಗ 7 ಗಂಟುಗಳಿರುವಂತಹ ಬಿದಿರನ್ನ ಇಟ್ಟಾಗ ಏನಾಯ್ತು ಅಂದ್ರೆ ತಕ್ಷಣವೇ ಅವನು ಭಾಗವತವನ್ನ ಒಂದೊಂದು ದಿನ ಆದಾಗೂ ಏನಾಗುತ್ತೆ ಅಂದ್ರೆ ಒಂದೊಂದು ಗಂಟುಗಳು ಅದರಿಂದ ಬಿಡುಗಡೆ ಹೊಂದ್ತಾ ಇರ್ತವೆ. ಒಂದೊಂದು ಗಂಟುಗಳು ಅದರಿಂದ ಟಪ್ 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 ಅಂತ ಒಡೆದು ಹೋಗ್ತಾ ಇರ್ತವೆ. ಹೀಗೆ ಒಡೆದು ಹೋಗಿ ಏನಾಗುತ್ತೆ ಅಂದ್ರೆ 7ನೆಯ ದಿನ ಒಡೆದಾಗ ಅಲ್ಲಿ ಬಂದು ದುಂದುಕಾರಿ ಕೂತಿರ್ತಾನೆ. 7ನೆಯ ದಿನ ಒಡೆದು ಹೋದಾಗ ಏನಾಗುತ್ತೆ ಅಂದ್ರೆ ಪೂರ್ಣವಾಗಿ ದಿವ್ಯ ಶರೀರವನ್ನ ತೆಗೆದುಕೊಂಡು ದುಂದುಕಾರಿ ಎದ್ದು ನಿಂತು ಬಿಡ್ತಾನೆ. ದುಂದುಕಾರಿ 7ನೇ ದಿನ ಭಾಗವತ ಶ್ರವಣವನ್ನ ಆದಾಗ ಹೇಳ್ತಾರೆ ಆರ್ದ್ರಂ ಶುಷ್ಕಂ ಲಘುಸ್ಥೂಲಂ ವಾಂಗ್ಮನ ಕರ್ಮಭಿಕೃತಂ ಶ್ರವಣಂ ವಿದಹೇತ್ ಪಾಪಂ ಪಾವಕ ಸಮಿದ್ಭೂಯತ. ಯಾಕೆ ಅಂದ್ರೆ ಈ ಭಾಗವತವನ್ನ ಅವನು ಎಷ್ಟು ಚೆನ್ನಾಗಿ ಶ್ರವಣ ಮಾಡಿದ್ನಪ್ಪ ಅಂದ್ರೆ, ಹೇಗೆ ಒಂದು ಚೆನ್ನಾಗಿ ಒಣಗಿರುವಂತಹ ಒಂದು ಕಟ್ಟಿಗೆಗೆ ಅಗ್ನಿ ಸ್ಪರ್ಶ ಆದ್ರೆ ಹೇಗೆ ಧಗ 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 ಆ ಅಗ್ನಿ ಉರಿದು ಭಸ್ಮ ಮಾಡಿಬಿಡುತ್ತೋ ಆ ಕಟ್ಟಿಗೆನ, ಹಾಗೆ ಈ ಭಾಗವತ ಎಂಬ ಒಂದು ಕಥಾಮೃತ ಏನ್ ಮಾಡುತ್ತೆ ಅಂದ್ರೆ ನಾವು ಮಾಡಿರುವಂತಹ ಎಲ್ಲಾ ಪಾಪಗಳನ್ನೂ ಕೂಡ ಧಗ 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 ದಹಿಸಿಬಿಡುತ್ತಂತೆ. ಅಂತಹ ಭಾಗವತವನ್ನ ಕೇಳಿದ ಮೇಲೆ ದೋಷ ಮುಕ್ತನಾಗಿ ಆ ದುಂದುಕಾರಿಯನ್ನ ಕರೆದುಕೊಂಡು ಹೋಗೋದಿಕ್ಕೆ ವೈಕುಂಠದಿಂದ ಪುಷ್ಪಕ ವಿಮಾನ ಬಂದಿತ್ತಂತೆ. ಏಹಿ ಬನ್ನಿ ಅಂತ ಕರೆದುಕೊಂಡು ಹೋಗಿ ಕೂಡಿಸಿಕೊಂಡು ವೈಕುಂಠಕ್ಕೆ ಹೋದ್ರು ಅಂತ ಹೇಳ್ತಾರೆ ಭಾಗವತದಲ್ಲಿ. ಜಡಸ್ಯ ಶುಷ್ಕ ವಂಶಸ್ಯ ಯತ್ರ ಗ್ರಂಥಿ ವಿಭೇದನಂ
ಚಿತ್ರಂ ಕಿಮುತದ ಚಿತ್ತಗ್ರಂಥಿ ವೇದ ಕಥಾಶ್ರವಾದ. ನೋಡಪ್ಪ, ಜಡ ಆಗಿರುವಂತಹ, ಶುಷ್ಕ ಆಗಿರುವಂತಹ ಬಿದಿರಿನ ಗಂಟೆ ಆ ಒಂದು ಭಾಗವತದ ಕಥೆಯನ್ನ ಕೇಳಿ ಒಡೆದು ಹೋಯಿತು ಅಂದ್ರೆ ಇನ್ನ ನಮ್ಮ ಚಿತ್ತದ ಗ್ರಂಥಿ ಒಡೆದು ಹೋಗಲ್ಲ ಅನ್ನೋದು ಏನಿದೆಯಪ್ಪ? ಖಂಡಿತವಾಗಲೂ ನಮ್ಮ ಈ ಚಿತ್ತದ ಗ್ರಂಥಿ ಒಡೆದು ಹೋಗುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಆ ಭಾಗವತವನ್ನ ಅನಂತ ರೀತಿಯಿಂದ ಕೇಳುವಂಥವರಾಗಿ ಗೋಕರ್ಣ ತವ ಗೋವಿಂದೋ ಗೋಲೋಕಂ ದಾಸ್ಯತೆ ಸ್ವಯಂ ಏವ ಮುಕ್ತ ಯುಸ್ ಸರ್ವೇ ವೈಕುಂಠಂ ಹರಿಕೀರ್ತನ. ಗೋಕರ್ಣನಿಗೂ ಹೇಳ್ತಾರೆ, ಅಪ್ಪ ನೀವೆಲ್ಲರೂ ಕೂಡ ಎಂಥವರು ಅಂದ್ರೆ ನೀನೂ ಕೂಡ ಗೋಲೋಕಕ್ಕೆ ಬರುವವನಾಗ್ತೀಯಪ್ಪ ಅಂತ ಹೇಳಿ ಹೊರಟು ಹೋಗ್ತಾರೆ. ಆ ನಂತರ ಈ ಸಪ್ತಾಹ ಜ್ಞಾನ ವಿಧಿಯನ್ನ ಹೇಳಿದ ಮೇಲೆ ಮುಂದೆ ಹೇಳ್ತಾರೆ, ಕಾಮಂ ಕ್ರೋಧಂ ಮದಂ ಮಾನಂ ಮತ್ಸರಂ ಲೋಭಮೇವ ಚ ದಂಭಂ ಮೋಹಂ ತಥಾ ದ್ವೇಷಂ ದೂರಯೇ ಚ ಕಥಾವೃತಿ. ನೋಡಿ, ನಮ್ಮ ಹೃದಯದಲ್ಲಿ ನಾವು ಅಂದ್ಕೋಬಹುದು ತುಂಬಾ ಒಂದು ತಪ್ಪಿದೆ, ತಪ್ಪು ಕಲ್ಪನೆಗಳಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಹೇಗಪ್ಪ ಅಂತ. ಈ ಭಾಗವತ ಕಥೆಯನ್ನು ಎಲ್ಲವನ್ನೂ ಕೂಡ ಕೇಳದಂಥವರಾದರೆ ಆ ಎಲ್ಲಾ ತಪ್ಪು ಪ್ರವೃತ್ತಿಗಳು ನಮ್ಮಿಂದ ದೂರವಾಗುತ್ತೆ. ಕಥೆಯ ಆರಂಭದ ಮೊದಲು, ಕಥೆಯ ನಂತರ ದ್ವಾದಶಾಕ್ಷರ ಮಂತ್ರದ ಉಚ್ಚಾರಣೆಯಾಗಬೇಕು. ದ್ವಾದಶಾಕ್ಷರ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರದ ಉಚ್ಚಾರಣೆ ಆಗಬೇಕು. ಮತ್ತು ಜಯ ಶಬ್ದ, ನಮಃ ಶಬ್ದವನ್ನ ನಾವುಗಳೆಲ್ಲರೂ ಕೂಡ ಹೇಳುವಂಥವರಾಗಬೇಕು. ಹೀಗೆ ಹೇಳಿದ ಮೇಲೆ ನಮಗೆ ಆ ಭಾಗವತ ಕಥೆಯನ್ನ ಹೇಳಬೇಕು. ಭಾಗವತ ಅಂದ್ರೆ ಏನು? ಕೃಷ್ಣ ಪ್ರಿಯಂ ಸಕಲ ಕಲ್ಮಶನಾಶನಂಚ ಮುಕ್ತೈಕ ಹೇತುಮಿಹ ಭಕ್ತಿ ವಿಲಾಸಕಾರಿ ಸಂತಃ ಕಥಾನಕಮಿದಂ ಪಿಬದಾದರೇಣ ಲೋಕೆ ಹಿ ತೀರ್ಥ ಪರಿಶೀಲನ ಸೇವಯಾ ಕಿಂ. ಕೃಷ್ಣ ಪ್ರಿಯಂ ಸಕಲ ಕಲ್ಮಶನಾಶನಂಚ. ಭಾಗವತ ಅಂದ್ರೆ ಕೃಷ್ಣ ಪ್ರಿಯ. ಇದರಿಂದ ಕೃಷ್ಣ ಪರಮಾತ್ಮನು ಪ್ರಿಯಗೊಳ್ತಾನಪ್ಪ, ಪ್ರೀತಿಗೊಳ್ತಾನಂತೆ. ಮತ್ತೆ ನಮ್ಮ ಹೃದಯದ ಸಕಲ ಕಲ್ಮಶ ನಾಶನಂಚ, ನಾವು ಮಾಡಿದಂತಹ ಸಮಸ್ತ ಪಾಪಗಳು ಕೂಡ ಕಳೆಯುವಂಥದ್ದಾಗತ್ತೆ. ಮುಕ್ತೈಕ ಹೇತು ಮಿಹ ಭಕ್ತಿ ವಿಲಾಸಕಾರಿ, ಮುಕ್ತಿಯನ್ನ ಕರುಣಿಸುವಂಥದ್ದಾಗತ್ತೆ. ನಮಗೆಲ್ಲರಿಗೂ ಆ ಭಗವಂತನ ಸ್ಥಾನವನ್ನ ತಂದುಕೊಡುವಂಥದ್ದಾಗತ್ತೆ. ನಮ್ಮ ಹೃದಯದಲ್ಲಿ ಭಕ್ತಿಯು ನೆರನಿಂತುವಂತೆ ಆಗತ್ತೆ. ಸಂತಃ ಕಥಾನಕಮಿದಂ ಪಿಬತ ಆದರೇಣ. ಇದು ಸತ್ಪುರುಷರ ಕಥಾ. ಇದು ಅತ್ಯಂತ ಪ್ರೀತಿಯಿಂದ ನಾವಿದನ್ನ ಶ್ರವಣಿಸಬೇಕಾಗತ್ತೆ. ಲೋಕೆ ಹಿ ತೀರ್ಥ ಪರಿಶೀಲನ ಸೇವೆಯಾ ಕಿಂ. ಲೋಕದೊಳಗೆ ಈ ತೀರ್ಥ ಪರಿಶೀಲನೆಯನ್ನ ಮಾಡಿ ಏನು ಉಪಯೋಗ ಇದೆ? ಆದ್ರಿಂದ ನಾವು ಭಾಗವತವನ್ನ ಬೇರೆ ಬೇರೆ ಕಡೆ ಹೋಗೋದಲ್ಲ, ಅತ್ಯಂತ ಪ್ರೀತಿಯಿಂದ ಈ ಭಾಗವತವನ್ನು ಶ್ರವಣ ಮಾಡೋಣ. ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ ಕಥಾ ಸುಮತ್ತಾನ್ ಪ್ರಭುರಹಂ ಅನ್ಯನೃಣಾನ್ನ ವೈಷ್ಣವಾನ. ಕೈಯಲ್ಲಿ ಪಾಶವನ್ನ ಹಿಡಿದುಕೊಂಡಿರುವಂತಹ ತನ್ನ ದೂತರನ್ನ ನೋಡಿ ಯಮಧರ್ಮ ಕಿವಿಯೊಳಗೆ ಹೇಳ್ತಾನಂತೆ, ನೋಡ್ರಪ್ಪ, ಯಾರು ಈ ಭಾಗವತದ ಕಥೆಯನ್ನ, ಭಗವಂತನ ಕಥೆಯನ್ನ ಚೆನ್ನಾಗಿ ಶ್ರವಣ ಮಾಡ್ತಿರ್ತಾರೋ ಅವರ ಬಳಿಗೆ ನೀವು ಯಾರು ಹೋಗ್ಬೇಡ್ರಪ್ಪ. ಅವರು ಚೆನ್ನಾಗಿ ಭಾಗವತ ಕಥೆಯನ್ನ ಕೇಳುವಂಥವರಾಗಲಿ. ಅಂಥವರಿಗೆ ಒಂದು ದಂಡನೆಯನ್ನ ವಿಧಿಸುವಂತಹ ಶಕ್ತಿಯೂ ಕೂಡ ನನಗಿಲ್ಲಪ್ಪ. ದಂಡನೆಯನ್ನು ವಿಧಿಸುವಂತಹ ಶಕ್ತಿ ಕೂಡ ನನಗಿಲ್ಲ. ಆದ್ರಿಂದ ನೀವು ಯಾರೂ ಕೂಡ ಅವರ ಬಳಿಗೆ ಹೋಗಬೇಡಿ ಅಂತ ಯಮಧರ್ಮನು ಹೇಳ್ತಿದ್ದಾರೆ. ಆದ್ರಿಂದ ಈ ಭಾಗವತವನ್ನ ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ಶ್ರವಣ ಮಾಡಬೇಕು. ಯಾಕೆ ಗೊತ್ತಾ? ಅಸಾರೆ ಸಂಸಾರೆ ವಿಷಯ ವಿಷಸಂಗ ಕುಲಧಿಯ ಕ್ಷಣಾರ್ಥಂ ಕ್ಷೇಮಾರ್ಥಂ ಶುಕಗಾಥಾ ತುಲಸುಧಾ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಿತೆ ಕುತ್ಸಿತ ಕಥೆ ಪರೀಕ್ಷೀತ್ ಸಾಕ್ಷಿ ಯಶ್ರವಣಗತ ಮುಕ್ತಿಯುಕ್ತಿ ಕಥನೆ. ಈ ಸಂಸಾರ ಅನ್ನುವಂಥದ್ದು ಅಸಾರವಾಗಿರುವಂತಹ ಈ ಒಂದು ಸಂಸಾರದಲ್ಲಿ ವಿಷ ಸಂಗಾಪುಲಧಿಯ, ನಾವೆಲ್ಲ ಪ್ರಾಪಂಚಿಕ ಸುಖವನ್ನು ಅನುಭವಿಸ್ತಾ ಇದ್ದೀವಿ. ಆ ಅನುಭವಿಸುವಂಥದ್ದು ಹೇಗಿದೆಯಪ್ಪ ಅಂದ್ರೆ ಇದೊಂದು ವಿಷ. ಇದು ನಮ್ಮನ್ನ ಮತ್ತೆ ಈ ಸಂಸಾರದೊಳಗೆ ತಳ್ಳುವಂಥದ್ದಾಗಿದೆ. ವಿಷ ಇದು. ಅಂತಹ ವಿಷವನ್ನ ನಾವೆಲ್ಲರೂ ಕೂಡ ಬಿಟ್ಟು ಕೇವಲ ಪರಮಾತ್ಮನನ್ನ ಭಜಿಸುವಂಥವರಾಗಬೇಕು. ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕ ಗಾಥಾ ತುಲಸುಧ. ಒಂದು ಕ್ಷಣವಾದರೂ ಕೂಡ ನಾವು
ಭಗವಂತನ ಒಂದು ವಿಚಾರವನ್ನ ನಾವು ಶ್ರವಣ ಮಾಡಬೇಕು. ಹೇಗೆ ಶ್ರವಣ ಮಾಡಬೇಕು? ಕ್ಷೇಮ, ನಮ್ಮ ಕಲ್ಯಾಣಕ್ಕೋಸ್ಕರ ಆ ಶುಕಸಾರವನ್ನ, ಶುಕರು ಹೇಳಿದಂತಹ ಭಾಗವತವನ್ನು ಶ್ರವಣಿಸಬೇಕಪ್ಪ. ಕಿಮರ್ಥಂ ವ್ಯರ್ಥಂ ಭೋ ವ್ರಜದ ಕುಪಿತೆ ಕುತ್ಸಿತ ಕಥೆ. ಏನಕ್ಕಪ್ಪ ಜಗತ್ತಲ್ಲಿ ಸುಮ್ಮನೆ ಪಂಟು ಹೊಡ್ಕೊಂಡು ಕಾಲ ಕಳಿತೀಯ? ಅದು ಇದು ಇದು ಅದು ಮಾತಾಡ್ತೀಯ? ನಿಮ್ಮೆಲ್ಲರಿಗೂ ಇನ್ನೊಂದು ಮಾತು, ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿರಿ. ಕೇವಲ ಭಗವಂತನನ್ನ ಸ್ಮರಣೆ ಮಾಡಿ, ಭಗವಂತನ ಕೀರ್ತನೆ ಮಾಡಿ. 7 ದಿನಗಳೊಳಗೆ ನಮ್ಮ ಹೃದಯ ಏನಾಗಬೇಕು? ಭಗವನ್ಮಯ ಆಗಬೇಕು, ಭಗವನ್ಮಯ ಆಗಬೇಕು. ಆ ರೀತಿಯಾಗಿ ನೀವೆಲ್ಲರೂ ಇರುವಂಥವರಾಗಿ ನಾವು ಭಗವಂತನ ಆಲೋಚನೆ ಮಾಡ್ತಾ 7 ದಿನಗಳ ಕಾಲ ಈ ಭಾಗವತವನ್ನು ಕೇಳಿದ್ದೇ ಆದರೆ ಏನಾಗತ್ತೆ? ಪರೀಕ್ಷಿತ್ ಸಾಕ್ಷಿ, ಸಾಕ್ಷಾತ್ ಪರೀಕ್ಷಿತನೇ ಸಾಕ್ಷಿ ಅಂತೆ. 7 ದಿನಗಳು ಕಥಾಶ್ರವಣವನ್ನು ಮಾಡಿ ನಮಗೆ ಆ ಒಂದು ಮುಕ್ತಿಯನ್ನು ಹೊಂದಿದ್ರೊಳಗೆ ಸಾಕ್ಷಾತ್ತಾಗಿ ಪರೀಕ್ಷಿತನೇ ಸಾಕ್ಷಿಯಾಗಿದನಪ್ಪ. ಅಂತಹ ಒಂದು ಕಥೆಯನ್ನ ನಾವೆಲ್ಲರೂ ಕೇಳೋಕ್ಕೆ ಹೊರಟಿದ್ದೇವೆ. ರಸಪ್ರವಾಹ ಸಂಸ್ಥೇನ ಶ್ರೀಶುಕೆ ನೇರಿತಾ ಕಥಾ ಕಂಠೆ ಸಂಬದ್ಧತೆ ಏನ ಸವೈಕುಂಠ ಪ್ರಬುದ್ಧವೇದೆ. ಶುಕಮಹಾಮುನಿಗಳು ಹೇಗೆ ಹೇಳ್ತಿದ್ರು? ಶುಕಮಹಾಮುನಿಗಳು ತಾವು ಆ ಬ್ರಹ್ಮಾನಂದವನ್ನ ಅನುಭವಿಸಿ ಜಗತ್ತಿಗೆ ಬ್ರಹ್ಮಾನಂದವನ್ನು ಕೊಟ್ಟಂಥವರು ಶುಕಮಹರ್ಷಿಗಳು. ಅವರು ಹೇಳಿದಂತಹ ಈ ಒಂದು ಕಥೆ ಎಲ್ಲಿ ನಡೆಯುತ್ತೋ ಆ ಜಾಗ ವೈಕುಂಠಕ್ಕೆ ಸಮ. ಈ ಒಂದು ಜಾಗ ಏನಿದೆ ಇದು ಸಾಕ್ಷಾತ್ ವೈಕುಂಠ. ಎಲ್ಲ ಜಯ ವಿಜಯಾದಿಗಳು, ಎಲ್ಲ ದೇವತೆಗಳು ಬಂದು ಇಲ್ಲಿ ಕಥೆ ಕೇಳ್ತಾ ಇರ್ತಾರೆ. ಆದಷ್ಟು ಧರ್ಮ ಮಾರ್ಗದಲ್ಲಿ ನಮ್ಮ ಬುದ್ಧಿಯನ್ನಿಟ್ಟು ಈ 7 ದಿನಗಳ ಕಾಲ ಕಥಾಶ್ರವಣವನ್ನು ನಾವೆಲ್ಲರೂ ಕೂಡ ಮಾಡುವಂಥವರಾಗೋಣ. ಇತಿ ಚ ಪರಮಗುಹ್ಯಂ ಸರ್ವಸಿದ್ಧಾಂತ ಸಿದ್ಧಂ ಸಪತಿ ನಿಗದಿತಂತೆ ಶಾಸ್ತ್ರಪುಂಜಂ ವಿಲೋಕ್ಯ ಜಗತಿ ಶುಕ ಕಥಾತೋ ನಿರ್ಮಲಂ ನಾಸ್ತಿ ಕಿಂಚಿತ್ ಪಿಬ ಪರ ಸುಖ ಹೇತೋ ದ್ವಾದಶ ಸ್ಕಂಧಸಾರಂ. ಇತಿ ಚ ಪರಮಗುಹ್ಯಂ, ಇದು ತುಂಬಾ ಗುಹ್ಯ ಅಂತ. ಗುಹ್ಯ ಅಂದ್ರೆ 2 ರೀತಿ. ನಿಂಗೆ ಬಾಯಿ ಮುಚ್ಚಿಸಿ ಒಂದು ಗುಟ್ಟು ಹೇಳ್ತೀನಿ ಅಂತ ಹೇಳ್ತೀನಿ. ಭಾಗವತದ ಗುಟ್ಟು ಏನು ಗೊತ್ತಾ? ಮೈಕ್ ಇಟ್ಕೊಂಡು ಹೇಳಿದ್ರು ಅರ್ಥ ಆಗಲ್ಲ ಅಂತ. ಇತೀಚ ಪರಮಗುಹ್ಯಂ, ಇದು ಅತ್ಯಂತ ಪರಮಗುಹ್ಯವಾದಂಥದ್ದು. ಸರ್ವ ಸಿದ್ಧಾಂತ ಸಿದ್ಧಂ, ಎಲ್ಲ ಸಿದ್ಧಾಂತಗಳನ್ನು, ಎಲ್ಲ ಪ್ರೇಮವನ್ನು, ಎಲ್ಲವೂ ಕೂಡ ಆ ಭಗವದ್ಭಕ್ತಿಗೆ, ಭಗವಂತನನ್ನ ಪಡೆಯೋಕೆ ಏನು ಬೇಕು ಎಲ್ಲವೂ ಕೂಡ ಇದರೊಳಗೆ ಸಿಗುವಂಥದ್ದಾಗತ್ತೆ. ಸಪದಿ ನಿಗದಿತಂತೆ ಶಾಸ್ತ್ರಪುಂಜಂ ವಿಲೋಕ್ಯ. ಮತ್ತೆ ನೀನು ಅನೇಕ ಶಾಸ್ತ್ರಗಳನ್ನು ನೋಡಿ ಸಿದ್ಧವಾದಂತಹ ಒಂದು ಗೌಪ್ಯವಾದಂತಹ ರಹಸ್ಯ ಇದಾಗಿದೆ. ಇದನ್ನ ಈ ಶುಕಶಾಸ್ತ್ರಗಳಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾದಂತಹ ಶಾಸ್ತ್ರ ಮತ್ತೊಂದಿಲ್ಲಪ್ಪ. ಆದ್ರಿಂದ ನೀವೆಲ್ಲರಿಗೂ ಕೂಡ, ಯಾರ್ಯಾರು ನೀವುಗಳಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಏನಾಗಬೇಕು? ಪರಮಾನಂದ ಪ್ರಾಪ್ತಿಯಾಗಬೇಕು. ಭಗವಂತನ ಸ್ವರೂಪ ಹೇಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ತಿಳಿಬೇಕು. ಆ ತಿಳಿಯುವುದಕ್ಕೋಸ್ಕರ ಏನು ಮಾಡಬೇಕು? ನಾಸ್ತಿ ಕಿಂಚಿತೆ, ಭಾಗವತಕ್ಕಿಂತಲೂ ಕೂಡ ನಿಮಗೆ ಇನ್ನೊಂದು ತಿಳುವಳಿಕೆ, ಇನ್ನೊಂದರಿಂದ ನಾವು ಬಹಳ ಪವಿತ್ರರಾಗ್ತೇವೆ, ಶುದ್ಧರಾಗ್ತೇವೆ ಅಂತ ನೀವು ಅಂದುಕೊಳ್ಳೋದು ಬೇಡಪ್ಪ. ಪಿಬ ಪರ ಸುಖ ಹೇತೋ ದ್ವಾದಶ ಸ್ಕಂದ ಸಾರಂ. ಈ 12 ಸ್ಕಂದಗಳ ಸಾರಯುಕ್ತವಾದಂತಹ ಈ ಭಾಗವತವನ್ನ ನಾವೆಲ್ಲರೂ ಕೂಡ ಅತ್ಯಂತ ಪ್ರೇಮ ಭಕ್ತಿ ಪುರಸ್ಸರವಾಗಿ ನಾವೆಲ್ಲರೂ ಕೂಡ ಶ್ರವಣಿಸುವಂಥವರಾಗೋಣ ಅಂತ ಇದು ಮೊದಲಿಗೆ ನಮಗೆ ಒಂದು ಮನವಿಯನ್ನ, ಒಂದು ಭಾಗವತದ ಒಂದು ಮಾಹಾತ್ಮೆಯೊಳಗೆ ಇಷ್ಟು ಭಾಗ ನಮಗೆ ಬರುತ್ತೆ. ಇವತ್ತಿನ ಸಂಜೆಯಿಂದ ನೇರವಾಗಿ ನಾವು ಗ್ರಂಥ ಪ್ರವೇಶವನ್ನು ಮಾಡಿ ಮೊದಲನೆಯ ಸ್ಕಂದದಲ್ಲಿ ಬರುವಂತಹ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ನೋಡ್ತಾ ನಾವು ಮುಂದಕ್ಕೆ ಹೋಗೋಣ. ಎಷ್ಟು ಸಾಧ್ಯವೋ ಅಷ್ಟು ಹೊತ್ತುಗಳ ಕಾಲ ಈ ಭಾಗವತ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ, ಮತ್ತೆ ಸಂಜೆ 4 ಗಂಟೆಯ ಸಮಯನ 4 ಗಂಟೆಗೆ 4 ಗಂಟೆಯಿಂದ 6:30, 4 ಗಂಟೆಯಿಂದ 6:30, ಸುಮಾರು 2.5 ಗಂಟೆಗಳ ಕಾಲ ಉಪನ್ಯಾಸ. ಮೊದಲನೆಯ ಸ್ಕಂದ ಆರಂಭ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸ್ಕಂದವಾಗಿ ನೋಡಿಕೊಂಡು ನಾವೆಲ್ಲರೂ ಶ್ರವಣ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಆರಂಭ ಉಪನ್ಯಾಸ ಇದು ನಾಳೆ ಕರೆಕ್ಟ್ ಸರಿಯಾಗಿ 10 ಗಂಟೆಗೇನೆ ಆರಂಭ ಆಗುತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ
ಪೂರ್ಣವಾಗಿ ಅಲ್ಲಿ ಪುಸ್ತಕ ಒಂದು ಮೆರವಣಿಗೆ ಅಂತ, ಪುಸ್ತಕ ಮೆರವಣಿಗೆ ಮಾಡಬೇಕು ಅಂತ ಹೇಳ್ತೇವೆ. ಭಾಗವತವನ್ನು ಹೊತ್ತು ಹೋಗಿ ದೇವರ ದರ್ಶನ ಮಾಡಬೇಕು ಅಂತ. ಅವೆಲ್ಲವನ್ನು ಕೂಡ ಅಪ್ರಮೇಯನಿಗೂ, ಕೃಷ್ಣನಿಗೂ, ವೈಕುಂಠನಾರಾಯಣನಿಗೂ, ಆಂಜನೇಯನಿಗೂ ಎಲ್ಲರಿಗೂ ಕೂಡ ಮಾಡಿಕೊಂಡು ನಾವು ಬಂದಿರುವಂಥದ್ದಾಗಿದೆ. ಇದೇ ರೀತಿಯಾಗಿ ಇಲ್ಲಿ ಭಾಗವತವು ನಿರಂತರವಾಗಿ 7 ದಿನಗಳ ಕಾಲ ನಡೆಯೋದಿದೆ. ಎಲ್ಲರೂ ಭಾಗವಹಿಸಿ ಹಾಗೂ ಅತ್ಯಂತ ಮೌನವಾಗಿದ್ದು ಆ ಭಗವಂತನ ಸ್ಮರಣೆ ಮಾಡ್ತಾ ಆನಂದವಾಗಿ ಕಾಲ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲ ಗಟ್ಟಿಯಾಗಿ ಹೇಳಬೇಕು. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ನಮೋ ಭಗವತೆ. ಓಂ ನಮೋ ಭಗವತೆ ವಾಸುದೇವಾಯ.